Om subtraction of the multiplication in the division of the addition, comma, comma, full stop, statue. Chick, chick, chick. ಹೀಗೆ ಒಂದು ಸಂಜೆ ಸುಮ್ನೆ ಕೂತು ಬೋರ್ ಆಗಿ ಕೇಳಿಸ್ಕೊಳ್ಳೋರಿಲ್ಲ ಅಂದ್ರು ಹೇಳ್ಬೇಕನ್ಸಿದ್ ಹೇಳ್ದೆ. ಮನ್ಸಿನ ಮಾತನ್ನ ಹೇಳೋದ್ರಲ್ಲೂ ಕಿವಿ ಕೊಟ್ಟು ಕೇಳೋದ್ರಲ್ಲೂ ಖಾಲಿ ಆಗದೆ ಸಿಗೋದ್ ನಿಜವಾದ ನೆಮ್ಮದಿಯೊಂದೇ. ಹೇಳೋದ್ರಲ್ಲಿ ನಂಗೆ ಸಿಕ್ಕ ಕೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೇ ಹೊಸದೊಂದು ಶೋ ತಂದೆ. ಅಳುವಿದೆ ನಗುವಿದೆ ಗೆಲ್ಲುವಿದೆ ಸೋಲಿದೆ ಬದುಕಿನ ಭಾವನೆ ಬೀರಲು ನ ಬಂದೆ. ಹಾಡೋರು ಕುಣಿಯೋರು ಓದೋರು ಬರೆಯೋರು ಆಕ್ಟ್ರು ಟೀಚರು ಲಾಯರು ಇಂಜಿನಿಯರು ಡಾಕ್ಟ್ರು ರೈತರು ಯೋಧರು ಇತ್ಯಾದಿ ಎಲ್ಲ ಮನುಜರು ಅಡೆತಡೆ ದಾಟಿ ನಡೆ ನಿಲ್ಲಬೇಡ ಅಂದ್ರು. ಕೇಳುದ್ರಲ್ಲಿ ನಂಗೆ ಸಿಕ್ಕ ಹೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೆ ನಿಮ್ ಮುಂದೆ ಈಶೋ ತಂದೆ. ಕಷ್ಟನೋ ಸುಖನೋ ಲಾಭ ನನ್ನಷ್ಟನೋ ಆಡಂಬರವಿಲ್ಲದೆ ಆಗಿದ್ದು ಆದಂಗ್ ಹೇಳೋಕೆ ನಾ ಬಂದೆ. ಕಿವಿ ಕೊಟ್ಟು ಕೇಳಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲ್ಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಹೋಗ್ತಾ ಕೇಳ್ಬೋದಿದ್ದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ್ ಬನ್ನಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಆಯ್ತು ಬಿಡು, ಬರ್ತೀನಿ. ಮರಳಿ ಸ್ವಾಗತ. ಮಿಸ್ ಮಾಡದೆ ಮತ್ತೆ ಬಂದಿರೋರಿಗೆ ಮತ್ತು ಹೊಸದಾಗಿ ಬಂದಿರೋರಿಗೆ ಫಸ್ಟ್ ಟೈಮ್ ಸ್ವಾಗತ. ಹೇಳ್ಬೇಕನ್ಸಿದ್ದನ್ನು ಹೇಳಕ್ಕೆ ಬಂದಿರೋದು ಮಹೇಶ್ ಬ್ರೋ. ಹೇಗಿದ್ದೀರಾ? ಆರಾಮ? ತುಂಬ ಆರಾಮಾಗಿದ್ದೀನಿ. ತುಂಬ ಲೈಫ್ ಇಸ್ ಗೋಯಿಂಗ್ ವೆಲ್. ಲವ್ಲಿ. ಲೈಕ್ ಈ ಎಪಿಸೋಡಿಗೆ ಆಬ್ವಿಯಸ್ಲಿ ಮೆಜಾರಿಟಿ ಆಫ್ ದ ಆಡಿಯನ್ಸ್ ಬಂದಿರೋದು ನಿಮ್ಮ ಆಡಿಯನ್ಸೇ ಇಲ್ಲಿ ಬಂದಿರ್ತಾರೆ. ಸೊ ನಮ್ಮದು ಸದ್ಯಕ್ಕೆ ಮೂಲ ಉದ್ದೇಶ ನಮ್ದು ಏನು ಅಂದರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಕರೆದು ಅವ್ರ ಆಡಿಯನ್ಸ್ನಲ್ಲಿ ನಮ್ಮ ಕಡೆ ಕರ್ಕೊಂಬರೋಣ ಅಂತ ನಿಜ ಹೇಳಬೇಕು ಅಂದರೆ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಅಲ್ಲಿ ವಿ ವಿಲ್ ಡೈರೆಕ್ಟ್ಲಿ ಜಂಪ್ ಟು ವೀಣೆ ಆ್ಯಂಡ್ ಯು ಪ್ಲೇಯಿಂಗ್ ವಿಲ್ ಗೋ ವೇರ್ ಎವರ್ ವಿ ವಾಂಟ್. ಆಮೇಲೆ ಸದ್ಯಕ್ಕೆ ಅಲ್ಲಿಂದ ಶುರು ಮಾಡುವ ಅಂತ. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಸಿಕ್ಕಾಪಟ್ಟೆ ಒಂದು ನೀಶ್ ಆಡಿಯನ್ಸ್ ಇರೋಂತಹ ಒಂದು ಕ್ಲಾಸ್ ಗ್ರೂಪ್ ಆಫ್ ಕೇಳುಗರು ಏನಿರ್ತಾರಲ್ಲ ಆ ಥರ ಅಂಥ ಒಂದು ಇನ್ಸ್ಟ್ರೂಮೆಂಟ್ನ ಕಲಿತು ಅದನ್ನು ಪರ್ಫಾರ್ಮ್ ಮಾಡ್ತಿರೋರು ಅದನ್ನು ಲೋಕಾರೂಢಿ ಮಾಡಿದ್ರಿ. ಜನ ಲೈಕ್ ಮಾಸಸ್ಸಿಗೆ ಇಷ್ಟ ಆಗೋ ಥರ ಮಾಡಿದ್ರಿ. ಸೊ ಇಫ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ನಮ್ಮ ಈಗ ನಾರ್ಮಲ್ ಕಾಲೇಜ್ಗೆ ಹೋಗೋ ಹುಡುಗರು ಅವರಿಗೆ ವೀಣೆ ಅನ್ನೋದೊಂದು ಇನ್ಸ್ಟ್ರೂಮೆಂಟ್ ಗೊತ್ತಿರಲ್ಲ. ಒಂದು ವಯಲಿನ್ ಗೊತ್ತಿರುತ್ತೆ, ಯಾರೋ ಒಬ್ರು ಪಿಟೀಲು ಅಂತ ಹೇಳಿರ್ತಾರೆ, ಸ್ಟ್ರಿಂಗ್ ಕಾಣಿಸಿದ್ರೆ ಗಿಟಾರ್ ಅಂತಾರೆ, ಇಲ್ಲ ಪಿಟೀಲು ಅಂತಾರೆ. ಅಂಥವ್ರು ಲೈಕ್ ರಿಲಿಜಿಯಸ್ ಆಗಿ ಕುತ್ಕೊಂಡು ಫಾಲೋ ಮಾಡ್ತಾ ಇದ್ದಾರೆ. ನೀವು ಯಾವಾಗ ವಿಡಿಯೋ ಹಾಕ್ತಾರೆ, ನೆಕ್ಸ್ಟ್ ಟ್ರೆಂಡ್ ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಥರ. ಸೊ ಅಂಥವರಿಗೆ ಹೌ ಡು ಯು ಎಕ್ಸ್ಪ್ಲೈನ್ ವೀಣೆ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಆರ್ ಸಮ್ ಚಿಕ್ಕ ಒಂದು ಬ್ರೀಫ್ ವೀಣೆ ಬಗ್ಗೆ? ಫಸ್ಟು ವೀಣೆ ಬಂದು ಇಟ್ಸ್ ದ ಓಲ್ಡೆಸ್ಟ್ ಇನ್ಸ್ಟ್ರೂಮೆಂಟ್. ಒಂದು ಇಟ್ಸ್ ಎ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಇಂಡಿಯಾನ. ಲೈಕ್ ಸ್ಕೂಲ್ಗೆ ಹೋಗೋವರೆಗೂ ಎಲ್ಲ ವೀಣೆ ವೈಲಿನು ಅಂತೆಲ್ಲ ಗೊತ್ತಿರುತ್ತೆ. ಜಸ್ಟ್ ಕ್ಲಾಸಿಕಲ್ ಕಲಿಯೋರು ತುಂಬ ಇದ್ದಾರೆ. ಸೊ ಕಾಲೇಜಿಗೆ ಬಂದಾಗ ಈ ಎಕ್ಸಾಮ್ಸು ಸ್ಟಡೀಸು ಅಂತ ಪೇರೆಂಟ್ಸೇ ಬಿಡಿಸ್ಬಿಡ್ತಾರೆ. ಅದು ಒಂದು ಡ್ರಾಬ್ಯಾಕು. ಆಮೇಲೆ ಲೈಕ್ ಕ್ಲಾಸಿಕಲ್ ತುಂಬ ಇಂಪಾರ್ಟೆಂಟ್, ಬೇಸಿಕ್. ನೀನು ಏನೇ ಫಿಲ್ಮ್ ಸಾಂಗ್ಸ್ ನೋಡ್ಸಿದ್ರು ಏನೇ ಮಾಡಿದ್ರು ಲೈಕ್ ಬೇಸಿಕ್ ಅದೇ ಬರೋದು. ನನಗೆ ಬೇಸಿಕ್ ರೂಟ್ಸ್ ಹೇಗೆ ಮರಿಬಾರ್ದು, ಸೊ ಅದೇ ರೀತಿ ಕ್ಲಾಸಿಕಲ್ ಕೂಡ ಮರಿಬಾರ್ದು. ಆಮೇಲೆ ಫಸ್ಟು ನಾನು ಕಲ್ತಿದ್ದು ನಮ್ಮ ತಂದೆ ಹತ್ರ. ನಮ್ಮ ತಂದೆ ಬಂದು KM ಲೋಕೇಶ್ವರ ಅಂತ, ತುಮಕೂರಿನವರು. ಸೊ ಅವರು ವೀಣೆ ಟೀಚ್ ಮಾಡ್ತಾರೆ. ಸೊ ಈಸ್ ಎ ವೀಣಾ ಆರ್ಟಿಸ್ಟ್. ಸೊ ಅವ್ರ ಹತ್ರ ನಾನು ಕಲಿತು 5th ಸ್ಟ್ಯಾಂಡರ್ಡಿಂದ ಕಲಿತಾ ಬಂದೆ. ಆಮೇಲೆ ಮಧ್ಯೆ ಬ್ರೇಕ್ ಆಯಿತು. ಸೊ ಹೀಗಾಗಿ ಆಮೇಲೆ ಸ್ಟಡೀಸ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದು. ಸ್ಟಡೀಸ್ ಬಿಟ್ಟು ಇನ್ನೆಲ್ಲ ಮಾಡ್ತಿದ್ವಿ. ಲೈಕ್ ಅದು ಬಿಟ್ಟರೆ ಬರೀ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಮೂವೀಸ್ ಮೇಲೆ, ಆಮೇಲೆ ಮೂವಿ ಸಾಂಗ್ಸ್ಗಳ ಮೇಲೆ. ಅದನ್ನು ಯಾಕೆ ವೀಣೆಲ್ಲಿ ಟ್ರೈ ಮಾಡ್ಬೋದು, ಬರೀ ಎಲ್ಲ ಕ್ಲಾಸಿಕಲ್ಲೇ ಮಾಡ್ತಾರೆ, ಮಾಡಲಿ ಇಲ್ಲ ಅಂತಲ್ಲ, ಅದೇ ಬೇಸಿಕ್. ಬಟ್ ಅದನ್ನು ಯಾಕೆ ವೀಣೆನಲ್ಲಿ ಮಾಡಬಾರ್ದು? ಮೂವಿ ಸಾಂಗ್ಸ್ನ, ಫೋಕ್ ಸಾಂಗ್ಸ್ನ, ಲೈಕ್ ಇಂಗ್ಲೀಷ್ ಸಾಂಗ್ನೂ ನುಡಿಸ್ಬೋದು ವೀಣೆನಲ್ಲಿ. ಕರೆಕ್ಟ್. ಕೆಲವರು ಡಿವೈನಾಗಿ ಕೇಳಿಸುತ್ತೆ ಅಂತಾರೆ. ಅಪ್ಪ ಇಂಗ್ಲೀಷ್ ಸಾಂಗ್ ಅಪ್ಪ ಡಿವೈನ್, ಆ ಸಾಂಗಲ್ಲೂ ಡಿವೈನ್. ಹೌದು, ಅದು ಒಂದು ಫೀಲ್ ಬರುತ್ತೆ. ಏನಕ್ಕೆ ಟ್ರೈ ಮಾಡಬಾರ್ದು ಅಂತ ಜಸ್ಟ್ ಹಾಗೆ ಶುರು ಮಾಡಿದ್ದು, ಇಲ್ಲಿವರೆಗೂ ಬಂದು ನಿಂತಿದೆ. ನಿಮಗೆ ಯಾವ ಮಟ್ಟಕ್ಕೆ ಅಳವಡಿಸ್ತದು ಅಂದರೆ ಎಲ್ಲರೂ ಇಂಡಿಯಲ್ಲಿ ವಿಪರ್ಯಾಸ ಏನು ಅಂದರೆ ಫೋರ್ಸ್ ಮಾಡಿ ಕ್ಲಾಸಿಕಲ್ ಮ್ಯೂಸಿಕ್ಗೆ ಸೇರಿಸೋದು ಪೇರೆಂಟ್ಸ್, ಅದಾದ್ಮೇಲೆ ಬಿಡಿಸೋದು ಅವರೇನೆ. ಒಂದು ಪಾಯಿಂಟ್ ಆದಮೇಲೆ ಯಾವಾಗ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗುತ್ತೋ ಆ ಟೈಮ್ಗೆ
ಹೋಗಲ್ಲ ಅಂತ ಅಳವಾಗ ಹೊಡೆದು ಕಳಿಸ್ತಾರೆ, ಕ್ಲಾಸ್ಗೆ ಹೋಗು, ಸಂಗೀತ ಕ್ಲಾಸ್ಗೆ ಹೋಗು, ಡ್ಯಾನ್ಸ್ ಕ್ಲಾಸ್ಗೆ ಹೋಗು ಅಂತ. ಇಲ್ಲ ಅದು ಮಾಡಬೇಕು ಅಂತ ಅಳವಾಗ ಬೇಡ ಓದು ಅಂತ ಬಿಡಿಸ್ತಾರೆ. ಬಟ್ ನಿಮ್ದು ಮನೇಲೇ ಅದೊಂದು ಪರಂಪರೆ ಇದ್ದಿದ್ರಿಂದ ಓದು ಅಂತ ವೀಣೆ ಬಿಡಿಸೋದು ಈ ತರ ಸೀನ್ಗಳಾಗಿರೋದು ಡೌಟ್. ಇಲ್ಲ ನಿಮಗೆ ಯಾವ ತರ ಇತ್ತು? ಮುಂಚೆ ನಾನು ಲೈಕ್ ಫಸ್ಟ್ 10 to 15 years ನಮ್ಮ ಮನೇಲಿ ಕಂಟಿನ್ಯೂಸ್ ಮ್ಯೂಸಿಕ್ ಪ್ಲೇ ಆಗ್ತಿರೋದು 24 hours. ಏನಾದರೂ ಒಂದು ಮ್ಯೂಸಿಕ್ ಆಗಿರೋದು, ಹಿಂದಿ ಸಾಂಗ್ಸ್ ಆಗಿರ್ಬೋದು, ಕ್ಲಾಸಿಕಲ್ ಕರ್ನಾಟಿಕ್ ಮ್ಯೂಸಿಕ್, ಏನೋ ಒಂದು ಪ್ಲೇ ಆಗ್ತಾನೆ. ಸೊ ಮ್ಯೂಸಿಕ್ ತಲೆಗೆ ತುಂಬಿಟ್ಟಿದ್ದಾರೆ, ಅದನ್ನಂತೂ ಬಿಡೋಕ್ಕಾಗೋದಿಲ್ಲ. ಇವಾಗ ನಾನು ನೆಕ್ಸ್ಟ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಜಾಸ್ತಿ ಟೈಮು ಕಾಲೇಜಲ್ಲೇ ಹೋಗೋದ್ರಿಂದ ನಾನೇ ಬಿಡಬೇಕಾಗಿತ್ತು. ಕರೆಕ್ಟ್. ಸೊ ಹೀಗೆ ಆ ಥರ. ಸೊ ಅಂದರೆ ಮನೆಯಿಂದ ಫೋರ್ಸ್ ಅನ್ನೋದಕ್ಕಿಂತ ಕರಿಕ್ಯುಲಮ್ ಇಂದನೇ ಫೋರ್ಸ್. ಹೌದು. ಕರೆಕ್ಟ್. ನೀವು ಓದಕ್ಕೆ ಬೆಂಗಳೂರಿಗೆ ಬಂದಿದ್ದು ಅಂತ ಹೇಳಿದ್ರಿ. ಯಾವಾಗ ಬೆಂಗಳೂರಿಗೆ ಯಾವಾಗ ಶಿಫ್ಟ್ ಆಗಿದ್ದು? ಇನಿಷಿಯಲ್ ಡೇಸ್ ಆಫ್ ಯುವರ್ ಎಜುಕೇಶನ್ ಎಲ್ಲಿ, ತುಮಕೂರಲ್ಲೇ ಆಯ್ತಾ ಅಥವಾ? ಇನಿಷಿಯಲ್ ಅಪ್ ಟು ಇಂಜಿನಿಯರಿಂಗ್ವರೆಗೂ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಅಪ್ ಟು ಇಂಜಿನಿಯರಿಂಗ್ ಮಾಡಿ ಬೇರೆ ಎಲ್ಲ ಮಾಡ್ತಿದ್ದೇನೆ. ಅದೇ ಪರಿಸ್ಥಿತಿ ಹಂಗಾಗೋಗಿದೆ. ಸೊ ಇಂಜಿನಿಯರಿಂಗ್ ತುಮಕೂರಲ್ಲಿ ಮಾಡಿ MTechಗೆ ಮೆಷಿನ್ ಡಿಸೈನಲ್ಲಿ ಇಲ್ಲಿ ಅಂಬೇಡ್ಕರ್ ಕಾಲೇಜ್ಗೆ ಓದೋಕ್ಕೆ ಬಂದಿದ್ದು. ಸೊ ಅಲ್ಲಿ 2 ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ, ಬರೀ ಮ್ಯೂಸಿಕ್ಕೇ ಆಗೋಯ್ತು ನಮ್ಮದು. ಸೊ ಅಕಾಡೆಮಿಕ್ಸಲ್ಲೂ ಓಕೆ, ನಾನು ಅಷ್ಟಂತ ಫೇಲ್ ಆಗೋ ಹುಡುಗ ಏನಲ್ಲ, ಬಟ್ ಓಕೆ. ಬಟ್ ಮ್ಯೂಸಿಕ್ ಕೈ ಹಿಡಿತು ನನಗೆ. ಇದಾದಮೇಲೆ ಒಂದು 2 years ವರ್ಕ್ ಮಾಡಿದೆ ನಾನು. ಆ್ಯಕ್ಚುಲಿ DRDOದಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಆಗಿ ವರ್ಕ್ ಮಾಡ್ತಿದ್ದೆ. ಹೌದು. ಅದಾದಮೇಲೆ ನಾನು ಮ್ಯೂಸಿಕ್ಗೆ ಬಂದೆ. ಲೈಕ್ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮ್ಯೂಸಿಕಲ್ಲಿ ಮಾಸ್ಟರ್ಸ್ ಮಾಡಿದೆ. 2 ಮಾಸ್ಟರ್ ಡಿಗ್ರೀಸ್ ಅಷ್ಟೇ. ಸೂಪರ್. ಒಂದಕ್ಕೆ ಹೋಗಬೇಕು. ಸೊ ಐ ಚೋಸ್ ಮ್ಯೂಸಿಕ್. ಅಂದರೆ ಯೂಶಲಿ ಏನಾಗುತ್ತೆ, ಮ್ಯೂಸಿಕ್ಕಿಂದ ಅಷ್ಟು ಗಂಧ ಇಲ್ದಿರೋ ಮನೆಗಳಲ್ಲಿ ಈ ಪಾಯಿಂಟಿಗೆ ಬಂದಾಗ, ಈ ಎಜುಕೇಶನ್ ಮುಗೀತು, ಎಲ್ಲ ಟರ್ನಿಂಗ್ ಪಾಯಿಂಟೇ ನಮ್ಮ ಪ್ರಕಾರ. 10th ಚೆನ್ನಾಗಿ ಓದ್ಬಿಡು, ಟರ್ನಿಂಗ್ ಪಾಯಿಂಟ್. ಆಮೇಲೆ PUC ಆಗುತ್ತೆ, ಡಿಗ್ರಿ ಚೆನ್ನಾಗಿ ಓದಬೇಕು, ಮಾಸ್ಟರ್ಸು. ಬಟ್ ಆ್ಯಕ್ಚುಲಿ ಮಾಸ್ಟರ್ಸಲ್ಲಿ ಇದು ಟರ್ನು ಅದು ಇದು ಅನ್ನೋದು ಒಪ್ಪು ಅಂತ ಮಾತು. ಯಾಕಂದ್ರೆ ಅಲ್ಲಿಂದ ಓದೋದು ಅನ್ನೋದು ನಿಲ್ಸಿ ಕೆಲಸಕ್ಕೆ ಅಂತ ಹೋಗ್ತೀವಿ. ಬೇರೆಯವ್ರಿಗೆ ಪ್ರೆಷರ್ ಇರುತ್ತೆ ಅಂತ ಟೈಮಲ್ಲಿ, ದಟ್ ನೀನ್ ಕೆಲ್ಸಕ್ಕೆ ಹೋಗ್ಬೇಕು, ಇವಾಗ ಹೋಗ್ಲೇಬೇಕು ಅಂತ ಫ್ಯಾಮಿಲಿಯಿಂದ ಪ್ರೆಷರ್ ಅಂತ. ನಿಮಗೆ ಯಾವ ತರ ಇತ್ತು ಆ ಸನ್ನಿವೇಶ? ಯಾವ ತರ ಇತ್ತು? ಇಲ್ಲ, ಪ್ರೆಷರ್ ಅಂತೂ ಇತ್ತು ಮನೇಲಿ, ಕೆಲಸ ಮಾಡು ಈಗಲೂ ಹೇಳ್ತಾರೆ. ಬಟ್ ಈಗ ನಾನು ಮಾಸ್ಟರ್ಸ್ ಮಾಡಿ ನೆಕ್ಸ್ಟ್ ಮ್ಯೂಸಿಕಲ್ಲೇ ಜಾಬ್ ನೋಡೋಣ ಅಂತ ಇದ್ದೀನಿ. ಲೈಕ್ ಯೂನಿವರ್ಸಿಟೀಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅವ್ರ PhDಗೂ ಅಪ್ಲೈ ಮಾಡ್ಬೋದು ನಾನು. ಸೊ ಆ ಥರ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ ಮನೆಯಿಂದ. ಎಲ್ರಿಗೂ, ನಮ್ಮ ಅಣ್ಣಂಗೂ ಇದೆ, ನನಗೂ ಇದೆ. ಇಲ್ಲ ಒಂದು ಬೇರೆ ಫೀಲ್ಡ್. ಸೊ ಎಲ್ಲ ಕಡೆಯಿಂದ ಒಂದು ಪ್ರೆಷರ್ ಇರುತ್ತೆ. ಬಟ್ ನಮ್ಮ ರೂಟು ಇದೇ ಫಿಕ್ಸು ಅಂತ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಇದರಲ್ಲೇ ಮೂವ್ ಆಗಬೇಕು ಅಂತ. ಸೊ ಅವರು ಒಪ್ಕೊಂಡಿದ್ದಾರೆ. ಅದರಿಂದ ಮಾಡೋದು ಒಂಥರ ಹೇಗೆ ಅಂದರೆ, ನಾನೊಂದು 3-4 ಸಲ ಭೇಟಿ ಆಗಿದ್ದೀನಿ ನಿಮ್ಮನ್ನ. ಓಕೆನಾ? ಅದರಲ್ಲಿ ಆನ್ ದ ಔಟ್ಲುಕ್ ಕಾಣೋದು ತುಂಬ ಕಾಮ್, ಸೈಲೆಂಟ್ ಆಗಿರ್ತಾರೆ ಮಹೇಶ್ ಅವರು ಅಂತ. ಅದೇ ಮಹೇಶ್ ಅವ್ರದ್ದು ನಾನು ಮೀಮ್ ಪೇಜು ನೋಡಿದ್ದೀನಿ. ಸೊ ಎಂತ ತರಲೆ ಅಥವಾ ಅದೊಂದು ಸೈಡು ಇದೆ. ನೀವು ಸ್ಕೂಲಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ ಮತ್ತೆ ಸ್ಕೂಲಿಗೆ. ಆ ಓದೋ ಟೈಮಲ್ಲಿ ಯಾವ ವರ್ಷನ್ ಆಫ್ ಯು ಜಾಸ್ತಿ ಆಕ್ಟಿವ್ ಇತ್ತು? ಅಥವಾ ಇನ್ನೂ ಸ್ವಲ್ಪ ಪರಿಚಯ ಆಗಿ ಒಂಚೂರು ಒಡನಾಟ ಜಾಸ್ತಿ ಆಗೋವರೆಗೂ ಸೈಲೆಂಟಾ? ಯಾವ ಥರ? ಬೇಸಿಕ್ ಜಾಸ್ತಿ ಸೈಲೆಂಟೇ ಇದ್ದಿದ್ದು. ಸೈಲೆಂಟ್ ಇದ್ದಾಗ ಈ ಹುಡುಗರು ರೇಕ್ಸ್ ಅವರು ಸುಮ್ಮನೆ ಇರ್ತಾರೆ. ಅವಾಗ ಒಂಚೂರು ಕಾಮಿಡಿ ಏನಾರು ಮಾಡೋದು ಹಿಂಗೆ ಆಗ್ತಿತ್ತು. ಬಟ್ ಜಾಸ್ತಿ ಸೀರಿಯಸ್ ಪರ್ಸನ್. ಸೀರಿಯಸ್ಸೇ ಮಾತಾಡಿದ್ರೆ ಕಾಮಿಡಿ ಅನ್ಸ್ಬಿಡುತ್ತೆ ಕೆಲವ್ರಿಗೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಮೀಮ್ ಪೇಜ್ ಓಪನ್ ಮಾಡ್ಬಿಟ್ಟೆ, ನೋಡ್ರಯ್ಯ ನಾನು ಏನು ಬೇಕೋ ಇದ್ರಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಅಂದ್ಬಿಟ್ಟು. ಮತ್ತೆ ಪರ್ಸ್ನಲ್ ಆಗಿ ಸಿಕ್ಕಾಗ ಜೋಕ್ಸ್ ಕೇಳಬಾರ್ದು, ಅದ್ರಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ. ಮಾತಾಡೋದೇ ಕಾಮಿಡಿ ಮಾಡ್ಬಿಡ್ತಾರೆ ಅವರು. ಅದೊಂದು ಅಂದ್ರೆ ಅದು ಏನೋ ಒಂದು ಪಾಯಿಂಟ್ ಇದ್ರೆ ಈಗ ಕಟ್ಟಿ ರಪ್ಪ ಅಂತ ಹೇಳಿರ್ತೀರ, ಅದು ಆನ್ಲೈನರ್ ಥರ ಏನೋ ಒಂದು ಹೇಳಿರ್ತೀವಿ, ಹೇಳೋವಾಗ ಸೀರಿಯಸ್ ಆಗಿ ಹೇಳಿರ್ತೀರ. ಹೌದು, ಏನೋ ಒಂದು ಹೇಳಿರ್ತೀನಿ, ಅದನ್ನ ಓ ಬ್ರೋ ಹಿಂಗ ಅಂತ ಹೇಳ್ತಾರೆ. ಅದು ಅಲ್ಲಿ ನಾನು ಮೀಮ್ ಪೇಜ್ ನೋಡಿದಾಗ ನನಗೆ ಇಂಟ್ರೆಸ್ಟ್ ತಂದಿದ್ದು ವಿಷಯ ಏನು ಅಂದರೆ, ನಾವು ಈ ಕಾಂಟೆಂಟ್ ಅನ್ನೋ ವರ್ಲ್ಡ್ಗೆ ಎಂಟರ್ ಆಗಿತ್ತು. ಮ್ಯೂಸಿಕ್ ಕಡೆಯಿಂದ ಕಾಂಟೆಂಟ್ ಅನ್ನೋ ವರ್ಲ್ಡ್ಗೆ ಬಂದಿದ್ರಿ, ಈ ಥರ ಪ್ರೊಡ್ಯೂಸ್ ಮಾಡಬೇಕು, ಒಂದು ರೀಚ್ ಅನ್ನೋದಿತ್ತು. ಅದ್ರ ಜೊತೆ ಈ ಮೀಮ್ಸು ಮಾಡಿದಾಗ ನಿಮ್ಗೆ ಯಾವತ್ತು ಲೈಕ್ ಇದು ಬರಲಿಲ್ವಾ, ಕ್ರೇವಿಂಗ್ ಆಗಲಿಲ್ವಾ ಇನ್ನೊಂದು ಏನಾದ್ರು ಫಾರ್ಮ್ ಆಫ್ ಕಾಂಟೆಂಟ್ ಎಕ್ಸ್ಪ್ಲೋರ್ ಮಾಡಿ? ಮುಂಚೆ ನಾನು
ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸುಮ್ಮನೆ ಮೀಮ್ಸ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ. ನಾನು ನನ್ನ ಪ್ರೊಫೈಲಲ್ಲೇ ಆಗ್ತಿದ್ದೆ. ಬಂದವರೆಲ್ಲ ಇವ್ನು ಮ್ಯೂಸಿಕ್ ಮಾಡ್ತಾನೋ ಮೀಮ್ಸ್ ಮಾಡ್ತಾನೋ ಕನ್ಫ್ಯೂಸ್ ಆಗಿ ಎಷ್ಟೊಂದು ಆಪರ್ಚುನಿಟೀಸ್ ಹೋಗ್ಬಿಡೋದು. ಸೊ ಹಿಂಗೆ ಬೇಡ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದ್ಬಿಟ್ಟು ಮೀಮ್ ಕಂಟೆಂಟು ಹೊಸ ಪೇಜ್ ಕ್ರಿಯೇಟ್ ಮಾಡಿ ಅದಕ್ಕೆ ಹಾಕ್ತೀನಿ. ಆ್ಯಂಡ್ ಐ ಡೋಂಟ್ ಕೇರ್ ಅಬೌಟ್ ದಟ್ ಆ್ಯಕ್ಚುಲಿ. ಸುಮ್ಮನೆ ಒಂದು ಟೈಮ್ ಪಾಸ್ ಏನೋ ಒಂದು ಎಡಿಟ್ ಮಾಡ್ತೀನಿ, ಜನರು ಖುಷಿ ಕೊಡುತ್ತೆ. ನನ್ನ ಮೇಯ್ನ್ ಮ್ಯೂಸಿಕ್ಕೇ. ಕರೆಕ್ಟ್. ಮೇನ್ ಮ್ಯೂಸಿಕ್. ಹೌದು, ಬ್ಯಾಕ್ ಸ್ಟೆಪ್ ತೊಗೊಳಕ್ಕೆ ಚಾನ್ಸೇ ಇಲ್ಲ ಅದು. ಹೌದು. ಸರಿ, ನನಗೆ ವೀಣೆ ಬಗ್ಗೆ ಅಷ್ಟು ತಿಳಿದಿಲ್ಲ, ಬಟ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇನ್ ಇಟ್ ಸೆಲ್ಫ್ ತುಂಬ ಅಂದರೆ ಅದೊಂದು ಬೇರೆ ಥರನೇ ಡೆಡಿಕೇಶನ್ ಬೇಕು, ಅದರಲ್ಲೊಂದು ಎಕ್ಸ್ಪರ್ಟೀಸ್ ಬರೋಕ್ಕೆ ಅಂತ. ಅದರಲ್ಲಿ ಈ ವಾಯ್ಲಿನಲ್ಲಿ ನಾನು ಗಮನಿಸಿದ್ದೇನು ಅಂದರೆ ಫ್ರೆಟ್ಗಳಿಲ್ಲ, ಏನು ಡಿವಿಷನ್ನೇ ಇಲ್ಲ. ಒಂದು ಐಡಿಯಾ ಮೇಲೆ ಈ ಥರ ನೀವು ಕೈ ಪ್ಲೇಸ್ ಮಾಡಿದ್ರೆ ಈ ಸ್ವರ ಬರುತ್ತೆ ಆಚೆ ಅನ್ನೋ ಥರ. ವೀಣೆಯಲ್ಲಿ ಹೌ ಈಸಿಯರ್ ಇಟ್ ಈಸ್ ಕಂಪೇರ್ಡ್ ಟು ದಟ್, ಬಟ್ ವೀಣೆದ ಅದರದ್ದೇ ಆದಂತಹ ಕಷ್ಟಗಳೊಂದಷ್ಟಿರುತ್ತೆ. ಸೊ ವೀಣೆದ ಡಿಫಿಕಲ್ಟೀಸ್ ಏನು? ಈಗ ಜನ ಹೇಳ್ತಾರೆ ವೈಲಿನ್ಗಿನ ವೀಣೆ ತುಂಬ ಕಷ್ಟ ಕಲಿಯೋದು ಅಂತ. ನಾನು ಹೇಳ್ತೀನಿ ವೀಣೆ ಕಲಿಯೋದು ಈಸಿ ಚೂರು ಕಂಪೇರ್ಡ್ ಟು ವೈಲಿನ್. ಯಾಕಂದರೆ ಫ್ರೆಟ್ಸ್ ಇರೋದ್ರಿಂದ ನಮ್ಗೆ ಮನೆಗಳು ಗೊತ್ತು, ಯಾವ ನೋಟಲ್ಲಿ ಐಡಿಯಾ, ಯಾವ ನೋಟಲ್ಲಿ ಯಾವ ಟೋನ್ ಬರುತ್ತೆ ನನಗೆ ಗೊತ್ತು. ವೈಲಿನ್ನು ಕೇಳಿಸ್ಕೊಂಡೆ ನುಡಿಸ್ಬೇಕು ಅವರು, ತುಂಬ ಕಷ್ಟ ಆಗುತ್ತೆ. ಬಟ್ ವೀಣೆನೂ ಅಂತ ಈಸಿ, ಓಕೆ. ಬಟ್ ಕೈ ಸ್ವಲ್ಪ ಕೊಯ್ಕೊಳ್ಳೋದು, ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಬರೋದು, ಸ್ಟಾರ್ಟಿಂಗ್ ಸ್ಟ್ರಗಲ್ಸ್ ಮಾಡಲೇಬೇಕು. ಹೌದು, ಸ್ಟ್ರಗಲ್ಸ್ ಮಾಡಲೇಬೇಕು. ಅಂಡ್ ದೊಡ್ಡ ಇನ್ಸ್ಟ್ರೂಮೆಂಟ್ ಬೇರೆ, ಟ್ರಾವೆಲ್ ಬೇರೆ ಮಾಡೋಕ್ಕಾಗಲ್ಲ ಅದ್ರ ಇಟ್ಕೊಂಡು. ಬಟ್ ಪ್ಯಾಷನ್ ಇದ್ದರೆ ವೀಣೆಗೆ ಇಟ್ ವಿಲ್ ಬಿಕಮ್ ಈಸಿ. ದಟ್ ಈಸ್ ದೇರ್ ಅಲ್ವಾ, ಯೂನಿವರ್ಸಲ್. ಸೊ ನಿಮ್ದು ಫಾರ್ಮೇಟಿವ್ ಇಯರ್ಸಲ್ಲಿ ವೀಣೆ ಅನ್ನೋದು ಆ ಕಲೆ ನಿಮಗೆ ಇನಿಷಿಯಲಿ ಅದರದ್ದು ಅಡಿಪಾಯ ಹಾಕ್ಕೊಳ್ತಾ ಇದ್ದಾಗ ನಿಮಗೆ ನೀವೇ ನಿಮ್ದು ಸಾಧನೆ ಯಾವ ಥರ ಇರೋದು? ಹೌ ವಾಸ್ ಯುವರ್ ಪ್ರಾಕ್ಟೀಸ್ ರೂಟೀನ್? ವೆನ್ ಡಿಡ್ ಯು ಸ್ಟಾರ್ಟ್ ಲರ್ನಿಂಗ್ ಆ್ಯಕ್ಚುಲಿ? ಮೇಬಿ 2005 ಆಲ್ಮೋಸ್ಟ್. ಇನ್ನೊಂದು ವರ್ಷ ಹೋದರೆ 20 years. ಸೊ 2005 ಅದೇ ಮನೇಲಿ ಮ್ಯೂಸಿಕ್ ಕೇಳಿ ವಾಟ್ ನಿಮಗೆ ಎಷ್ಟು ವಯಸ್ಸಿತ್ತು ಅವಾಗ ಶುರು ಮಾಡಿದಾಗ? ಮೇ ಬಿ 9 or 10 ಅವಾಗ ಶುರು ಮಾಡಿ. ಅವಾಗ ಇದು ಕ್ಲಾಸಿಕಲಲ್ಲಿ ಜೂನಿಯರ್ ಸೀನಿಯರ್ ಅಂದಮೇಲೆ ವಿದ್ವತ್ ಅಂತ ಒಂದು ಡಿವಿಷನ್ ಇರುತ್ತೆ. ಸೊ ನಾನು 2005 ಜೂನಿಯರ್ ಎಕ್ಸಾಮ್ ತೊಗೊಂಡಿದ್ದು. ಶುರು ಮಾಡಿದ್ದು ಅಲ್ಲೇ ಜಸ್ಟ್ ಒಂದು 6 to 8 months ಜೂನಿಯರ್ ಆಗೋಯ್ತು ನಂದು. ಸೊ ಅಲ್ಲಿ 400ಗೆ ಔಟ್ ಆಫ್ 400 ಐ ಗಾಟ್ 385. ಅವಾಗ ಅದು ಕರ್ನಾಟಕಕ್ಕೆ ಜಾಸ್ತಿ, ಅದು ರ್ಯಾಂಕ್ ಒಂಥರ. ನಮ್ಗೇನು ಗೊತ್ತಿತ್ತು ಆ ಚಿಕ್ಕ ವಯಸ್ಸಲ್ಲಿ ರ್ಯಾಂಕ್ ಅಂತ, ಊಟ ಕೊಡ್ರಿ ಸಾಕು, ಸಾಕು ರ್ಯಾಂಕ್ ಇಟ್ಕೊಳ್ಳಿ ಅಂತ ಆ ಮೈಂಡ್ ಸೆಟ್. ನಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮಲ್ಲಿ ಅದು ಡಿವಿಷನ್ಸ್ ಬೇರೆ ಇರುತ್ತೆ. ಶ್ರವಣ ಜ್ಞಾನ ಇರುತ್ತೆ, ಕೇಳಿ ಕ್ವಶನ್ಸ್ ಆನ್ಸರ್ ಮಾಡಬೇಕು. ಥಿಯರಿ ಎಕ್ಸಾಮು, ಶ್ರವಣ ಜ್ಞಾನ, ಪ್ರಾಕ್ಟಿಕಲ್ಸ್ ಒಂದು. ಕರೆಕ್ಟ್, ಅದೊಂದು. ಸೊ ಪ್ರಾಕ್ಟಿಕಲ್ ಔಟ್ ಆಫ್ ಔಟ್ ಬಂದಿತ್ತು, ಶ್ರವಣನೂ ಔಟ್ ಆಫ್ ಔಟ್ ಬಂದಿತ್ತು. ಥಿಯರಿ 15 marks ಕಡಿಮೆ ಆಗಿತ್ತು. ಸೊ ಅಲ್ಲಿ ಜೂನಿಯರ್ ಆಯಿತು. ಜೂನಿಯರ್ ಆದಮೇಲೆ ನೆಕ್ಸ್ಟ್ ಇಯರೇ ಸೀನಿಯರ್ ಕಟ್ತೆ ನಾನು. ಸೀನಿಯರ್ಗೆ ಸಾಮಾನ್ಯ 2 years ಬೇಕಾಗುತ್ತೆ ಕಲಿಯೋಕ್ಕೆ. ನಂದು 1 to 1.5 years ಆಯಿತು. ಸೊ ಸೀನಿಯರು ಅದು ನೀಟಾಗಿ ಪಾಸ್ ಆಯಿತು. ಜಸ್ಟ್ ಪ್ಲಸ್ ವೋಕಲ್ಸ್ ಬೇರೆ ಮಾಡಿಕೊಂಡೆ ನಾನು ಜೂನಿಯರಲ್ಲಿ. ಆಮೇಲೆ ಆಡೋದೇ ಬಿಟ್ಬಿಟ್ಟೆ, ಏನೋ ಇಂಟ್ರೆಸ್ಟೇ ಬರಲಿಲ್ಲ. ವೀಣೆ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂತು. ಸೊ ಜೂನಿಯರ್ ಸೀನಿಯರ್ ಒಂದು 3 years ಕಂಪ್ಲೀಟ್ ಆಗೋಯ್ತು ನಂದು. ಅದಾದಮೇಲೆ ವಿದ್ವತ್ ಮಾಡೋಣ ಅಂದರೆ SLC ಬಂತು, PUC ಬಂತು, ಇಂಜಿನಿಯರಿಂಗು ಮರ್ತೇ ಬಿಟ್ಟೆ. ಅದಾದಮೇಲೆ M.Techಗೆ ಇಲ್ಲಿ ಬಂದಿದ್ದು. ಇಲ್ಲಿ ಮೂವಿ ಸಾಂಗ್ಸ್ಗೆ ಜಾಸ್ತಿ ಇಂಟ್ರೆಸ್ಟ್. ಸೊ ಮಾಡೋದೊಂದು ವಿದ್ವತ್ತು ಬಾಕಿ ಇದೆ. ಅದ್ರ ಓಕೆ. ಸೊ ಅಂದರೆ ಈ ಮಧ್ಯದಲ್ಲಿ ಒಂದು ಪೀರಿಯಡ್ ಆಫ್ ಟೈಮಿಗೆ ನೀವು ನುಡ್ಸೇ ಇಲ್ಲ ಅಂದರೆ ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಪ್ರಾಕ್ಟೀಸ್ ಇರೋದು. ಲೈಕ್ ಮುಂಚೆ ಒಂದು 2 to 3 hours ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಡೈಲಿ. ಆಮೇಲೆ 1 hour ಬಂತು, ಆಮೇಲೆ 1/2 hour. ಈಗ ಪರವಾಗಿಲ್ಲ, ಈಗ ಒಂದು ವಾಪಸ್ 2 to 3 hours ಬಂದಿದೆ. ಅದು ಒಂದ್ಸರಿ ಪ್ರಾಕ್ಟೀಸ್ ಬಿಟ್ಟರೆ ಹೋಯ್ತು, ಸಿಗೋದು ಕರೆಕ್ಟ್. ತುಂಬ ಕಷ್ಟ ಮತ್ತೆ ಬರೋದು. 100% ಅದು. ಆ್ಯಂಡ್ ಕಾಮನ್ ಆಡಿಯನ್ಸ್ ಪರ್ಸ್ಪೆಕ್ಟಿವನ್ನು ತೊಗೊಂಡಿಲ್ಲಿ ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂದರೆ ಅವ್ರಿಗೆ ಅರ್ಥ ಆಗೋದು ತುಂಬ ಕಷ್ಟ. ದಟ್ ಒಂದ್ಸಲಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋ ತಲೆಯಲ್ಲಿ ಕೂತ್ಬಿಟ್ರೆ ಎಂಥ ಮ್ಯೂಸಿಕ್ ಕೊಟ್ರು ಯಾರು ಮುಂದೆ ಬೇಕಾದ್ರೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋ ಥರ. ದಿಸ್ ಇಸ್ ದ ಬೇಸ್ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ ಸಿಚುವೇಶನ್ ಇನ್ನೊಂದು ಏನು ಅಂದರೆ ಕ್ಲಾಸಿಕಲ್ ಮ್ಯೂಸಿಕ್ಗೆ ತುಂಬ ಒಳ್ಳೇದು, ಅದರದ್ದೇ ಆದಂತಹ ಒಳ್ಳೆ ಕ್ರೌಡ್ ಇದೆ. ಹೌದು, ಇಲ್ಲ ಅಂತ ಹೇಳಲ್ಲ. ತುಂಬ ಒಳ್ಳೆ ಕ್ರೌಡು, 3 ಜನ ಟಿಕೆಟ್ ತಗೋತಾ ಇದ್ದಾರೆ ಅಂದರೆ ಇಟ್ ಸ್ಟಿಲ್ ಡಸಂಟ್ ವರ್ಕ್. ಪ್ರಾಕ್ಟಿಕಲಿ
ಅದು ಈಗಿನ ಟ್ರೆಂಡಲ್ಲಿ ತುಂಬ ಕಷ್ಟ. ಹೌದು. ಸೊ ನೀವು ಮಾಡ್ತಾ ಇರೋದು ಇಟ್ ಮೈಟ್ ಬಿ ಅನ್ ಎಫರ್ಟ್, ಅದೊಂದು ಬ್ರಿಡ್ಜ್ ಆಗ್ಬೋದಲ್ವಾ. ದಟ್ ಓಕೆ ನಿಮಗೆ ಏನು ಮ್ಯೂಸಿಕ್ ಬೇಕೋ ಅದನ್ನೇ ಕೊಡ್ತಾ ಇದ್ದೀನಿ, ನಂದು ಕ್ಲಾಸಿಕಲ್ದು ಏನು ಫ್ಲೇವರ್ ಇದೆಯೋ ತೋರಿಸ್ತಾ ಇದ್ದೀನಿ, ನಿಮಗೆ ಇಂಟ್ರೆಸ್ಟ್ ಜನ್ರೇಟ್ ಆಗಿ ಕ್ಲಾಸಿಕಲ್ನೇ ಹುಡ್ಕೊಂಡು ಹೋಗೋವಂಥ ಒಂದು ಲೈಕ್ ಡೇ ಬಂದರೂ ಬರ್ಬೋದು ಅಂತ. ಬಟ್ ಇದ್ರ ಬಗ್ಗೆನೇ ಇವಾಗ ಸ್ಪೆಷಲಿ ನಾವು ಫುಲ್ ಟೈಮ್ ಇರೋದ್ರಿಂದ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಅಂದ್ರೆ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ ಕ್ಲಾಸಿಕಲ್ಗೆ ಏನ್ ಆಗ್ಬೋದು. ಅದನ್ನ ಈಗ ಮೂವಿ ಸಾಂಗ್ ಏನಾದ್ರು ನೋಡ್ಸಿದ್ರೆ ಅದಕ್ಕೆ ಏನ್ ಹೇಳ್ತಾರೆ, ವೀಣೆ ತಗೊಂಡು ಇದನ್ನ ಮಾಡ್ತಾ ಇದ್ದಾನೆ, ಅದು ಆ ಥರ ಕಮೆಂಟ್ಸ್ ಬರುತ್ತೆ ನಮ್ಗಿಲ್ಲ ಅಂತಲ್ಲ. ಬಟ್ ಅವರು ಪ್ರಾಕ್ಟಿಕಲ್ ಅರ್ಥ ಮಾಡ್ಕೋಬೇಕಲ್ವ ಅದನ್ನು. ಈಗ ಒಂದು ಸಾಂಗ್ ಯಾವುದೋ ಒಂದು ಮೂವಿ ಸಾಂಗ್ ಇದೆ, ಅದನ್ನ ಹಂಗೇ ನುಡ್ಸಿದ್ರೆ ಅದೇ ಸಾಂಗು ನಮ್ತನ ಅಂತ ಏನೂ ಇಲ್ಲ ಅದ್ರ. ಸೊ ನಮ್ತನ ತೋರ್ಸಕ್ಕೆ ಕ್ಲಾಸಿಕಲ್ದು ಒಂದು ಚೂರು ಬಿಟ್ಸ್ನ ನಾನು ಯೂಸ್ ಮಾಡ್ಕೊಂಡು ಹಾಕ್ತೀನಿ. ಸೊ ಅವಾಗ ಇವರೇ ನುಡ್ಸಿರೋದು ಇದು ಅಂತ ಗೊತ್ತಾಗುತ್ತೆ. ಕರೆಕ್ಟ್. ನಾನು ಕ್ವೆಶನ್ ಎಲ್ಲಿಗೆ ಡೈರೆಕ್ಟ್ ಮಾಡಿದ್ದೆ ಅಂದರೆ, ಇದ್ರ ಬಗ್ಗೆನೇ ನಾವು ಯಾವಾಗಲೂ ಯೋಚನೆ ಮಾಡ್ತಿರೋದ್ರಿಂದ ಕ್ಲಾಸಿಕಲ್ ಮ್ಯೂಸಿಕ್ಗೆ ಈಗ ಹೇಗೆ ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ, ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತೀವಲ್ಲ, ಆ ಥರ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಒಂದು ಕಚೇರಿ ನಡೀತಾ ಇದೆ ಅಂದರೆ ಅಲ್ಲಿ ಜನ ಸೇರಬೇಕು ಅಂದರೆ ಏನು ಮಾಡ್ಬೋದು ನಿಮ್ಮ ಪ್ರಕಾರ ಅನ್ನೋದರ ಇದೊಂದು ಕ್ವಶನ್. ಲೈಕ್ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರೋ ಅಂತ ಒಂದು ಕ್ವಶನ್. ನಿಮ್ಗೆ ಅಂದರೆ ಹಿಂಗೆ ಏನಾದ್ರು ಒಂದು ಸಜೆಷನ್ ಕೊಡಬೇಕಂದ್ರೆ, ಓಕೆ ಇಂಪ್ರೂವ್ ಆಗ್ಬೋದು, ಕಚೇರಿಗಳಿಗೆ ಜಾಸ್ತಿ ಫುಟ್ಫಾಲ್ ನಾವು ತರಬೇಕು ಅಂದರೆ ಏನು ಮಾಡಬೇಕಾಗ್ಬೋದು ನಿಮ್ಮ ಪ್ರಕಾರ? ಒಂದು ಚೂರು ಪಾಪ್ಯುಲರ್ ಅಂತೂ ಇರಲೇಬೇಕು, ಇಲ್ಲ ಫ್ರೆಶ್ ಫೇಸ್ ಅಂದರೆ ಚೂರು ಕಡಿಮೆನೇ ಬರೋದು ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ. ಆಮೇಲೆ ಒಂದು ಪ್ರಮೋಷನ್ ಜಾಸ್ತಿ ಮಾಡಬೇಕು, ಸಿಕ್ಕಾಪಟ್ಟೆ ಮಾಡಬೇಕು. ಮೂವಿಗಿನ ಜಾಸ್ತಿ ಮಾಡಿದ್ರು ಬರೋದು ಕಡಿಮೆನೇ ನಮ್ಗೆ ಆಡಿಯನ್ಸು ಕ್ಲಾಸಿಕಲ್ಗೆ. ಆಮೇಲೆ ಅಕಂಪನಿಂಗ್ ಆರ್ಟಿಸ್ಟು ಮ್ಯಾಟ್ರ್ ಆಗ್ತಾರೆ, ಅವರು ಎಷ್ಟು ನುಡಿಸ್ತಾರೆ, ಹೇಗೆ ನುಡಿಸ್ತಾರೆ, ಎಷ್ಟು ಪಾಪ್ಯುಲರ್ ಇದ್ದಾರೆ ಎಲ್ಲದರಲ್ಲೂ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಕ್ಲಾಸಿಕಲ್ ಕಚೇರಿ. ಫಿಲ್ಮಿ ಆದರೆ ಬರ್ತಾರೆ, ಹೌದು ಎಂಟರ್ಟೈನ್ ಆಗುತ್ತೆ ಅಂತ ಬಂದೇ ಬರ್ತಾರೆ. ಬಟ್ ಹೇಳಿದ್ನಲ್ಲ, ಬೇಸ್ ಏನಿದ್ರು ಕ್ಲಾಸಿಕಲ್ ಮ್ಯೂಸಿಕ್, ನೀನು ಎಷ್ಟೇ ಮೇಲೋದ್ರೂ ಅದ್ರ ಮೇಲೆ ನಿಂತಿರ್ಬೇಕು ನಾವು. ಗೊತ್ತಿಲ್ಲದೇನೋ ಸಪ್ತಸ್ವರನೇ ಸಂಗೀತ ಏನೇನೋದ್ರೂ 7 ಹೇಳ್ಬಾರ್ದು ಅಂತ ಒಂದು ಸೆಕೆಂಡ್ ಹೆಸಿಟೇಟ್ ಮಾಡಿ ಹೇಳ್ಬಿಟ್ಟೆ, ಮತ್ತೆ ಹೋದ್ರು ಆಯ್ತಪ್ಪ ಅಂತ. ಅದು ಮತ್ತೆ ಅಗೇನ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ, ಸಿನಿಮಾ ಮ್ಯೂಸಿಕ್ ನುಡ್ಸೋವಾಗ ಕ್ಲಾಸಿಕಲ್ದು ಒಂದು ಫ್ಲೇವರ್ ಆ್ಯಡ್ ಮಾಡೋದೇನಿದೆ, ಅದು ಫ್ಲೇವರ್ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಗೋಬಿ ಕಲರ್ ಹಾಕ್ದಂಗೆ ಬ್ಯಾನ್ ಆಗ್ಬಿಡುತ್ತೆ. ಸೊ ಆ ರೈಟ್ ಮಿಕ್ಸನ್ ಹೇಗೆ ಅಂದರೆ, ಹೌ ಮಚ್ ಆಫ್ ಕ್ಲಾಸಿಕಲ್ ಎಲಿಮೆಂಟ್ ಇನ್ ಅ ಫಿಲ್ಮಿ ಕವರ್ ಇಸ್ ಟೂ ಮಚ್ ಆರ್ ಹೌ ಮಚ್ ಇಸ್ ರೈಟ್ ಅಮೌಂಟ್ ಅಂತ. ಈಗ ಫಿಲ್ಮ್ ಮ್ಯೂಸಿಕ್ ಯಾವ್ದಾರು ಒಂದು ರೆಕಾರ್ಡಿಂಗ್ ಹೋದರೆ ಅವ್ರು ಒಂದು ಟ್ಯೂನ್ ಕೊಡ್ತಾರೆ, ಅದು ನಾವು ಕ್ಲಾಸಿಕಲ್ ಅಂತ ಟ್ರೀಟ್ ಮಾಡಲೇಬಾರ್ದು. ಆ್ಯಕ್ಚುಲಿ ವಿ ಆರ್ ಡೂಯಿಂಗ್ ಇಟ್ ಫಾರ್ ಎ ಫಿಲ್ಮ್. ಸೊ ಬೇಸಿಕ್ ಲೈನ್ ಏನಿರುತ್ತೆ ಅದು ಹಾಗೇ ನುಡಿಸ್ತೀವಿ, ಅದು ಹಾಗೆ ನುಡಿಸಿ ಅದ್ರ ಮೇಲೆ ಏನು ಇಂಪ್ರೂವೈಸ್ ಮಾಡ್ಬೋದು, ಅಥವಾ ಸೀನ್ ಏನು ಕೇಳುತ್ತೋ, ಸಾಂಗ್ ಏನು ರಿಕ್ವೈರ್ ಇದೆಯೋ, ಸೊ ಅದ್ರ ಪ್ರಕಾರ ನಾವು ಗಮಕಗಳನ್ನ ಕೊಟ್ಕೊಂಡು ಹೋಗ್ತೀವಿ. ಬೇಕಾದರೆ ಆ್ಯಡ್ ಮಾಡ್ಕೋಬೇಕು, ಸುಮ್ಮನೆ ಎಲ್ಲದಕ್ಕೂ ನೀವು ಕಚೇರಿನೇ ಮಾಡ್ಬಿಡ್ಬೋದು ಫಿಲ್ಮಲ್ಲಿ, ಇಲ್ಲ ಅಂದರೆ ಹಂಗಾಗಿ ಹೋಗುತ್ತೆ. ಕಚೇರಿದ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನಿಮಗೆ? ಅಂದರೆ ಕಚೇರಿ ಮಾಡ್ತಿರ್ತೀನಿ, ಕ್ಲಾಸಿಕಲ್ ಅಪ್ಪ ಜೊತೆ ಜಾಸ್ತಿ ಮಾಡಿದ್ದೀನಿ. ಸೊ ಸೋಲೋ ಚೂರು ಕಡಿಮೆನೆ, ಸೊ ಅಪ್ಪ ಜೊತೆ ಜಾಸ್ತಿ ಮಾಡಿದ್ದೀನಿ. ಅಲ್ಲಿ ಅಕಂಪನಿಮೆಂಟ್ ಅವ್ರಿಗೆ. ಸೂಪರ್. ಅದೇ ಅಲ್ಲೂ ಮತ್ತೆ ಅದೇ ಪ್ರಾಬ್ಲಮ್ ಆಗೋದಲ್ವಾ ನಮಗೆ, ದಟ್ ನೀವು ಪರ್ಫೆಕ್ಟ್ ಆಗಿ ಅಲ್ಲಿ ಪಾಯಿಂಟ್ ಮಾಡಿದ್ರಿ, ಅಕಂಪನಿ ಮಾಡ್ತಿರೋ ಇನ್ಸ್ಟ್ರೂಮೆಂಟಲಿಸ್ಟ್ ಯಾರು ಇದ್ದಾರೆ ಅದು ಮ್ಯಾಟ್ರ್ ಆಗುತ್ತೆ ಅಂತ. ಈಗ ಅಂದರೆ ಎಕ್ಸಾಂಪಲ್ ಇವಾಗ ಶಿವ ಸರ್, ಆನಂದ್ ಕೃಷ್ಣ ಶರ್ಮಾ ಸರ್ ಇದ್ದಾರೆ, ಅಥವಾ ಯಾರೋ ಉಸ್ತಾದ್ ಜಕೀರ್ ಹುಸೇನ್ ನುಡಿಸ್ತಾ ಇದ್ದಾರೆ ಅಂದರೆ, ಅಲ್ಲಿ ಹಾಡ್ತಿರೋರು ಯಾರಿದಾರೋ ಅವ್ರಿಗಷ್ಟು ಪಾಪ್ಯುಲಾರಿಟಿ ಇಲ್ಲ ಅಂದ್ರೂ ಇವ್ರು ಅವ್ರಿಗೆ ತಬ್ಲಾ ನುಡಿಸ್ತಾ ಇದ್ದಾರೆ ಅಂದರೆ ಅವ್ರೆಂಥ ಲೈಕ್ ಅಂದರೆ ಅವ್ರೆಂಥ ಹಾಡ್ಗಾರರು ಇರಬೇಕು, ಅಥವಾ ಅವ್ರೆಂಥ ಫ್ಲೋಟಿಸ್ಟ್ ಇರಬೇಕು, ಎಷ್ಟು ಚೆನ್ನಾಗಿ ವೀಣೆ ನುಡಿಸ್ತಿರ್ಬೇಕು ಅಂತ. ದೇ ವಿಲ್ ಎಂಡ್ ಅಪ್ ಲೈಕ್ ಬ್ರಿಂಗಿಂಗ್ ಪೀಪಲ್ ಅಂತ. ನಾನು ಆ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಮತ್ತಿದೆ ಹೇಳ್ತಾ ಇದ್ದೀನಿ, ದಟ್ ಸಿ ಈಗ ಏನು ಇಲ್ಲ ಅಂದ್ರೆ ನಾವು ಟ್ರೈಲ್ ಬ್ಲೇಸ್ ಮಾಡಲೇಬೇಕು. ಯಾರೋ ಒಬ್ರು ಒಂದಷ್ಟು ದೂರ ಹೋಗಿ ನಿಂತ್ಕೊಂಡು ಅವ್ರ ಜನ ತುಂಬಾ ಕಷ್ಟ ಆಗೋಗಿದೆ ಆಕ್ಚುಲಿ ಕ್ಲಾಸಿಕಲ್ ಮ್ಯೂಸಿಕ್ಗೆ. ಲೈಕ್ ಜನ ಬರ್ತಾನೆ ಇಲ್ಲ ಆಕ್ಚುಲಿ, ಎಷ್ಟು ದೊಡ್ಡ ಆರ್ಟಿಸ್ಟ್ ಇದ್ರು ಅವ್ರು ಬರ್ತಾನೆ ಇಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ರು ಅದು ಕೇಳೋಕೆ ಪುರ್ಸತ್ತಿಲ್ಲ. ಎಲ್ಲ ರೀಲ್ಸಲ್ಲಿ ಬಂದ್ಬಿಟ್ಟು 1 ನಿಮಿಷದೊಳಗೆ ಎಲ್ಲ ಆಗ್ಬಿಟ್ಟಿದೆ. ಇಲ್ಲ ಆನ್ಲೈನ್ ಪ್ರೋಗ್ರಾಮ್ ಆಗ್ಬಿಡ್ತಾರೆ, ಇಲ್ಲೇ ಸಿಗುತ್ತಲ್ಲ ಅಲ್ಲಿ ಯಾಕೆ ಹೋಗ್ಬೇಕು ಅಂದ್ಬಿಟ್ಟು. ಮ್ಯೂಸಿಕ್ ಏನಿದ್ರು ಜಸ್ಟ್ ಆಫ್ಲೈನ್ ಅಲ್ಲಿ ಹೋಗಿ ಕೇಳಬೇಕು, ಎಂಜಾಯ್ ಮಾಡಬೇಕು. ಕಲಿಬೇಕಾದ್ರೂ ಅಷ್ಟೇ, ಆನ್ಲೈನ್ ಯಾವತ್ತೂ ಹೇಳಿಸ್ಕೋಬಾರ್ದು ಆ್ಯಕ್ಚುಲಿ. ಅಲ್ಲಿ ಹೋಗಿ ಕಲ್ತ್ರೇನೆ ಅನುಭವ ಏನು ಅಂತ ಗೊತ್ತಾಗುತ್ತೆ ನಮಗೆ. ಎಸ್,
ಆಮೇಲೆ ಆ ಪೂರ್ತಿ ಎಕ್ಸ್ಪೀರಿಯನ್ಸೇ ಲೈವ್ ಅನ್ನೋದೇ ಒಂದು ಎಕ್ಸ್ಪೀರಿಯನ್ಸ್ ಅದು. ಇಲ್ಲ ಅಂದ್ರೆ ರೆಕಾರ್ಡ್ ಆಗಿರೋದನ್ನೇ ಕೇಳ್ಬೋದು. ಲೈವ್ ಒಂದು ನಂಗೊಬ್ರು ಕೇಳಿದ್ರು ಫಂಕ್ಷನ್ಗೆ, ಸರ್ ಫಂಕ್ಷನ್ ಇದೆ, ನೀವು ಬರೋದೇನು ಬೇಕಾಗಿಲ್ಲ, ನೀವು ಅಲ್ಲೇ ನೋಡ್ಸ್ಬಿಟ್ಟು ಕಳಿಸಿ ಹಾಕತ್ತೀವಿ ಅಂತ. ಮತ್ತು ನನ್ನ ಯಾಕೆ ಕೇಳ್ತಾಳ್ರಿ, ಯೂಟ್ಯೂಬಲ್ಲಿ ರೆಕಾರ್ಡಿಂಗ್ ಅಂತ. ನನಗೆ ಇಂಥವೆಲ್ಲ ಕೇಳಿದಾಗ ಕ್ಯೂರಿಯಾಸಿಟಿ ಏನು ಹೆಚ್ಚಾಗುತ್ತೆ ಅಂದರೆ, ನಾವು ಇವಾಗ ಆರ್ಟನ್ನ ಫುಲ್ ಟೈಮ್ ನಂಬ್ಕೊಂಡಿರೋರು ಆಗಿರೋದ್ರಿಂದ ನಾವು ಎಷ್ಟೇ ಅದಕ್ಕೆ ಡೆಡಿಕೇಟೆಡ್ ಆಗಿದ್ದು ಅದಕ್ಕೆ ಎಷ್ಟೇ ಪವಿತ್ರತೆ ಕೊಟ್ಟರು ಎಂಡ್ ಆಫ್ ದ ಡೇ ದುಡಿಮೆನೂ ಅದರಿಂದನೇ ಆಗ್ಬೇಕು. ನಮಗೆ ನಾವು ಡಿಪೆಂಡ್ ಆಗಿದ್ದೀವಿ ಅದ್ರ ಮೇಲಲ್ವ. ಇಂಥ ಆಪರ್ಚುನಿಟಿಗಳು ಬಂದಾಗ ಸರಿ ಬೇಡ ಅಂತ ಹೇಳಿ ಕಳ್ಸೋದು ಒಂದ್ ಕಡೆ ಆಯ್ತು, ಮನ್ಸಿಗೆ ಅದು ಇಷ್ಟ ಆಗುತ್ತೆ. ಇಲ್ಲಿಂದ ಯೋಚನೆ ಮಾಡಿದ್ರೆ ಒಂದು ಲೈವ್ ಕಾನ್ಸರ್ಟಿಗೆ ಚಾರ್ಜ್ ಮಾಡೋದಕ್ಕಿಂತ ಒಂಚೂರು ಜಾಸ್ತಿ ಮಾಡಿ ರೆಕಾರ್ಡ್ ಮಾಡಿ ಕಳ್ಸಿದ್ರೆ ಒಂಥರ ಬೆನಿಫಿಟ್ ಆಗ್ಬೋದು ಅದು ಅಂತ ನಮಗೆ. ಸರಿ ನೀನ್ ರೆಕಾರ್ಡಿಂಗ್ ತಗೋ, ನೀನ್ ನಿನಗೆ ಅಂದ್ರೆ ಜಸ್ಟ್ ಮ್ಯೂಸಿಕ್ ಸೇಲ್ ಮಾಡೋ ರೀತಿ ಸೇಲ್ ಅದೇ ತರ ಮಾಡ್ಬೋದು ಅದನ್ನು. ಬಟ್ ಕ್ಲೈಂಟು ಹಂಗಿರ್ಬೇಕಲ್ಲ ಅವರು, ಸುಮ್ಮನೆ ಬಂದು ಸರ್ ನೀವು ಬರಂಗಿಲ್ಲ ಬರೀ ನಿಮ್ಮ ಮ್ಯೂಸಿಕ್ ಮಾತ್ರ ಕೊಡಿ ಅಂದ್ರಿ, ಒಂದು ರ್ಯಾಪು ಬಿಲ್ಡ್ ಆಗಿ ಆಮೇಲೆ ಕರೆಕ್ಟ್ ಕೊಡ್ಬೇಕಾಗತ್ತೆ ನಾವು. ಬಟ್ ಅದೇ ಅಗೇನ್ ಯಾವ ಎಕ್ಸ್ಟೆಂಟಿಗೆ ತೊಗೊಂಡೋಗಿ ನಿಲ್ಲಿಸ್ಬೇಕು ಅದನ್ನು ಅಂತ. ಈಗ ಡಿಸ್ಪರೇಷನ್ ಬರಬಾರ್ದು. ಸರಿ ನಾನು ಇವಾಗ ಫುಲ್ ಟೈಮ್ ಬಂದಿದ್ದೀನಿ, ನಾನು ದುಡ್ಡು ಮಾಡಬೇಕು, ಏನು ಕೇಳಿದ್ರು ಮಾಡ್ತೀನಿ, ಬೇಡ ನಿಂದು ಅಂತ ಒಂದಷ್ಟು ಬೌಂಡ್ರೀಸ್ ಹಾಕು. ಆ ಬೌಂಡ್ರಿ ಒಳಗಡೆ ಓಕೆ ಈ ಕೆಲಸ ನಾನು ಮಾಡ್ಬೋದು, ನನಗೆ ಸರಿ ಅನ್ಸುತ್ತೆ ಅಂದರೆ ಮಾಡಬೇಕು ಅನ್ನೋ ಥರ. ಫಾರ್ ಎಕ್ಸಾಂಪಲ್ ಅಲ್ಲಿ ಬಂದಿರೋರು ಒಂದು 4-5 ಕಚೇರಿಗೆ ಬಂದ್ಯಾರು ನಮ್ದು, ಅಥವಾ ಕಾನ್ಸರ್ಟ್ಸಿಗೆ ಬಂದ್ಯಾರು, ತುಂಬ ಇಷ್ಟ, ರೆಗ್ಯುಲರ್ ಆಗಿ ಬರ್ತಾರೆ. ಯಾವುದೋ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಫಂಕ್ಷನ್ ನಡೀತಾ ಇದೆ, ಸರ್ ನಿಮ್ ಇಲ್ಲಿ ಕರ್ಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ, ಅಟ್ಲೀಸ್ಟ್ ಒಂದು ರೆಕಾರ್ಡಿಂಗ್ ಅಥವಾ ಅವಾಗ ಒಂದು ಲೈವ್ ಸೆಷನ್ ತರ ವರ್ಚುವಲ್ ಮಾಡಿ ಅಂದ್ರೆ ಅಂಥವ್ರಿಗೆ ಮಾಡೋದ್ರಲ್ಲಿ ಅರ್ಥ ಇದೆ. ಮಾಡಿದೀವಿ ಆ ಥರ ಒಂದು ಸಿಂಗಾಪುರ್ಗೆ ಒಂದು ವರ್ಚುವಲ್ ಕಾನ್ಸರ್ಟೇ ಮಾಡಿದ್ವಿ. ಅಲ್ಲಿ ಒಬ್ರದ್ದು ಬರ್ತ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಕೇಳಿದ್ರು. ನಾನು ಸಿಂಗಾಪುರ್ಗೆ ಹೋಗಿದ್ದೆ 2022ನಲ್ಲಿ. ಸೊ ಅಲ್ಲಿ ವಿತ್ ಅವರ್ ಬ್ಯಾಂಡ್ ಅಲ್ಲಿ ಹೋಗಿ ಒಬ್ರು ಪರಿಚಯ ಆಗಿ, ಸೊ ಅವರು ಲಾಸ್ಟ್ ಇಯರ್ ಕೇಳಿದ್ರು. ಸೊ ಚೆನ್ನಾಗಿ ಮಾಡ್ಕೊಟ್ವಿ. ಸೂಪರ್. ಹಳೆ ಹಿಂದಿ ಸಾಂಗ್, ಹಳೆ ಕನ್ನಡ ಸಾಂಗ್ಸ್ ಎಲ್ಲ, ರೆಟ್ರೋ ಎಲ್ಲ. ಕರೆಕ್ಟ್. ಆಮೇಲೆ ನಾವು ಡಿಸ್ಕಸ್ ಮಾಡ್ತಿರೋ ಪಾಯಿಂಟ್, ಕ್ಲಾಸಿಕಲ್ಗೆ ಕ್ರೌಡ್ ಇಲ್ಲ ಅನ್ನೋ ಪಾಯಿಂಟ್ ಏನಿದೆ, ಯು ಆರ್ ಲೈಕ್ ಒನ್ ಆಫ್ ದಟ್ ರೇರ್ ಬ್ರೀಡ್. ಎರಡೂ ಕ್ರೌಡ್ಗಳನ್ನು ನೋಡಿರೋರು ನೀವು. ಒಂದು ಕಚೇರಿ ಕ್ರೌಡು ನೋಡಿದ್ದೀರಾ, ಒಂದು ಕಮರ್ಷಿಯಲ್ ಮ್ಯೂಸಿಕ್ಗೆ ಅಥವಾ ಸಿನಿಮಾ ಸಂಗೀತಕ್ಕೆ ಜನ ಯಾವ ಥರ ಬರ್ತಾರೆ, ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅಂತ ನೀವು ಯಾವ ಥರ ಅಬ್ಸರ್ವ್ ಮಾಡಿದ್ದೀರಾ? ದಟ್ ಇವಾಗ ನಾನೇ ಎರಡು ಪ್ರೋಗ್ರಾಮಿಗೆ ಬಂದಿರೋನು ನಾನೇ, ನಂದು ಎನರ್ಜಿ ಲೆವೆಲ್ಲು, ನಂದು ಹಾವಭಾವ ಒಂದು ಕಾನ್ಸರ್ಟಿಗೆ ಬಂದರೆ ಹೇಗಿರುತ್ತೆ, ಒಂದು ಕ್ಲಾಸಿಕಲ್ ಒಂದು ಕಚೇರಿಗೆ ಹೋದರೆ ಹೇಗಿರುತ್ತೆ ಅಂತ, ಆ ಡಿಫ್ರೆನ್ಸ್ ಅಂದರೆ ಆಡಿಯನ್ಸ್ ಹೇಗಿರ್ತಾರೆ ಅಂತ. ಲೈಕ್ ಸಿನಿಮಾ ಹಾಡಿಗೆ ಜಾಸ್ತಿ ಜನ ಆಡಿಯನ್ಸ್ ಸಿಗೋದು, ಬಟ್ ಮೆಚ್ಯೂರ್ಡ್ ಆಡಿಯನ್ಸು ಕ್ಲಾಸಿಕಲ್ ಕಾನ್ಸರ್ಟ್ಸ್ ಅಲ್ಲೇ ನಿಮಗೆ ಸಿಗೋದು. ಒಂದು ಮಟ್ಟಿಗೆ ತುಂಬಾ ಅರ್ಥ ಆಗ್ಬಿಟ್ಟು ಆಮೇಲೆ ರಿವ್ಯೂ ಬರೀತಾರೆ. ನಾವೇನಾರು ತಪ್ಪೇನಾರು ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಮ್ಮ ತಪ್ಪು. ಇಲ್ಲ ಆಡಿಯನ್ಸ್ ಹಂಗಲ್ಲ ಮೂವೀಸಲ್ಲಿ. ಸೊ ಇದು ನಾವು ಏನು ನುಡ್ಸಿದ್ರು, ಸುಮ್ಮನೆ ಒಂದು ಜೋರಾಗಿ ಸೌಂಡ್ ಹಾಕಿದ್ರು ಅದಕ್ಕೆ ಅಂತ. ಸೊ ರಿಯಲ್ ಮ್ಯೂಸಿಕ್ ಇರೋದು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ನಾನು ನಂಬಿರೋದು. ಕರೆಕ್ಟ್. ಮತ್ತು ಈ ಫ್ಯೂಷನ್ ಬಗ್ಗೆ ನಿಮ್ದು ಒಪಿನಿಯನ್ ಏನು? ಅಂದರೆ ಯು ಆರ್ ಸ್ಟಿಲ್ ಪ್ಲೇಯಿಂಗ್ ಕ್ಲಾಸಿಕಲ್ ಮ್ಯೂಸಿಕ್, ಜನನ್ ಕರೆಯೋಕ್ಕೋಸ್ಕರ ಅಂತನೋ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಆಗೋ ಯಾವುದೋ ಜಾಝ್ ಎಲಿಮೆಂಟ್ ತರಕ್ಕೆ ಡ್ರಮ್ಸ್ ತರ್ತೀವಿ ಅಥವಾ ಒಂದು ಸ್ಯಾಕ್ಸೋಫೋನ್ ತರ್ತೀವಿ, ಎಲ್ಲೋ ಒಂದು ಕಡೆ ಅದು ಇಂಟರ್ಸೆಕ್ಟ್ ಆಗುತ್ತಲ್ವ. ದಟ್ ಇಲ್ಲಿ ರಾಗ ಬೇಸ್ಡ್ ಇರುತ್ತೆ, ಕಾಂಪೋಸಿಷನ್ಸ್ ಎಲ್ಲ ರಾಗಗಳ ಮೇಲೆ ಬೇಸ್ ಆಗಿರುತ್ತೆ. ಅವ್ರದ್ದು ಏನೋ ಒಂದು ಸ್ಕೇಲು ಏನೋ ಒಂದು ಇರುತ್ತೆ. ಈಗ ವೆಸ್ಟರ್ನ್ ಕ್ಲಾಸಿಕಲ್ ಇರ್ಬೋದು, ವಾಟ್ ಎವರ್ ಯು ಟೇಕ್ ಅಂತ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಫ್ಯೂಷನ್ ಮ್ಯೂಸಿಕ್ ಆಸ್ ಅ ಕಾನ್ಸೆಪ್ಟ್, ಮತ್ತು ವಿಲ್ ದ್ಯಾಟ್ ಹೆಲ್ಪ್ ಬ್ರಿಂಗಿಂಗ್ ಮೋರ್ ಪೀಪಲ್ ಬ್ಯಾಕ್? ಖಂಡಿತ ಇದು ಆಗುತ್ತೆ. ಫ್ಯೂಷನ್ ಮಾಡಿದ್ರೆ ಕರ್ನಾಟಿಕ್ ಅವರು ಲೈಕ್ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ. ಆಮೇಲೆ ತುಂಬ ಇನ್ಸ್ಟ್ರೂಮೆಂಟ್ಸ್ಗಳ ಪರಿಚಯ ಆಗುತ್ತೆ ಅಲ್ಲಿ. ಆಮೇಲೆ ಹೊಸ ಸೌಂಡಿಂಗ್ ಬರುತ್ತೆ, ಅದು ಮೂರನೇದು ಇಂಪಾರ್ಟೆಂಟ್. ಆಮೇಲೆ ಆಡಿಯನ್ಸ್ ಕೂಡ ಬರ್ತಾರೆ. ಮೊನ್ನೆ ಒಂದು ಕೇಳ್ತಿದ್ದೆ, ಅದೊಂದು ತಮಿಳ್ದೆ ಅದೋ ಒಂದು ಕೇಳ್ತಿದ್ದೆ. ಅಲ್ಲಿ ಒಬ್ಬರು ಸ್ಟಾರ್ಟಿಂಗು ಕ್ಲಾಸಿಕಲ್ ಶುರು ಮಾಡ್ತಾರೆ, ಆಮೇಲೆ ಸಡನ್ನಾಗಿ ರ್ಯಾಪ್ ಸಾಂಗು, ಆಮೇಲೆ ಮತ್ತೆ ಬ್ಯಾಕ್ ಟು ಕ್ಲಾಸಿಕಲ್, ಬ್ಯಾಕ್ ಟು ರ್ಯಾಪ್, ದೆನ್ ಎರಡು ಮರ್ಜ್ ಆಗುತ್ತೆ.
ಡಿಫ್ರೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅದು. ತುಂಬ ಚೆನ್ನಾಗಿರುತ್ತೆ ಅದು ಮಾತ್ರ. ಒಂದ್ಸಲಿ ಅದೇ ಎಲ್ಲಿ ಕೇಳಿದ್ದೆ, ಗಿರಿಧರ್ ಉಡುಪ ಸರ್, ಗುಬ್ಬಿ ಬ್ರೋ ಇವರೆಲ್ಲ ಮಾಡಿದ್ರು. ಅವರು ಹಂಗೆ ಘಟಮ್ ಇದೆ, ಎಲ್ಲ ಇದೆ, ಮಧ್ಯದಲ್ಲಿ ರ್ಯಾಪ್ ಇದೆ, ವಾಪಸ್ ಮತ್ತೆ ಕರ್ನಾಟಕಕ್ಕೆ. ಇಟ್ಸ್ ಆಲ್ ಅಬೌಟ್ ಮ್ಯೂಸಿಕ್ ಅಷ್ಟೇ. ಕರೆಕ್ಟ್, ಎಂಡ್ ಆಫ್ ದಿ ಡೇ ಇದು ಈ ಜಾನರ್ ನುಡ್ಸು ಆ ಜಾನರ್ ಎಲ್ಲೇ ಸೇರಿದ್ರು ಮ್ಯೂಸಿಕ್ ಅಂತ ಒಂದೇ ಬರೋದು. ಆಮೇಲೆ ಇಷ್ಟೆಲ್ಲ ಕ್ಲಾಸಿಕಲ್ಗೆ ಹೋಗ್ತಾ ಇಲ್ಲ ಜನ, ಅದು ಇದು ಅಂತ ಮಾತಾಡಿದವನು, ಈ ಇಷ್ಟೊತ್ತು ಮಾಡಿದ ಕಾನ್ವರ್ಸೇಷನ್ ನನಗೆ ಅವಾಗಿಂದ ತಲೆಯಲ್ಲಿ ಓಡ್ತಾ ಇರೋದು, ನೀವು ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ವೀಣೆ ರೆಕಾರ್ಡ್ ಮಾಡೋದ್ರ ಬಗ್ಗೆ ಮಾತಾಡಿದ್ರಲ್ಲ, ಸಿನಿಮಾಗೆ ಮಾಡಿದ್ದದು ನನ್ನ ತಲೆಯಲ್ಲಿ ವಾಪಸ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇರೋದು ಆ ಪಾಯಿಂಟ್. ಏನ್ ಮಾಡೋಕ್ಕಾಗಲ್ಲ, ಆ ಥರ ತಯಾರಾಗಿ ಕೂತ್ಬಿಟ್ಟಿದೀವಿ ಇವತ್ತಿಗೆ. ಸೊ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂದ್ರೆ, ಒಂದು ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದಿರ್ಬೋದು, ಅಥವಾ ಒಂದು ಸಿನಿಮಾ ಹಾಡಿಗೆ, ಅಂದ್ರೆ ಸಿನಿಮಾ ಹಾಡನ್ನ ಕವರ್ ಮಾಡೋದು ಒಂದ್ ಕಡೆ ಆದ್ರೆ, ಒಂದು ಒರಿಜಿನಲ್ ಸಿನಿಮಾ ಹಾಡಿಗೆ ಹೋಗಿ ವೀಣೆ ಪೋರ್ಷನ್ಸ್ ನ ರೆಕಾರ್ಡ್ ಮಾಡ್ಕೊಟ್ಟು ಬರೋದು ಅಚ್ಚುಕಟ್ಟಾಗಿ. ಈ ಪ್ರೋಸೆಸ್ ಯಾವ ತರ ಇರುತ್ತೆ, ಲೈಕ್ ಕಾಲ್ ಹೇಗ್ ಬರುತ್ತೆ ಅಥವಾ ರೆಕಗ್ನಿಷನ್ ಹೇಗಾಗುತ್ತೆ ಅನ್ನೋದ್ರಿಂದ ಹಿಡಿದು ನುಡ್ಸೋ ಪ್ರೋಸೆಸ್, ಒಂದು ಜರ್ನಿ ಅದರದ್ದು. ಕವರ್ ಸಾಂಗ್ ಆದ್ರೆ ಸಿಕ್ಬಿಡುತ್ತೆ ಟ್ರ್ಯಾಕ್, ಬೇಗ ಟ್ರ್ಯಾಕ್ ಸಿಕ್ಕಿ ಒಂದೇ ಟೇಕಲ್ಲಿ ಹಿಂಗೆ ಹೊಡೆದ್ಬಿಡ್ತೀವಿ. ಬಟ್ ಒರಿಜಿನಲ್ ಸಾಂಗ್ ಅಲ್ಲ, ಒರಿಜಿನಲ್ಸ್ ಎಷ್ಟು ಎಫರ್ಟ್ಸ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಎಫರ್ಟ್ಸ್ ಇರುತ್ತೆ, ಪ್ರೊಡ್ಯೂಸರ್ಸ್ ಎಷ್ಟು ಎಫರ್ಟ್ಸ್ ಇರುತ್ತೆ. ಸೊ ಅದೇ ರೀತಿ ನಾವು ಒಂದು ಎಫರ್ಟ್ಸ್ ಹಾಕಿ ಕೊಡಬೇಕು. ಅಂದರೆ ಆ ಸಾಂಗ್ ಅಥವಾ ರೀ ರೆಕಾರ್ಡಿಂಗ್ ಕೇಳಿಸ್ಬೇಕು, ಅಂದರೆ ಹಿತವಾಗಿರಬೇಕು, ಕರೆಕ್ಟಾಗಿರಬೇಕು, ಸುಮ್ಮನೆ ಒಂದು ಮ್ಯೂಸಿಕ್ ಅಂತ ಮಾಡೋದಲ್ಲ. ಸೊ ಈ ರೀತಿ ರೀ ರೆಕಾರ್ಡಿಂಗಲ್ಲೂ ಅಷ್ಟೇ, ಕೆಲವುದ್ರಲ್ಲಿ ಟ್ರ್ಯಾಕ್ ಇರಲ್ಲ, ಎಂಟಿ ಇರುತ್ತೆ, ಒಂದು ಸೀನ್ ಮಾತ್ರ ಬಿಟ್ಟಿರ್ತಾರೆ. ಅವ್ರು ಹೇಳ್ತಾರೆ, ಫೀಲ್ ಹೇಳ್ತಾರೆ ಯಾವ ರೀತಿ ಬೇಕು ಅಂತ. ಸೊ ಸೀನಿಗೆ ನೋಡ್ಕೊಂಡು ಹಿಂಗೆ, ಇಲ್ಲಿ ನೋಡಲ್ಲ ನಾವು ನುಡಿಸ್ಬೇಕಾರೆ, ಅವಾಗ ಆ ಸೀನ್ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ನುಡಿಸ್ತೀವಿ. ಬಟ್ ಅದು ಒಂದು 3 to 4 ಟೇಕ್ಸ್ ಆಗುತ್ತೆ, ಅದನ್ನು ಕರೆಕ್ಟ್ ಫೈನ್ ಟ್ಯೂನಿಂಗ್ ಮಾಡಿ ಆಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳೋದು. ಅದು ಹೇಗೆ ಅಂದರೆ, ಆ ಸೀನ್ ನೋಡಿದ ತಕ್ಷಣ ಇನ್ಸ್ಪಿರೇಷನ್ ಬರುತ್ತೆ, ಯಾವುದೋ ಒಂದು ಫಸ್ಟ್ ಟೈಮ್ ಅಥವಾ ಆ ಸೀನ್ ನೋಡ್ತಾ ಒಂದು 2-3 ಸಲ ನುಡಿಸಿದಾಗ, ಆ 3 ಸಲ ನುಡಿಸಿದಾಗ ನೀವೊಂದು ಬೇಸ್ ಅಂತ ಫಾರ್ಮ್ ಮಾಡ್ಕೋತೀರಾ, ಅದನ್ನ ಫೈನ್ ಟ್ಯೂನ್ ಮಾಡೋದು ಹೀಗೆ ನಡೆಯುತ್ತಾ, ಅಥವಾ ಕೆಲವು ಸರಿ ಬೇರೆ ಬೇರೆ ವರ್ಷನ್ಸ್, ಕೆಲವು ಸರಿ ರಾಗ ಬೇಸ್ಡು ಆಗುತ್ತೆ. ಸೊ ಸೀನ್ ಯಾವುದ್ರಲ್ಲಿದೆ, ಏನು ಫೀಲ್ ಬೇಕು, ಈಗ ಕೋಪದಲ್ಲಿದೆಯಾ, ಕಾಮಿಡಿ ಇದೆಯಾ, ಕೆಲವು ರಾಗ ಬೇಸ್ಡು ಮಾಡ್ತೀನಿ. ಸೊ ಕರ್ನಾಟಿಕ್ ಅಗೇನ್ ಹೆಲ್ಪ್ಸ್. ಆ ಭಾವನೆಗೆ ಸ್ವಲ್ಪ ರಾಗದ ಮೇಲೆ ಇಂಪ್ರೂವೈಸ್ ಮಾಡೋದು ಅನ್ನೋ. ಆಮೇಲೆ ಒಂದು ಲೇಯರ್ ನುಡಿಸಿ ಅದಕ್ಕೆ ಇನ್ನೊಂದು ಲೇಯರ್ ತೊಗೊಂಬರೋದು, ಹಾರ್ಮೋನೀಸ್ ಮಾಡೋದು. ಸೊ ಇದೆಲ್ಲ ಕ್ಲೀನಾಗಿ ಮಾಡಿದಾಗ ಔಟ್ಪುಟ್ ವಿಲ್ ಬಿ ವೆರಿ ಗುಡ್. ಕರೆಕ್ಟ್. ಆ್ಯಂಡ್ ಅಂದರೆ ನಮ್ದೊಂದು ಕಾಮನ್ ಜಡ್ಜ್ಮೆಂಟ್ಸ್ ಇರುತ್ತೆ ಆ್ಯಸ್ ಆಡಿಯನ್ಸ್ ಆಗಿ. ಈಗ ಯಾವ ಥರ ಅಂದರೆ, ಈ ಒಂದು ಮಾಸ್ ಸೀನು ಅಥವಾ ಒಂದು ಕಾಮಿಡಿ ಸೀನಿಗೆ ಟಮಟೆ ನುಡಿಸ್ಬೋದು ಅಂತ ಇರುತ್ತೆ. ಅದ್ರ ಕಾಂಟ್ರಡಿಕ್ಷನ್ ಏನು ಅಂದರೆ, ನಾವು ಡೈಲಿ ನೋಡೋವಂಥ ಕಲ್ಚರ್ ಪ್ರಕಾರ ಅಥವಾ ನಮ್ಮ ಫೋಕ್ಲೋರ್ ಪ್ರಕಾರ, if somebody is dead we use sure ಯಾರಾದ್ರೂ ಹೋದಾಗ ಟಮಟೆ ನುಡ್ಸೋದು ನೋಡಿರ್ತೀವಿ ನಾವು ರೋಡ್ಗಳಲ್ಲೆಲ್ಲ. ಅಂದ್ರೆ ಒನ್ ಆಫ್ ದ ಸ್ಯಾಡೆಸ್ಟ್ ಮೂಮೆಂಟ್ಸ್ ಆಫ್ ಎನಿ ಹ್ಯೂಮನ್ಸ್ ಲೈಫ್ ಇಸ್ ಡೆತ್. ಆ ಟೈಮಲ್ಲಿ ನಾವು ಅದೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇರ್ತೀವಿ. ಅದೇ ಸಿನಿಮಾ ಅಂತ ಬಂದ್ರೆ ಯಾವುದೋ ಒಂದು ಕಾಮಿಡಿ ಸೀನ್ಗೋ ಅಥವಾ ಒಂದು ಮಾಸ್ ಸೀನ್ಗೆ ಮಾತ್ರ ಯೂಸ್ ಮಾಡ್ತೀವಿ ಅಂತ. ಈ ಜಡ್ಜ್ಮೆಂಟ್ಗಳು, ಈ ಬೌಂಡ್ರೀಸ್ ಏನು ಹಾಕೊಂಡಿರ್ತಾರಲ್ಲ ಆಡಿಯನ್ಸ್, ಅದನ್ನ ಬ್ರೇಕ್ ಮಾಡಿ, ನೀವು ಆ ಬೌಂಡ್ರೀಸ್ ಬ್ರೇಕ್ ಮಾಡಿನೇ ನಿಮ್ ಫುಲ್ ಸೋಷಿಯಲ್ ಮೀಡಿಯಾ ಗೇಮ್ ಇರೋದು. ದಟ್ ವೀಣೆಯಲ್ಲಿ ಫಿಲ್ಮ್ ಸಾಂಗ್ಸ್ ಕವರ್ ಮಾಡ್ತಾ ಇದ್ದಾರೆ, ಅದು ಎಂಥದಾದ್ರೂ ಆಗಲಿ, ಇಂಗ್ಲೀಷು, ಕನ್ನಡ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಲ್ಯಾಂಗ್ವೇಜ್ ಅಂತ. ಸೊ ಅದು ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಆ ರಿಸ್ಕ್ ತಗೊಳ್ತಾರ ಅಂದರೆ ಎಷ್ಟು, ಹೌ ಆಫನ್ ವಿಲ್ ಯು ಟೇಕ್ ದಟ್ ರಿಸ್ಕ್ ಅಂತ ಅಲ್ವಾ. ಅಂದರೆ ಇದಕ್ಕೆ ಅಂತ ಅನ್ಕೊಂಡಿರ್ತಾರ ಜನ, ಇದನ್ನೇ ನುಡಿಸ್ತೀನಿ ಅನ್ನೋದು ಒಂದು ಕಡೆ. ಆದರೆ ಇಲ್ಲ ಗುರು, ಇದ್ರಲ್ಲಿ ಇನ್ನೂ ಏನೋ ಇದೆ, ನಿನಗೆ 1-2 ದಿನ ಆಗ್ಬೋದು ಅದು ಅಭ್ಯಾಸ ಆಗಕ್ಕೆ, ಬಟ್ ಸೂಪರ್ ಆಗಿರುತ್ತೆ ಕೇಳು ಅಂತ. ಆ ರಿಸ್ಕ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ಲಿ. ಈಗ ರಿಸ್ಕು ಜಾಸ್ತಿ ತಗೊಳಕ್ ಹೋಗಲ್ಲ, ಯಾರು ತಗೊಳಕ್ ಹೋಗಲ್ಲ ಆಕ್ಚುಲಿ. ಕರ್ನಾಟಕ ಅಂದ್ರೆ ಅಷ್ಟನ್ನೇ ಕಲಿತಾರೆ, ಅಷ್ಟನ್ನ ಬಿಟ್ಟು ಬೇರೆ ಏನು ಕಲಿತಪ್ಪ, ಅಷ್ಟು ಇದೆ, ಒಂದು ಫಾರ್ಮ್ಯಾಟ್ ಇದೆ, ಅದು ಫಾರ್ಮ್ಯಾಟ್ ಇದೆ. ನಿಂದು ಅನ್ನೋದು ಏನಲ್ಲಿ, ನಿಂದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕಲ್ವ ಏನಾದರೂ. ಸೊ ಅದನ್ನ ಬಿಟ್ಟು ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೇಕು ನಾವು. ಈಗ ಮೂವೀಸ್ಗೆ ನಾನು ಯಾವುದೋ ಕಾಮಿಡಿ ಸೀನ್ಗೂ ಒಂದು ಮಾಡಿದ್ದೆ, ಮಾಸ್ ಸೀನ್ಗೂ ಒಂದು ಮಾಡಿದ್ದೆ. ಅಲ್ಲಿ ಜೋರಾಗಿ ಡ್ರಮ್ ಸ್ಕಿಮ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಚಚ್ಚಿದ್ದಾರೆ, ಅಲ್ಲಿ ಜಾಗನೇ ಇಲ್ಲ ವೀಣೆಗೆ, ಅಲ್ಲೋಗಿ ನುಡ್ಸಿದ್ದೀನಿ. ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನೋಡ್ತಾ ಇದ್ದೆ, ಸೀನ್ ವೈಸ್ ನೋಡ್ತಾ ಇದ್ದೆ. ಅಲ್ಲೊಂದು ಶಿವಾದ ಯಾವುದೋ ಇತ್ತು ಸೀನು. ಸೊ ಅಲ್ಲಿ ವೀಣೆ ಇಂಟ್ರೊಡ್ಯೂಸ್ ಆದಮೇಲೆ ಸಖತ್ತಾಗಿ ಕೇಳಿಸ್ತು, ನಿಜ ನನಗೆ ಖುಷಿ ಆಯಿತು. ಸೊ ಒಂದು ಬೌಂಡ್ರಿ ಬ್ರೇಕ್ ಮಾಡಲೇಬೇಕಾಗುತ್ತೆ, ಅಲ್ಲ ಸೀನ್ ಮ್ಯಾಚ್ ಮಾಡಬೇಕು ಅಂದರೆ
ಸೊ ತುಂಬ ಕಷ್ಟ ಇರುತ್ತೆ, ಕ್ರಿಯೇಟಿವ್ ಆಗಿರುತ್ತೆ, ಒಂದು ಕಲಿಯಕ್ಕೆ ಸಿಗುತ್ತೆ ನಮ್ಗೆ ಏನಾದರೂ ಅಲ್ಲಿ. ಸೊ ಅಂದ್ರೆ ಮೇನ್ ರಿಸ್ಕ್ ತಗೊಳಕ್ಕೆ ಅದು ಕಂಪೋಸ್ ಯಾರು ಮಾಡ್ತಾ ಇದಾರೋ ಅವ್ರು ರೆಡಿ. ಹೌದು, ಅವ್ರು ರೆಡಿ ಇರಬೇಕು. ಕೆಲವು ಸರಿ ಜಾಮಿಂಗ್ ಮಾಡ್ಬಿಟ್ಟು ಆಮೇಲೆ ರೆಕಾರ್ಡಿಂಗ್ ಮಾಡ್ತೀವಿ ಕೆಲವು ಸರಿ. ಅದು ತುಂಬಾ ಆಗುತ್ತೆ. ಈಗ ಹೋಗಿದ ತಕ್ಷಣನೇ ರೆಕಾರ್ಡ್ ಏನು ಮಾಡೋದಿಲ್ಲ ಕೆಲವರು. ಸೊ ಜಾಮಿಂಗ್ ಮಾಡಿದಾಗ ಐಡಿಯಾಸ್ ಏನೇನು ಮಾಡ್ಬೋದು, ಏನೇನು ಬೇಡ, ಏನೇನು ಬೇಕು ಅಂತ. ಒಂದು ರೆಕಾರ್ಡಿಂಗ್ ಹೋಗಿದ್ದೆ, ಜಸ್ಟ್ ಒಂದೇ ಲೈನ್ ನುಡ್ಸಿರೋದು. ಸೊ 4.5 hours ಇದೀನಲ್ಲಿ. ಸೊ ಅದು ಐಡಿಯಾ ಬರೋಕ್ಕೆ ಒಂದು 3 to 4 hours ಆಯ್ತು ಅದಕ್ಕೆ. ಆಮೇಲೆ ಒಂದೇ ಮಾಡಬೇಕಾಗಿದ್ದು ಅಷ್ಟೇ, ಸುಮ್ಮನೆ ಒಂದು ಲೈನ್ ನುಡಿಸ್ದೆ ಮುಗೀತು. ಆ ಫೀಲ್ ತರಕ್ಕೆ ಮಾಡಲೇಬೇಕಾಗುತ್ತೆ. ಅದರದ್ದು ಎಕ್ಸ್ಟ್ರೀಮ್ ಆಪೋಸಿಟ್ ನೀವು ದ್ವೀಪನಲ್ಲಿ ಮಾಡಿರೋದು. ಒಂದಷ್ಟು ಪೋರ್ಷನ್ ಇತ್ತು, 20 ನಿಮಿಷದಲ್ಲಿ ಆಗೋಯ್ತು. ಹೌದೌದು, ಒನ್ ಟೇಕ್ ಅಂತಾರೆ. ಇದು ಅಂದ್ರೆ ಇದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತಲ್ವಾ, ದಟ್ ಒಂದು ಸಿನಿಮಾದ ಒಂದು ಸೀನಿಗೆ ನುಡ್ಸೋದು ಅದು ಹೇಗೆ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಯಾವುದೋ ಒಂದು ಒರಿಜಿನಲ್ ಕಾಂಪೋಸಿಷನ್, ಒಂದು ಆಲ್ಬಮ್ ಒಂದು ಸಿಂಗಲ್ ನುಡಿಸ್ತಾ ಇದೀವಿ ಅಷ್ಟೇ. ಇದಕ್ಕೆ ಅಷ್ಟು ದೊಡ್ಡ ಸನ್ನಿವೇಶ, ಒಂದು ಬ್ಯಾಕ್ ಡ್ರಾಪ್ ಅಂತಿಲ್ಲ, ಒಂದು ಜನರಲ್ ಐಡಿಯಾ ಮಾತ್ರ ಇರುತ್ತೆ. ಸೊ ಹೆಲ್ಪ್ ಆಗುತ್ತಾ ಅಂದ್ರೆ ಕಣ್ಮುಂದೆ ಸೀನ್ ಇರೋದು, ಅದು ಹೆಲ್ಪ್ ಆಗುತ್ತಾ ಅಥವಾ ಇಟ್ಸ್ ಜಸ್ಟ್ ಡಿಫ್ರೆಂಟ್ ಪ್ರೊಸೆಸಸ್ ದೇರ್ ಈಕ್ವಲಿ? ಕೆಲವು ಮ್ಯೂಸಿಕ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ತುಂಬಾ ಚೆನ್ನಾಗಿ ಸೋಲ್ಫುಲ್ ಆಗಿದ್ರೆ ಅವಾಗ ಗೊತ್ತಾಗುತ್ತೆ ಪಿಕ್ಚರ್ ಹೇಗ್ ಬರ್ಬೋದು ಇದು ಮ್ಯೂಸಿಕ್ ಅಂತ. ಸೊ ಅವಾಗಲೇ ಬೇರೆ ಬರುತ್ತೆ. ಇನ್ನು ಕೆಲವು ಮಾತ್ರ ಮ್ಯೂಸಿಕೇ ಸರಿ ಇಲ್ಲ, ನಂಗೂ ಇಷ್ಟ ಇರಲ್ಲ, ಏನೋ ಮಾಡ್ಬೇಕು ಹೊಟ್ಟೆ ಪಡು ಅಂತ ಮಾಡ್ಬಿಡ್ತೀವಿ. ಹೊಟ್ಟೆ ಮಾಡಿ ಅಷ್ಟೇ ಅದೇ ಎಷ್ಟು ಮಟ್ಟಕ್ಕೆ ಮಾಡಬೇಕೋ ಅಷ್ಟು ಮಾಡ್ಬಿಟ್ಟು. ಹೌದು, ಅವ್ರ ಇಂಟ್ರೆಸ್ಟ್ ಅಷ್ಟೇ. ಅದು ನಾವು ನಮ್ಮ ಬ್ಯಾಂಡಲ್ಲಿ ಹೇಳ್ತಿರ್ತೀವಿ, ಕಾಸು ಕೊಟ್ಟಂಗೆ ಕಜಾಯ ಅಂತ ಅಷ್ಟೇ. ಹಿಂಗೆ ಬ್ಯಾಂಡು ಅಷ್ಟೇ, ಅಂದ್ರೆ ಆ ಎಕ್ಸ್ಪೀರಿಯನ್ಸೇ ಬೇರೆ. ಸೆಟ್ ಆಫ್ ಮ್ಯೂಸಿಷಿಯನ್ಸ್ ಕಮಿಂಗ್ ಟುಗೆದರ್, ಫಾರ್ಮಿಂಗ್ ಕೊಲಾಬರೇಟಿವ್ ಟೀಮ್. ಅದು ಇತ್ತೀಚೆಗೆ ನೀವು ಬ್ಯಾಂಡ್ ಸ್ಟಾರ್ಟ್ ಮಾಡಿದ್ದೀರಾ, ಆ್ಯಂಡ್ ಯು ಹ್ಯಾವ್ ಈವನ್ ಲೈಕ್ ಟೂರ್ಡ್ ಔಟ್ಸೈಡ್. ಆ ಫಾರ್ಮೇಶನ್ ಹೇಗಾಯಿತು ಬ್ಯಾಂಡ್ದು ಒಂಚೂರು ಕತೆ ಹೇಳ್ಬಿಡೋಣ ಜನಕ್ಕೆ. ಓಕೆ, ಇದು 2000 ಆಫ್ಟರ್ ಕೋವಿಡ್ಡೇನೆ. ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ವಿ 3 ಜನ. ಸೊ ಒಂದು ನಾನು, ಇನ್ನೊಬ್ಬ ಹೇಮಾದ್ರಿ ಅಂತ ಪಿಯಾನಿಸ್ಟ್, ಆ್ಯಂಡ್ ದೆನ್ ಆತ್ರೇಯ ವಿಶಾಲ್ ಕಲ್ಬಾಗ್ ಅಂತ. ಸೊ ಈಸ್ ಎ ಪರ್ಕಷನಿಸ್ಟ್ ಡ್ರಮ್ಮರ್. ಸೊ 2022 ಹೀಗೆ ಮಾತಾಡ್ಬೇಕಾರೆ, ಸೊ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ನಂದು ಕರ್ನಾಟಿಕ್ ಬ್ಯಾಕ್ಗ್ರೌಂಡು, ಹೇಮಾದ್ರಿ ಬಂದ್ಬಿಟ್ಟು ವೆಸ್ಟರ್ನ್ ಕ್ಲಾಸಿಕಲ್ ಪಿಯಾನೋ ವೆಸ್ಟರ್ನ್ದು, ಅವ್ನು ಬಂದ್ಬಿಟ್ಟು ವಿಶಾಲ್ ಬಂದ್ಬಿಟ್ಟು ಹಿಂದೂಸ್ತಾನಿ. ಸೊ 3 ಸೇರಿದ್ರೆ ಹೆಂಗಿರುತ್ತೆ, ಏನಾರು ಅವ್ನು ಮಾಡ್ಬೋದಲ್ವಾ ಅಂದ್ಬಿಟ್ಟು, ಸೊ ವಿ ಕ್ರಿಯೇಟೆಡ್ ಎ ಬ್ಯಾಂಡ್ ಕಾಲ್ಡ್ ದಿ ಕಚೇರಿ ಗ್ಯಾಂಗ್. ಕಚೇರಿ ಗ್ಯಾಂಗ್ ಅಂತ ಫಾರ್ಮ್ ಮಾಡಿ 2022 ಜೂನಲ್ಲಿ ಆಗಿದ್ದು. ಸೊ 2 years ಆಯಿತು. ಸೊ ಇಟ್ಸ್ ಗೋಯಿಂಗ್. ಅದೊಂದು ಪ್ರೋಸೆಸ್. ಈ ವಿಪರ್ಯಾಸ ಮೇನ್ ಏನು ಅಂದರೆ, ಜನಕ್ಕೆ ಒಂದು ಬ್ಯಾಂಡ್ ಪಾಪ್ಯುಲರ್ ಆದಮೇಲೆ ನಿಜ ಯಾವ ಮೂವಿ ಸ್ಟಾರ್ ಇರಲಿ, ಓಕೆ ಇಂಡಿಯಾದಲ್ಲಿ ಆ ಕಲ್ಚರ್ ಆ ಮಟ್ಟಿಗೆ ಇಲ್ಲದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಆಚೆ ಕಡೆ ಅಂತ ನೋಡಿದ್ರೆ ಒಂದು ಟ್ರೆಡಿಷ್ನಲ್ ಮೂವಿ ಸೂಪರ್ ಸ್ಟಾರ್ಗಿಂತ ಫೇಮಸ್ಸು ಮ್ಯೂಸಿಷಿಯನ್ಸ್ ಇರ್ತಾರಲ್ಲಿ. ನಾವು ಯಾವುದೇ ವೆಸ್ಟರ್ನ್ ಆರ್ಟಿಸ್ಟ್ ತಗೊಳ್ಳಿ, ಹಿಪ್ ಹಾಪ್ ತಗೊಂಡ್ರು, ಬೀಟ್ ಡ್ರೇಕ್, ಕಾನಿ ಆಗ್ಬೋದು, ಅಥವಾ ಸಿಂಗರ್ಸ್ ಅಂತ ತಗೊಂಡ್ರೆ ಈ ಪಾಪ್ ಸಿಂಗರ್ಗಳು, ಜಸ್ಟಿನ್ ಬೀಬರ್ಗಳು, ಮತ್ತೆ ಶಾನ್ ಮೆಂಡೆಸ್, ಜನ ಆಳೋದು ಏನೇನೋ ಮಾಡ್ಬಿಡ್ತಾರೆ ಒಳ್ಳೆ. ಸೊ ಅದಿದ್ದೇ ಇದೆ. ಅಂದ್ರೆ ತುಂಬಾ ಪಾಪ್ಯುಲರ್ ಆದ್ಮೇಲೆ ಒನ್ ಡೈರೆಕ್ಷನ್ ಅಂತ ಬ್ಯಾಂಡ್ ಇತ್ತು, ಅದು ಅಷ್ಟೇ. ಲೈಕ್ ದ ಅಮೌಂಟ್ ಆಫ್ ಫೇಮ್ ದೇ ಹ್ಯಾಡ್, ಅಂಡ್ ಇತ್ತೀಚೆಗೆ K-pop ಬ್ಯಾಂಡ್ಗಳಿಗೆ ಬರ್ತಾ ಇರೋ ಫೇಮ್ ತುಂಬ ಫೇಮಸ್ ಆದಮೇಲೆ ಅಥವಾ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಬ್ಯಾಂಡದು ಜನದ ರೆಕಗ್ನಿಷನ್ನು, ರೆಗ್ಯುಲರ್ ಆಗಿ ಮತ್ತೆ ಬರೋವಂಥ ಆಡಿಯನ್ಸಸ್ಸು ಇದೆಲ್ಲ ಇರ್ತಾರೆ. ಬಟ್ ಇಟ್ಸ್ ಅ ವೆರಿ ಬಿಟರ್ ಸ್ವೀಟ್ ಪ್ರೋಸೆಸ್ ಅಲ್ಲ ಒಂದು ಬ್ಯಾಂಡ್ ಶುರು ಮಾಡಿ ಇನಿಷಿಯಲಿ ಶೋಗಳು ಹುಡ್ಕೋದು. ನಿಮಗೆ ಹೇಗಿತ್ತು ಅದು ಸ್ಟಾರ್ಟಿಂಗಲ್ಲಿ? ಅದು ಆಗ ಜಸ್ಟ್ ಕೋವಿಡಿಂದ ಆಚೆ ಬರ್ತಾ ಇದ್ರೆ ಜನಕ್ಕಿನ್ನ ಭಯ ಇತ್ತು, ಬಟ್ ಯು ಟುಕ್ ದಟ್ ರಿಸ್ಕ್ ಆಫ್ ಫಾರ್ಮಿಂಗ್ ಅ ಬ್ಯಾಂಡ್ ದಟ್ ಪರ್ಫಾರ್ಮ್ಸ್ ಲೈವ್ ಅಲ್ವಾ? ಸೊ ಈಗ ಅದೇ ಒಬ್ರು ಇಂದ ಬ್ಯಾಂಡ್ ನಡೆಯೋದು ಅಂತ ಹೇಳಿದ್ರಲ್ಲ, ಒಬ್ರು ಮಾತ್ರ ಫೇಮಸ್ ಆಗ್ತಾರೆ ಲೈಕ್ ಬ್ಯಾಂಡಲ್ಲಿ, ಲೈಕ್ ಅದೇ ಥರ. ಸೊ ಮೇನ್ ಲೀಡ್ ಯಾರು ಇರ್ತಾರ ಅದು ಸಾಮಾನ್ಯ ಆಗೋದು ವೋಕಲಿಸ್ಟ್ ಇದ್ದಾಗ ಮಾತ್ರ. ಇನ್ಸ್ಟ್ರೂಮೆಂಟಲ್ ಆಗಿಲ್ಲ. 3 ಜನದ್ದು ಎಫರ್ಟ್ ಇದೆ, 3 ಜನದ್ದು ಶ್ರಮ ಇದೆ. ಆಮೇಲೆ ನಾವು ಯಾವಾಗಲೂ ಜಾಮ್ ಮಾಡ್ಬೇಕಾರೆ ಮೂವಿ ಸಾಂಗ್ಸ್ ಯಾವುದೂ ಜಾಮ್ ಮಾಡಲ್ಲ. ವಿಲ್ ಗೋ ವಿತ್ ರಾಗ ಬೇಸ್ಡ್. ಅವನೊಂದು ಕಾರ್ಡ್ಸ್ ಥರ ಪ್ರಾಕ್ಟೀಸ್ ಮಾಡ್ತಾನೆ, ಇನ್ನೊಂದು ಪರ್ಕಷನ್ ಥರ ಒಂದು ರಿದಮ್, ಈ ಥರ. ಮೂವಿ ಸಾಂಗ್ಸ್ ಯಾವತ್ತೂ ಮಾಡಲ್ಲ, ಪ್ರಾಕ್ಟೀಸೇ ಮಾಡಲ್ಲ. ನಮ್ಮ ಪ್ರಾಕ್ಟೀಸ್ ಸೆಷನ್ ಏನಿದ್ರು ವೆಡ್ಡಿಂಗ್ ಶೋಸಲ್ಲಿ ಲೈವ್ ಹಿಂಗೆ ಮಾಡ್ಬೇಕಾರೆ, ಇಲ್ಲ ಕಾರ್ಪೊರೇಟ್ ಶೋಸಲ್ಲಿ ಹಿಂಗೆ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಸೊ ಅದು ಒಂದು.
ಆಮೇಲೆ 2 years ಓಕೆ ಬ್ಯಾಂಡ್ ಈಸ್ ಗೋಯಿಂಗ್ ವೆರಿ ವೆಲ್ ನಾವು. ಸೊ ಫರ್ದರ್ ಪ್ರಾಜೆಕ್ಟ್ಸು ಒಂದಷ್ಟು ಇದೆ, ನಮ್ಮದೇ ಒರಿಜಿನಲ್ಸ್ ಬರ್ತಾ ಇದೆ. ರಾಗ ಬೇಸ್ಡ್ ಇದೆ, ಇದೆ ಕೆಲವು ಮಿಕ್ಸು ಆಗುತ್ತೆ. ಒರಿಜಿನಲ್ಸ್ ಇದೆ, ಆಮೇಲೆ ಲೈವ್ ಶೋಸ್ ಇದೆ ಇನ್ನು. ಸೊ ತುಂಬ ಲಾಂಗ್ ಟೈಮ್ ಇದೆ ಹೋಗೋಕ್ಕೆ ಬ್ಯಾಂಡ್. ಕರೆಕ್ಟ್. ಒಂದು ಹೆಸರು ಬರೋವರೆಗೂ ಹೆಸರು ಹೌದು ಅಲ್ವಾ. ಅದು ಆ ಪ್ರೋಗ್ರಾಮ್ ಹೇಗಾಗಿದ್ದು? ನೀವು ಬ್ಯಾಂಡ್ ಜೊತೆ ಸಿಂಗಾಪುರ್ ಮಾಡಿದ್ದಲ್ವಾ? ಔಟ್ಸೈಡ್ ಇಂಡಿಯಾ ಅಂದ್ರೆ ಔಟ್ಸೈಡ್ ಇಂಡಿಯಾ ಫಸ್ಟ್ ಮಾಡಿದ್ವಿ. ಅದೆಂತ ಸೊ ಅಲ್ಲಿ ಸಿಂಗಾಪುರ್ ಕನ್ನಡ ಸಂಘ, ಅಲ್ಲಿ ಅಪ್ರೋಚ್ ಮಾಡಿದ್ರು ನನಗೆ ಫಸ್ಟು. ಸೊ ನಾನು ಒಬ್ಬನೇ ಬರೋಕ್ಕಾಗೋದಿಲ್ಲ, ಬಂದರೆ ಬ್ಯಾಂಡ್ ಸಮೇತ ಬರ್ತೀವಿ ಅಂತ ಹೇಳಿ ಅವ್ರಿಗೆ ಮತ್ತೆ ಬ್ಯಾಂಡ್ ಡೀಟೇಲ್ಸ್ ಎಲ್ಲ ಕಳಿಸಿ, ಸೊ ಅವರು ಅಪ್ರೂವ್ ಮಾಡಿ ಅಲ್ಲಿ ಮಾಡಿದ್ವಿ. ತುಂಬ ಚೆನ್ನಾಗಾಯ್ತು ಅದು ಶೋ. ಸೊ ಮೇಯ್ನ್ ಶೋ ಇದ್ದಿದ್ದು ನಮ್ದೇನೆ 1.5 hours. ಸೊ ಎಲ್ಲ ಸಾಂಗ್, ಕನ್ನಡ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿ ಅವರು ಖುಷಿಪಟ್ಟರು. ಇದು ಎಂತ ಅಂದರೆ ಇದು ಒಳ್ಳೆ ಟ್ಯಾಂಜೆಂಟ್ ಓಪನ್ ಮಾಡುತ್ತೆ. ದಟ್ ಸೋಷಿಯಲ್ ಮೀಡಿಯಾದ ನಿಮ್ದು ಪ್ರೆಸೆನ್ಸ್ ಏನಿದೆ ಅಥವಾ ಅಲ್ಲಿ ಸಿಕ್ಕಿರೋ ಪಾಪ್ಯುಲಾರಿಟಿ ಏನಿದೆ ಅದು ಯಾವ್ಯಾವ ಥರ ಕ್ಯಾಪಿಟಲೈಸ್ ಮಾಡ್ಬೋದು ಅಂತ. ಅಂದರೆ ಬಹುಶಃ ಇದು ಆ ಎನ್ಕ್ವೈರಿ ನಿಮಗೆ ಬಂದಿದ್ದು ಅವ್ರು ಎಲ್ಲೋ ನಿಮ್ದೊಂದು ಕವರ್ ನೋಡಿರೋದ್ರಿಂದ ಆಗಿರ್ಬೋದು. ಸೊ ಈ ಸೋಷಿಯಲ್ ಮೀಡಿಯಾಗೆ ಇಂಪಾರ್ಟೆನ್ಸ್ ಕೊಡಬೇಕು, ದಿಸ್ ಇಸ್ ದ ಫ್ಯೂಚರ್ ಆರ್ ದಿಸ್ ಇಸ್ ದ ಪ್ರೆಸೆಂಟ್ ಅಂತ ನಿಮ್ಗೆ ಅನ್ಸಿದ್ದು ಯಾವಾಗ? ಅಥವಾ ನೀವು ಕವರ್ಸ್ ಯಾಕೆ ಶುರು ಮಾಡಿದ್ರಿ ಬೇಸಿಕಲಿ? ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಬೇಕು ಅಂತ, ಆ್ಯಂಡ್ ಯಾವ ಸ್ಟೇಜಲ್ಲಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಲೈಕ್ ನೀಟಾಗಿ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತ? ಐ ಥಿಂಕ್ 2015 ಸ್ಟಾರ್ಟ್ ಆಗಿದೆ ಇನ್ಸ್ಟಾಗ್ರಾಮ್ ಶುರು ಆಗಿದೆ. ಆ ಟೈಮಲ್ಲಿ ಎಲ್ಲರೂ ಹಾಕ್ತಿದ್ರು, ಎಲ್ಲ ಹಾಡುಗಳು ಹಾಕೋರು. ಈಗ ಬಿಡಿ ರೀಲ್ಸು ಅಧ್ವಾನ ಆಗೋಗಿದೆ, ಬೇರೆ ಬೇರೆನೇ ಬರುತ್ತೆ. ತೋಬಾ ಆಗ್ಬಿಟ್ಟಿದೆ ಅಷ್ಟೇ. 2016 ನಾನು ಸುಮ್ಮನೆ ಮನೆಯಲ್ಲೇ ನೋಡಿಸಿದ್ದೆ, ಯಾಕೆ ಒಬ್ಬನೇ ನೋಡಿಸ್ಕೊಳ್ಳೋದು, ಒಬ್ರು ಒಪಿನಿಯನ್ ತಗೊಳ ಅಂದ್ಬಿಟ್ಟು ಸುಮ್ಮನೆ ಒಂದು ಪೋಸ್ಟ್ ಮಾಡಿದೆ. ಅಲ್ಲಿಂದ ಶುರುವಾಯಿತು ಒಂದೊಂದೇ ಏನು ಮಾಡಿದೆ. ನೆಕ್ಸ್ಟು ವಿಡಿಯೋ ರಿಲೇಟೆಡ್ ಯಾರು ಇರ್ತಾರೋ ಅವ್ರನ್ನ ಟ್ಯಾಗ್ ಮಾಡೋದು. ಸೊ ಅವ್ರದ್ದು ಕಮೆಂಟ್ಸ್ ಎಲ್ಲ ತೊಗೊಳೋದು. ಸುದೀಪ್ ಸರ್ ಒಂದ್ಸರಿ ಕಮೆಂಟ್ ಮಾಡಿದರು, ಸುದೀಪ್ ಸರ್ ಮಾಡಿದರು, ಶಿವಣ್ಣ ಮಾಡಿದರು, ಗಣೇಶ್ ಅವ್ರದ್ದೇ ಫಸ್ಟ್ ಸಾಂಗ್ ಮಾಡಿದ್ದು ನಾನು, ಮೂವಿ ಸಾಂಗ್. ಆಮೇಲೆ ಭಯ ಆಯಿತು ಸಿಕ್ಕಾಪಟ್ಟೆ, ಮನೇಲಿ ಏನಂತಾರೋ. ಕರೆಕ್ಟ್ ಅಲ್ವಾ? ಹೌದು. ಇಷ್ಟೆಲ್ಲ ಮಾಡಿಬಿಟ್ಟು ಕ್ಲಾಸಿಕಲ್ ಇಷ್ಟು ಕಲ್ತ್ಬಿಟ್ಟು ಮೂವಿ ಸಾಂಗ್ ಹಾಕ್ಬಿಟ್ರೆ ನೀನು, ಹೇಳಿರಲಿಲ್ಲ ನಾನು ಮನೇಲೇ ರಿಲೀಸ್ ಆಗೋ ಅವ್ರು ಯಾರೋ 3ನೇ ಅವರಿಂದ ಗೊತ್ತಾಯ್ತು, ತೋರಿಸಿದ್ದು ಮನೆಗೆ ಗೊತ್ತಾಗ್ಬಿಟ್ಟು ನೋಡಿ ನಿಮ್ಮ ಮಗ ಹಿಂಗೆ ಮಾಡೋನೆ, ಹೌದಾ ಚೆನ್ನಾಗಿದೆ ಅಂದ್ಬಿಟ್ರು ಅವರು. ಅವಾಗ ಖುಷಿ ಆಯಿತು, ಓಪಾ ಈ ಲೈನ್ ಓಕೆ ಆಯಿತು ಒಂಚೂರು. ಸರ್ದು ಮುಂಗಾರು ಮಳೆ 2 ಸಾಂಗ್ ನುಡಿಸಿದ್ದು ಸರಿಯಾಗಿ ಗಮನಿಸು ಒಮ್ಮೆ ನೀನು, ಅದು ನುಡಿಸಿ ಗಣೇಶರು ರಿಪ್ಲೈ ಮಾಡಿದ್ರು. ಖುಷಿ ಆಯ್ತು, ಹಂಗೆ ಹೋಗ್ತಾ ಇದೆ. ಆ ಥರ ಶುರು ಆಗಿದೆ. ಸೊ ನೀವು ಅದಕ್ಕೆ ಟ್ರ್ಯಾಕ್ಗಳೆಲ್ಲ ಅಂದರೆ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಥವಾ ಹುಡುಕ್ತೀರಾ? ಇಲ್ಲ, ಅದು ಯೂಟ್ಯೂಬಲ್ಲಿ ಸಿಗ್ತಿತ್ತು ಮುಂಚೆ. ಇವಾಗ ಒಂಚೂರು ಕಲಿತಾ ಇದ್ದೀನಿ, ಪ್ರೋಗ್ರಾಮಿಂಗ್ ಪ್ರೊಡಕ್ಷನ್ ಎಲ್ಲ ಕಲಿತಾ ಇದ್ದೀನಿ ಇವಾಗ. ಎಷ್ಟು ಈಸಿ ಆಗುತ್ತೆ ಬ್ರೋ? ಅಂದರೆ ಸ್ವರದ ಜ್ಞಾನ ಆಲ್ರೆಡಿ ಇರೋದ್ರಿಂದ ಹೊಸದಾಗಿ ಒಂದು ಮಿಡಿ ತೊಗೊಂಡು ಅದ್ರಲ್ಲಿ ಪ್ರೋಗ್ರಾಮ್ ಮಾಡೋದಕ್ಕೆ ಎಷ್ಟು, ಅಂದರೆ ಇವಾಗ ಒಬ್ಬ ಹೊಸಬಾನು ಬೇಡ, ಇವಾಗ ನನಗೆ ಬರೀ ರಿದಮ್ ಸೆಕ್ಷನ್ ಗೊತ್ತು, ಪರ್ಕಷನ್ಸ್ ಮಾತ್ರ ಗೊತ್ತು ನನಗೆ. ನಾನು ಹೋಗಿ ಪ್ರೋಗ್ರಾಮಿಂಗ್ ಕಲಿಯೋದಕ್ಕೂ ನೀವು ಪ್ರೋಗ್ರಾಮಿಂಗ್ ಕಲಿಯೋದಕ್ಕೂ, ಸ್ಪೆಷಲಿ ಮೆಲಡಿ ಪಾರ್ಟ್ಸನ್ನು ಪ್ರೋಗ್ರಾಮ್ ಮಾಡೋದಕ್ಕೂ ವ್ಯತ್ಯಾಸ ಯಾವ ಥರ ಇರ್ಬೋದು? ಒಂದು ಸಾಫ್ಟ್ವೇರ್ ನಾಲೆಡ್ಜ್ ಇರಬೇಕು, ಸಾಫ್ಟ್ವೇರ್ ನಾಲೆಡ್ಜ್ ಇರಲೇಬೇಕು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಕೆಲವು ಸರಿ ನಮಗೆ ಕರ್ನಾಟಿಕಲ್ ಗೊತ್ತಿರುತ್ತೆ, ಮೈಂಡಲ್ಲಿರುತ್ತೆ, ಈ ಸ್ವರ ಬರುತ್ತೆ, ಹಿಂಗೆ ಬರುತ್ತೆ, ಈ ಕಾರ್ಡ್ಸ್ ಅಂತ ಬರುತ್ತೆ. ಅಲ್ಲಿ ಬಂದಾಗ ಸ್ಟ್ರಕ್ ಆಗಿ ಹೋಗ್ತೀವಿ, ಅಲ್ಲಿ ಏನು ಹಾಕೋದು. ಸೊ ಅದಕ್ಕೆ ಪಿಯಾನೋನು ಒಂಚೂರು ಈಗ ಕಲಿತಾ ಇದ್ದೀವಿ. ಸೊ ಮಾಡ್ಬೋದು, ಆರಾಮಿದೆ. ಒಂದು ಏನು ಪೇಷನ್ಸ್ ಬೇಕು ಮಾಡೋಕ್ಕೆ, ಕೂತ್ಕೊಂಡು ಪದೇ ಅದನ್ನು ಕೇಳ್ಬಿಟ್ಟು ಮಾಡೋದಕ್ಕೆ, ಫೈನ್ ಟ್ಯೂನ್ ಮಾಡಿ ಕರೆಕ್ಷನ್ ಮಾಡೋದಕ್ಕೆ ಪೇಷನ್ಸ್ ಕ್ಯೂರಿಯಾಸಿಟಿ ಬೇಕು. ಆಮೇಲೆ ಎಕ್ಸ್ಪ್ಲೋರ್ ಮಾಡೋದೊಂದು ಬೇಕು. ಬಟ್ ನಮ್ಮದು ಅಂದರೆ ಈ ಆರ್ಟಿಸ್ಟ್ಸ್ ಆರ್ ವಾಕಿಂಗ್ ಕಾಂಟ್ರಡಿಕ್ಷನ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಯಾಕೆ ಅಂದರೆ ನಾವೇ ಹೇಳ್ತೀವಿ ದಟ್ ಜನ ಲಾಂಗ್ ಫಾರ್ಮ್ಯಾಟ್ ಕಾಂಟೆಂಟ್ ಬಿಡಬಾರ್ದು, ಮನೆಯಿಂದ ಆಚೆ ಬರಬೇಕು, ಲೈವಲ್ಲಿ ಕುತ್ಕೋಬೇಕು, ಒಂದು ಕಾನ್ಸರ್ಟ್ 1 hour ಕೇಳಿಸ್ಕೋಬೇಕು, 1.5 hour ಕೇಳಿಸ್ಕೋಬೇಕು. ಇವರೆಲ್ಲ ರೀಲ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, 60 ಸೆಕೆಂಡ್ಗೆ ಆಗೋಯ್ತು, ಅದಾದಮೇಲೆ ಬೇರೆ ಏನಾರು ಬೇಕು, ಇಂಟ್ರೆಸ್ಟ್ ಇರಲ್ಲ ಇವರಿಗೆ ಅಂತ.
ಅದಾದ್ಮೇಲೆ ಮತ್ತೆ ನಾವೇ ಹೋಗ್ತೀವಿ, ನಾವೊಂದು ರೀಲೇ ಮಾಡ್ಬಿಟ್ಟು ಹಾಕ್ತೀವಿ. ಆರ್ ವಿ ಕಾಂಟ್ರಿಬ್ಯೂಟಿಂಗ್ ಟು ಅವರ್ ಓನ್ ಪ್ರಾಬ್ಲಮ್ಸ್ ಅಂತ. ಅದು ಒಂದಿದೆ ಡಿಸ್ಅಡ್ವಾಂಟೇಜ್ ಅದು ನಮಗೆ. ಯಾರೇ ಆರ್ಟಿಸ್ಟ್ನ ಜಡ್ಜ್ ಮಾಡಬೇಕಾದ್ರೆ ಫೇಸ್ ಟು ಫೇಸ್ ಹೋಗಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಅದ್ರಲ್ಲಿ ನೀವು ಜಡ್ಜ್ ಮಾಡಬೇಕು. ಲೈವ್ಗೆ ಹೋಗಿ ಜಡ್ಜ್ ಮಾಡ್ಬೇಕು. ನೀವು ಜಡ್ಜ್ ಮಾಡಬೇಕು ಅಂತೇನಿಲ್ಲ, ಏನು ಅನ್ಸುತ್ತೋ ಅದನ್ನ ಒಪಿನಿಯನ್ ಹೇಳಬೇಕು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಒಂದು ನೋಡ್ಬಿಟ್ಟು ಇವ್ರು ಹಿಂಗೆ ಅವ್ರಂಗೆ ಅಂತ ಹೇಳ್ಬಾರ್ದು. ಆ ಥರ ಅದು. ಆಮೇಲೆ ಅಂದರೆ ನೀವು ಕಾನ್ಷಿಯಸ್ ಆಗಿ ಏನಾರು ವರ್ಕ್ ಮಾಡಿದ್ರ ಮಾರ್ಕೆಟ್ ಮಾಡೋಕ್ಕೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ? ಅಂದರೆ ಈಗ ಮಾರ್ಕೆಟ್ ಅಂದರೆ ಏನು ದೊಡ್ಡ ಸ್ಟ್ರಾಟಜಿ ಮಾಡಬೇಕು ಅಂತಲ್ಲ, ಬಟ್ ಸುಮ್ಮನೆ ನಾನು ರೆಕಾರ್ಡ್ ಮಾಡಿದೆ, ನಾನು ಪೋಸ್ಟ್ ಮಾಡಿದೆ, ಅಷ್ಟಕ್ಕೆ ಸೀಮಿತವಾಗಿತ್ತ? ಅಥವಾ ಇಲ್ಲ ಈ ಥರ ಮಾಡೋಣ, ಅಥವಾ ಇವಾಗ ಇದು ಮಾಡಿದ್ರೆ ಯೂಸ್ ಆಗ್ಬೋದು, ಅಥವಾ ಜನ ಜಾಸ್ತಿ ಕೇಳ್ಬೋದು ಅಂತ? ಅಥವಾ ನಿಮ್ದೊಂದು ಜರ್ನಿನೇ ಇದೆಯಾ? ಸ್ಟಾರ್ಟಿಂಗಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ರಿ? ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ರ್ಯಾಂಡಮ್ ಆಗಿ ಯಾವುದು ಹಿಟ್ ಆಗಿರೋ ಸಾಂಗ್ ಅದನ್ನು ತೊಗೊಂಡು ಕವರ್ಸ್ ಮಾಡ್ತಿದ್ದೆ. ಅಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾವುದು ಚೆನ್ನಾಗಿ ಓಡ್ತಾ ಇದೆ ಅಂತನಾ? ಚೆನ್ನಾಗಿ ಓಡ್ತಿದೆ, ಅದು ಮ್ಯೂಸಿಕಲಿ ಯಾವ್ದು ಚೆನ್ನಾಗಿದೆ ಅದನ್ನು ಮಾಡ್ತಾ ಇದ್ದೆ ನಾನು. ಯಾವ್ದು ಚೆನ್ನಾಗಿದೆ, ಆಮೇಲೆ ಯಾವ್ದು ಓಡ್ತಾ ಇದೆ ಅಂತ ಮಾಡಲ್ಲ, ಓಡ್ತಾ ಇರೋದು ಪ್ಲಸ್ ಮ್ಯೂಸಿಕಲ್ ಚೆನ್ನಾಗಿರೋದು. ವೀಣಲ್ಲಿ ಯಾವ್ದು ಚೆನ್ನಾಗಿ ಕೇಳುತ್ತೆ. ಈಗ ಎಲ್ಲ ಸಾಂಗು ವೀಣನಲ್ಲಿ ಟ್ರೈ ಮಾಡೋಕ್ಕಾಗಲ್ಲ, ನಿಜ ಆಗೋದಿಲ್ಲ. ಸೂರ್ಯಣ್ಣ ಎಲ್ಲ ನುಡ್ಸಕ್ಕೆ ಹೋಗ್ಬಾರ್ದು, ಹೋಗ್ಬಿಡ್ತೀವಿ ನಾವೇ. ಸೊ ಯಾವುದು ಚೆನ್ನಾಗಿ ಕೇಳಿಸುತ್ತೆ ವೀಣೆನಲ್ಲಿ ಫಸ್ಟ್ ಟ್ರೈ ಮಾಡ್ತೀನಿ. ಫಸ್ಟು ನಾನು ಇದು ಓಕೆ ಜನ ಒಪ್ಕೋತಾರೆ ಇದನ್ನು ವೀಣೆಲಿ ಅಂತ ಹೇಳಿದಾಗ ಕೆಲವ್ರು ಕೇಳ್ತಾರ, ಇದು ಕಾವೇರಿ ನಿನ್ನ ಮಡಿಲಿ ಅದನ್ನು ನುಡ್ಸಿದ್ದೀನಿ. ಒಂಥರ ನನಗೆ ಡಿವೈನಾಗಿ ನೋಡೋಕ್ಕಂಗೆ ಅದೇನೆ ನನ್ಗೊಂಥರ ಡಿವೈನಾಗಿ ಕೇಳಿಸ್ಬಿಡ್ತು. ಇನ್ನು ಜನ ಹೆಂಗೆ ಒಪ್ಕೋತಾರೆ ಅಂತ, ಸರಿ ಏನೋ ಕೇಳ್ತಾವ್ರೆ ಪಾಪ ಅಂತ ಅದನ್ನು ಹಾಕಿದ್ದೆ. ಅದು ಮೀಮಾಗಿ ತಗೊಂಡ್ರ ಅಥವಾ ಮೀಮಾಗಿ ಮಾಡಾಕ್ದೆ ನಾನೇ ಆಕ್ಚುಲಿ. ಹಿಂಗಂದ್ರೆ ಗೊತ್ತಾಗಲ್ಲ ಅವ್ರಿಗೆ, ಜನರಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಿಜವಾಗ್ಲೂ ಯಾವುದೋ ಒಳ್ಳೆ ಹಾಡು ಹುಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಹೌದು, ಈಗ ಹೆಂಗಿದ್ರು ಲಿರಿಕ್ಸ್ ಇರಲ್ಲ ನಮಗೆ, ಬರೀ ಇನ್ಸ್ಟ್ರೂಮೆಂಟಲ್ಲು ಹಿಂಗೆ ಹಮ್ ಮಾಡ್ತಿರ್ತಾರ ಅವ್ರು ಅಷ್ಟೇ. ಮೊದಲು ಹಾಗೆ ಮಾಡ್ತಿದ್ದೆ, ಆಮೇಲೆ ಚೂರು ರಿಸ್ಟ್ರಿಕ್ಟ್ ಮಾಡ್ಕೊಂಡೆ ನಾನು. ಈ ಮೀಮ್ಸ್ ಎಲ್ಲ ಮಾಡಬಾರ್ದು ಜಾಸ್ತಿ ಅಂದ್ಬಿಟ್ಟು ಮೀಮ್ಸ್ ಸಿಕ್ಕಾಪಟ್ಟೆ ಮಾಡ್ತಿದ್ದೆ. ಮುಂಚೆ ಟ್ರೆಂಡ್ ಆಗಿದ್ದನ್ನೇ ಮಾಡಬೇಕು ಅಂತ ಏನಿಲ್ಲ, ನೋಡಿದವರೆಲ್ಲ ಬೈಯೋರು, ಯಾಕಪ್ಪ ಮ್ಯೂಸಿಕಲ್ ಥಿಂಕ್ ಮಾಡ್ತಿದ್ಯಾ ಅಂದ್ಬಿಟ್ಟು. ಸೊ ಆಮೇಲೆ ಕಡಿಮೆ ಮಾಡಿ ಮ್ಯೂಸಿಕಲ್ ಕಂಟೆಂಟ್ ಜಾಸ್ತಿ ಮಾಡಿದೆ, ಒಳ್ಳೊಳ್ಳೆ ಹಾಡುಗಳನ್ನು, ಒಳ್ಳೆ ಹಾಡು, ಕವರ್ ಸಾಂಗ್ಸ್. ಆಮೇಲೆ ನಂದೇ ಒಂದು 3 ಒರಿಜಿನಲ್ ಸಾಂಗ್ಸ್ ಮಾಡಿದ್ದೀನಿ. ಒಂದು ಶೇಡ್ಸ್ ಆಫ್ ವೀಣೆ ಅಂತ, ಇನ್ನೊಂದು ರುದ್ರತಾಂಡವ ಅಂತ, ಆಮೇಲೆ ನೀ ಜನನಿ ಅಂತ ಇನ್ನೊಂದು. 3 ಹಾಡು ನಾನು ಕಂಪೋಸ್ ಮಾಡಿರೋದು. ಅದರಲ್ಲಿ 2 ಇನ್ಸ್ಟ್ರೂಮೆಂಟಲ್ಲು, ಒಂದು ವಿತ್ ವೋಕಲಿಸ್ಟ್ ಮಾಡಿದ್ದು. ಸೂಪರ್. ಸೊ ಇನ್ನೊಂದೇನು ಅಂದರೆ ಈ ಒರಿಜಿನಲ್ಸ್ ಮಾಡೋವೆಲ್ಲ ಕ್ಲಿಕ್ ಆಗೋದು ಕಷ್ಟ. ಹೌದು, ಸಿಕ್ಕಾಪಟ್ಟೆ ಕಷ್ಟ. ನಾವು ಯಾವುದು ಓಡಲ್ಲ ಅಂತ ಹಿಂಗೆ ಹಾಕ್ತೀವೋ ಅದು ಟಕ್ಕಂತ ಹೋಗಿರುತ್ತೆ. ಇದರಲ್ಲಿ ಏನಿದೆಯಪ್ಪ ಮ್ಯೂಸಿಕ್ ಜಾಸ್ತಿ, ಸುಮ್ಮನೆ ಹಾಕಿದ್ದು ಟೈಮ್ ಪಾಸ್, ಏನಕ್ಕೆ ಹಿಂಗೆ ಮಾಡ್ತಿದ್ರ ಅಂತ ಅನ್ಸ್ಬಿಡುತ್ತೆ. ಇನ್ನೊಂದು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ದೊಡ್ಡ ಪ್ರೊಡಕ್ಷನ್ ಮಾಡಿಬಿಟ್ಟೆ ಹಾಕ್ತೀವಿ, ಅದು ಅವಾಗ ಬೇಜಾರಾಗೋಗುತ್ತೆ ತುಂಬ. ಅದು ಪ್ರಿಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಅಂದರೆ ಇದೇ ಫಾರ್ಮುಲಾ, ಇದನ್ನ ನೋಡಿ ಈ ಬುಕ್ ಓದ್ಬಿಟ್ಟು ಹಿಂಗೆ ಪೋಸ್ಟ್ ಮಾಡೋದು 1 ಮಿಲಿಯನ್ ನೋಡುತ್ತೆ ಖಂಡಿತ ಇಲ್ಲ. ಇವತ್ತಿಗೆ ಯಾವ್ದು ನಿಜಾನ ನಾಳೆಗೆ ಸುಳ್ಳಾಗ್ಬಿಟ್ಟಿರ್ತದೆ ಅಷ್ಟೇ. ಇಲ್ಲಾಂದರೆ ಕೆಲವು ವಿಡಿಯೋ ಇವಾಗ ಹಾಕಿರಲ್ವ, ಇವತ್ತು ಒರಿಜಿನಲ್ ಹಾಕಿದ್ದೀವಿ, ಏನೋ ಓಡಲಿಲ್ಲ, ಇವತ್ತು ಒಂದು 10 ವರ್ಷ ಆದ್ಮೇಲೆ ಓಡುತ್ತದು. ಕಲ್ಟ್ ಕ್ಲಾಸಿಕ್ ಅಂತ ಹೇಳ್ಬಿಡ್ತಾರೆ ಅವಾಗ ಉಳಿದವರು. ಹಂಗಂಗೆ ಈ ನಾವು ಸಿನಿಮಾ ಬಗ್ಗೆನೂ ಮಾತಾಡ್ತಾ ಇದ್ವಿ. ನಿಮಗೆ ಸಿನಿಮಾ ನೋಡೋದು ಅಥವಾ ಯಾವ ಥರ ಆಡಿಯನ್ಸ್ ನೀವು? ಅಂದರೆ ಒಂದು ಸಿನಿಮಾ ಕ್ರಿಟಿಕ್ ಅಥವಾ ಆರಾಮಾಗಿ ಕೂತ್ಕೊಂಡು ನಾನು ಎಂಟರ್ಟೈನ್ಮೆಂಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ, ಚೆನ್ನಾಗಿರ್ಬೇಕು, ನೋಡ್ಬೇಕು, ಖುಷಿ ಪಡ್ಬೇಕು. ಏನಾದ್ರು ವಿಷಯ ಇದ್ರೆ ಅದನ್ನ ತಗೊಂಡು ಆಚೆ ಬರ್ಬೇಕು ಅಷ್ಟೇ ಅಂತ. ಅಂದರೆ ಒಳ್ಳೆ ವಿಷಯ ಇದ್ರೆ ಅದನ್ನು ಹೇಳ್ಬಿಡ್ಬೇಕು, ಆಮೇಲೆ ಕೆಟ್ಟ ವಿಷಯ ಇದ್ರೆ ತಗೊಂಡು ಆಚೆ ಬಂದು ಎಸಿಬೇಕು ಅಷ್ಟೇ. ಈ ಏನ್ ನಮಗೆ 1 ನಿಮಿಷದ ವಿಡಿಯೋ ಯಾವ್ದು ಓಡುತ್ತೆ ಯಾವ್ದು ಓಡಲ್ಲ ಅಂತಾನೆ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ ನಮ್ಮ ಕೈಲಿ. ಸೊ ಜನ ಥಿಯೇಟರ್ಗೆ ಯಾಕೆ ಬರ್ತಿಲ್ಲ ಅನ್ನೋ ಡಿಸ್ಕಷನ್ ಮಾಡೋಷ್ಟು ನಮಗೆ ಯಾರಿಗೂ ಬುದ್ಧಿ ಇಲ್ಲ ಅನ್ನೋದು ನಿಜ. ಆದ್ರೂ ಅಂದ್ರೆ ಇಬ್ರು ಸಿನಿಮಾ ಇಷ್ಟಪಡೋರು ಕೂತಿರೋದ್ರಿಂದ ಏನ್ ರೀಸನ್ ಇರ್ಬೋದು ನಿಮ್ ಪ್ರಕಾರ? ಅಂದ್ರೆ ನಾನು ಆ ಕಾನ್ವರ್ಸೇಷನ್ಗೆ ಹೋಗಲ್ಲ, ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ, ಸಿನಿಮಾಗೆ ಜನ ಹೋಗ್ತಾನೆ ಇಲ್ಲ ಅಂದ್ಬಿಟ್ಟು ರೀಸನ್ ಏನಿರ್ಬೋದು ಬ್ರೋ ನಿಮ್ಮ ಪ್ರಕಾರ? ಮೇ ಬಿ OTT ಜನ ಥಿಯೇಟ್ರಿಗೆ ಬರ್ದೇ ಇರೋದು ಅದೊಂದು ಕಾರಣ. ಇನ್ನೊಂದು ಪ್ರೈಸಿಂಗ್ ರೇಂಜ್
300-400 ರೂಪಾಯಿ ಕೊಟ್ಟು ಯಾರು ಹೋಗ್ತಾರೆ, ಇಲ್ಲೇ ಒಂದು ತಿಂಗಳು ವೆಯ್ಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಅನ್ನೋ ಜನನು. ಆಮೇಲೆ ಒಂದು ತಿಂಗಳಿಗೆ 300 ರೂಪಾಯಿ. ಅದೇ ಅದೊಂದಿದೆ. ಆಮೇಲೆ ಮೇ ಬಿ ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೋದು. ಇಲ್ಲ ಆ ಕಾಲಕ್ಕೆ ಚೆನ್ನಾಗಿತ್ತು ಅದು. ಈಗ ಹಳೆ ರೌಡಿಸಮ್ ಮಾಸ್ ಕಮರ್ಷಿಯಲ್ ಮೂವೀಸ್ ಎಲ್ಲ ಆ ಕಾಲಕ್ಕೆ ಅಕ್ಸೆಪ್ಟೆಡ್ ಎವ್ರಿಥಿಂಗ್. ಬಿಡ್ರಿ ಈಗ ಚೇಂಜ್ ಆಗಿದೆ, ಬಟ್ ಏನೇ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ಬಟ್ ಕಂಟೆಂಟ್ ಸಿನಿಮಾ ನೀಟಾಗಿ ಬಂದರೆ ವರ್ಡ್ ಆಫ್ ಮೌತ್ ಇಂದನೂ ಹೋಗುತ್ತದು 100%. ಅದೇ ಇವಾಗ ಎಂಡ್ ಆಫ್ ದಿ ಡೇ ನಾವು ಅವಾಗ್ಲೇನೋ ಅದೇ ಮಾತಾಡಿದ್ವಲ್ಲ, ಯಾವ ಜನ ಒಂದು ಲೈವ್ ಕಾನ್ಸರ್ಟ್ಗೆ ಸ್ಟೇಡಿಯಮ್ಗೋ ಅಥವಾ ಒಂದು ಹಾಲಿಗೋ ಬರ್ತಾ ಇಲ್ವೋ ಅದೇ ಜನನೇ ಸಿನಿಮಾ ಹಾಲಿಗೆ ಹೋಗ್ತಾ ಇಲ್ಲ ಅಷ್ಟೇ. ಸೊ ಒಂದು ಮಟ್ಟಿಗೆ ಸಿನಿಮಾದಲ್ಲಿ ಪ್ರಾಬ್ಲಮ್, ಇನ್ನೊಂದು ಅಟ್ಲೀಸ್ಟ್ ಒಂದು 30% ಅಥವಾ ಒಂದು 40% ತೊಂದರೆ ಇರೋದು ಜನರಲ್ಲೇ ತೊಂದರೆ ಅಂತ ನಂದು ಒಪಿನಿಯನ್. ಬಿಕಾಸ್ ಒಂದು ಅಗೇನ್ 60 ಸೆಕೆಂಡ್ ಮ್ಯಾಕ್ಸಿಮಮ್ 90 ಸೆಕೆಂಡ್ಸ್ ಅವ್ನು ಕರ್ಕೊಂಡು ಹೋಗಿ ನೀನು 2.5 ಅವರ್ 3 ಅವರ್ ಸಿನಿಮಾ ತೋರಿಸ್ತೀಯ ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು ಅದು. ಈಗ ಅಂದ್ರೆ ಎಂಗೇಜಿಂಗ್ ಆಗಿರ್ಬೇಕು ಅಷ್ಟೇ, ಬೋರ್ ಹೊಡಿಸ್ಬಾರ್ದು ಅವ್ರಿಗೆ. ಕರೆಕ್ಟ್. 500 ರೂಪಾಯಿ ಕೊಟ್ಟು ಮೂವಿ ನೋಡೋಕೆ ಬರ್ತಾನೆ ಅಂದ್ರೆ ಅವ್ನು ಸುಮ್ಮನೆ ಕಟ್ ಆಗ್ತಂಗೆ ಆಗ್ಬಾರ್ದು. ಇಲ್ಲ ಅವನು ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋ ರೀತಿ ಇರಬೇಕು ಅವ್ರ ಮೈಂಡ್ ಸೆಟ್. ಈ ಸಿನಿಮಾಗೆ ಬಂದಿದ್ದೀನಿ ಹಿಂಗೇ ಇರಬೇಕು ನಾನು, ಇದರಲ್ಲಿ ಕಾಮಿಡಿ ಗಿಮಿಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು, ಇವೆಲ್ಲ ಇರಬಾರ್ದು ಅಷ್ಟೇ. ಕರೆಕ್ಟ್. ಈ ಕಾಂತಾರದಲ್ಲೂ ಅಷ್ಟೇ ಎಂತ ಮ್ಯಾಸಿವ್ ಹಿಟ್ ಅದು. ಆ್ಯಂಡ್ ಅದು ಆ್ಯಕ್ಟಿಂಗ್ ಲಾಸ್ಟ್ 20 ನಿಮಿಷ ಏನಿದೆ ಅದೆಲ್ಲ ಹೊರತುಪಡಿಸಿದ್ರೆ ಆ 20 ನಿಮಿಷ ಯಾಕೆ ಅಷ್ಟು ಚೆನ್ನಾಗಾಯ್ತು ಅಂದ್ರೆ ಆಬ್ವಿಯಸ್ಲಿ ರಿಷಬ್ ಶೆಟ್ಟರ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ಗಿತ್ತು. ಅದನ್ನ ಮುಟ್ಟಕ್ಕೆ ಆಗಲ್ಲ ನಿಜ. ಬಟ್ ಸ್ಟಾರ್ಟಿಂಗ್ ಇಂದ ಏನು ಅಂತಹ ಸೀನ್ಗಳು ಅಂತಿಲ್ಲ ಫಸ್ಟ್ ಹಾಫ್ ಇಂದ ನೋಡ್ಕೊಂಡ್ ಬಂದ್ರು ಬಿಲ್ಡ್ ಮಾಡಿ ಅಂದ್ರೆ ಯು ಆರ್ ಜಸ್ಟ್ ಸೆಟ್ಟಿಂಗ್ ದ ಪ್ರಿಮೈಸ್ ಫಾರ್ ದ ಲಾಸ್ಟ್ ಫ್ಯೂ ಮಿನಿಟ್ಸ್ ಥ್ರೂ ಔಟ್ ದ ಫಿಲ್ಮ್. ಎಲ್ಲರೂ ಅದನ್ನೇ ಮಾಡ್ತಾರೆ. ಈಗ ಈ KGF ಅಲ್ಲೂ ಅದೇ ಆಗಿದ್ದು. ಒಂದು ಫುಲ್ ಸಿನಿಮಾ ಬರೀ ಪ್ರಿಮೈಸ್ ಸೆಟ್ ಮಾಡಿದ್ದು KGF 1 ಅಲ್ಲಿ. ಅದು ಸುಮ್ನೆ ಜನ ಲಾಸ್ಟ್ ಅಲ್ಲಿ ಬೈಬಾರ್ದು ಅನ್ಬಿಟ್ಟು ಗರುಡಂದು ತಲೆ ಎತ್ತಿದ್ರು ಅಷ್ಟೇ ರಪ್ಪ ಅಂದ್ಬಿಟ್ಟು ಬಿಟ್ರೆ ಅದನ್ನು ಸೆಕೆಂಡ್ ಹಾಫ್ ಹಾಕ್ಬಿಟ್ರು ಅವರು, ಹೇಳ್ತಾನೆ ಇರ್ಲಿಲ್ಲ ಏನಾಯ್ತು ಅಂತ. ಸೊ ಈ ಪ್ರಿಮೈಸ್ ಸೆಟ್ಟಿಂಗ್ ಅಂತ ಈ ಕಾನ್ಸೆಪ್ಟು ಲಾಂಗ್ ಫಾರ್ಮ್ಯಾಟ್ ಕಾಂಟೆಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೋ ಈ ನಮ್ಮ ಶಾರ್ಟ್ ಫಾರ್ಮ್ಯಾಟ್ ಕಾಂಟೆಂಟ್ ಅಲ್ಲಿ ಡೆಡ್ ಆಪೋಸಿಟ್ ಅಲ್ವಾ. ಇವಾಗ ನೀವು ಟೈಟಲ್ ಅಲ್ಲಿ ಹಾಕಿರ್ತೀರಾ ಅನಿಸುತ್ತಿದೆ ಯಾಕೋ ಇಂದು ವೀಣೆ ಕವರ್ ಬೈ ಮಹೇಶ್ ಪ್ರಸಾದ್ ಅಂತ. ಅದನ್ನ ನೋಡಿದ್ದು ಇವಾಗ ನಾನು ನೋಡ್ತಾ ಇದ್ದೀನಿ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ಫಸ್ಟ್ ಸೆಕೆಂಡ್ ಅಲ್ಲೇ ಬಂದ್ಬಿಡ್ಬೇಕು. ಒಂದು ಆಲಾಪ್ ತಗೊಂಡು ಅಲ್ಲಿ ಹೋಗಿ ಅದೇನೆ ಹೇಳ್ತಿರೋದು, ಮ್ಯೂಸಿಕ್ಗೆ ಪೇಷನ್ಸ್ ಇಲ್ಲ. ಮುಂಚೆ 7 to 8 ಮಿನಿಟ್ ಸಾಂಗ್ಸ್ ಇರೋದು. ಹೌದು, ಹಾಡೇ 7 ನಿಮಿಷ, ಇಂಟರ್ಲೂಡ್ ಎಷ್ಟು ಚೆನ್ನಾಗಿರೋದು. ಈಗ ಎಲ್ಲ ಭಾಷೆನೂ ಮಿಕ್ಸ್ ಮಾಡಿ 3 ನಿಮಿಷಕ್ಕೆ ತರ್ತಾರೆ. ಹಂಗಾಗೋಗಿದೆ ಪರಿಸ್ಥಿತಿ ಇವಾಗ. ಕರೆಕ್ಟ್. ಅಂದ್ರೆ ಮುಂಚೆ ಕೇಳ್ತಾನೆ ಇದ್ರೆ ಹೋಗ್ತಾನೆ ಇರುತ್ತೆ. ಹೌದು, ರೇಡಿಯೋದಲ್ಲೂ ಹಂಗೆ ಬರ್ತಿತ್ತು ಪೂರ್ತಿ 7-8 ನಿಮಿಷ ಕೇಳ್ತಿದ್ವಿ. ಅಪ್ ಟು 2010 ಬಂತು ಆ ಥರ. ಏರಮನ್ ಸಾಂಗ್ಸ್ ಎಲ್ಲ ಕೇಳ್ತಿದ್ದೆ. ಸೊ ಅಲ್ಲಿ ಬಂತು. ಆಮೇಲೆ ಎಲ್ಲ ಶಾರ್ಟ್ ಆಗೋಯ್ತು, ತುಂಬ ಕಡಿಮೆ. ಇದು ಏನಂತಾರೆ, ಇಂಜಿನಿಯರ್ಡ್ ಕ್ರೈಮ್ ಇದು ಜನರು ತುಂಬಾ. ನಾವು ಈ ಮೆಟಾ ಅಂದ್ರೆ ಫೇಸ್ಬುಕ್ ಏನಿದೆ ಪೇರೆಂಟ್ ಕಂಪನಿ, ABC ಗೂಗಲ್ದು ಏನಿದೆ, ಅಥವಾ ಇವರೆಲ್ಲ ಯಾರಿದ್ದಾರೆ ನಾವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ದೇ ಆರ್ ನಾಟ್ ಜಸ್ಟ್ ಸೋಷಿಯಲ್ ಮೀಡಿಯಾ ಸರ್ವಿಸ್ ಪ್ರೊವೈಡರ್ಸ್. ಅವ್ರ ಮೆಜಾರಿಟಿ ಆಫ್ ದ ಸ್ಟಾಫ್ ಅಥವಾ ಗುಡ್ ಅಮೌಂಟ್ ಆಫ್ ದರ್ ಸ್ಟಾಫ್ ಗೋಸ್ ಆನ್ ಪೀಪಲ್ ಹೂ ಹ್ಯಾವ್ ಸ್ಟಡಿಡ್ ಸೈಕಾಲಜಿ. ಸೊ ಅವ್ರದ್ದು ಒಂದಷ್ಟು ಜನ ಅವರಿಗೆ ಬರೀ ಇದ್ರ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ದಟ್ ಜನಕ್ಕೆ ಚಟ ಬರ್ಸೋದು ಹೇಗೆ, ಸಂಬಳ ಕೊಟ್ಟು ಅದನ್ನೇ ಅಂತ ಕಂಡುಹಿಡಿಯಕ್ಕೆ ಜನನ ಇಟ್ಕೊಂಡಿದ್ದಾರೆ. ಈ ಹೋಲ್ ಸಿಸ್ಟಮ್ ಏನಿದೆಯಲ್ಲ ನಮ್ದು, ಈ ಫೀಡ್ ಅಂದ್ರೆ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ನಮ್ದು ವೇ ಆಫ್ ಲೈಫೇ ಚೇಂಜ್ ಮಾಡ್ಬಿಟ್ರು. ಆ ಫೀಡ್ ಅನ್ನೋದು ಸಿಸ್ಟಮ್ ಎಷ್ಟೋ ವರ್ಷ ಕುತ್ಕೊಂಡು ರೆಡಿ ಮಾಡಿರೋದು ಅದು ಕಾನ್ಸೆಪ್ಟ್. ಅದು ಮುಂಚೆ ಇಲ್ಲೊಂದು ಯೂಟ್ಯೂಬ್ ವಿಡಿಯೋ ಇದೆ, ನಾನ್ ಸರ್ಚ್ ಮಾಡಿದೆ ಯಾವ್ದು ಬೇಕೋ ಅದು ನೋಡಿದೆ, ಇಲ್ಲ ಅಂದ್ರೂ ಬಂದೆ ಅಂತ. ಇವ್ರು ಏನ್ ಮಾಡಿದ್ರು ಅದನ್ನ ಅನ್ಲಿಮಿಟೆಡ್ ಮಾಡ್ಬಿಟ್ರು ಅಷ್ಟೇ. ಇದ್ರೆ ಬರ್ತಾನೆ ಇರುತ್ತೆ ಅನ್ನೋ ತರ. ಅಯ್ಯೋ, ವಾಚ್ ಅವರ್ ಎಷ್ಟಾಗೋಗಿದೆ ಗೊತ್ತಾ ಯಪ್ಪ. ಓ, ನಮ್ ಫೋನ್ ಯೂಸ್ ಟೈಮ್ ನಿಮ್ದು ನೋಡ್ಕೊಳ್ಬೇಕಾರೆ ಇರುತ್ತೆ, ಒಂದು 3 to 4 hours ಇರುತ್ತೆ ದಿನಕ್ಕೆ. 3 to 4 hours ಇದ್ರೆ ಖುಷಿ ಪಟ್ಬಿಡ್ತೀವಿ. ಹಂಗ ಓ, ಕಮ್ಮಿ ಫೋನ್ ನಂದೇ ಜಾಸ್ತಿ ಹಂಗಾರೆ. 3 to 4 hours ಅಂದ್ರೆ ನೀವು 3 to 4 hours ನಿಮಗೆ ಜಾಸ್ತಿ. ನಮ್ದು 3 to 4 hours ಅಂದ್ರೆ ಓ ಇವತ್ತು ಕಮ್ಮಿ ಯೂಸ್ ಮಾಡಿದ್ದೀನಿ ಮೊಬೈಲ್ ಅಂತ. ತುಂಬಾ ಕಷ್ಟ ಇದೆ ಅದು. ಬಟ್ ಏನು ಮಾಡಕ್ಕಾಗಲ್ಲ. ಈಗ ಮಾತಿಗೆ ಹೇಳಕ್ ಚಂದ ಅದು,
ಈ ಕುರಿಗಳ ತರ ಒಬ್ರಿಂದ ಒಬ್ರು ಹೋಗ್ಬೇಡಿ, ನೀನ್ ಡಿಫ್ರೆಂಟ್. ಈಗ ಫ್ರೆಂಡ್ ಒಬ್ಬ ಯಾವುದೋ ರೀಲ್ ಕಳಿಸಿದ್ದ, ನಾನು ನೋಡ್ಬಿಟ್ಟು ಸುಮ್ಮನೆ ಅದೇ ಅವ್ನು ಕೇಳಿದೆ, ಏನಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಅಪ್ಪ, ನೀನು ಕಳಿಸ್ತೇ ರೀಲು ಓಪನ್ ಮಾಡಿದೆ, ಸುಮ್ಮನೆ ಹಿಂಗಂದೆ, ಹೋಯ್ತತ್ತವ ಹಿಂಗೆ ಹೋಗ್ತಾನೇ ಇದೆ. ಆ ರೀಲ್ ಬಂದ್ರಿ ಎಲ್ರಿ ಆಮೇಲೆ ಇದಕ್ಕೆಲ್ಲ ರಿಯಾಕ್ಟ್ ಮಾಡೋದು ಮರ್ತೇ ಹೋಗುತ್ತೆ ಅಂತ. ಅದೇ ನಾ ಏನು ಹೇಳ್ತಿದ್ದೆ ಅಂದರೆ, ಎಲ್ಲರ ಥರ ಇರಬೇಡ, ನೀನು ಡಿಫ್ರೆಂಟ್ ಆಗಿರು. ನೀನು ಯಾಕೆ ಜನ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ನೀನು ಯಾಕೆ ಮಾಡ್ತೀಯ ಅಂದರೆ, ಗುರು ಆಯಿತು, ಈ 100 ಜನದಲ್ಲಿ ಬರೀ 50 ಜನ ಹಿಂಗೆ ಮಾಡ್ತಿದ್ದಾರೆ ಅಂದ್ರೆ ಓಕೆ, ನಾನು ಆಗಲ್ಲ, ಆ 50 ಜನದಲ್ಲಿ ನಾನು ಒಬ್ಬ ಆಗಲ್ಲ ಅಂತ. 99 ಜನ ಹಂಗೆ ಮಾಡ್ತಿದ್ದಾರೆ ಅಂದರೆ ನನ್ನ ಉದ್ದೇಶ ಡಿಫ್ರೆಂಟ್ ಆಗಿರೋದೇ ಇದ್ರೂ ಅವನ ದಾರಿಗೆ ಹೋಗಿ ಮೂಗ್ ದಾರ ಹಿಡ್ಕೊಂಡು ವಾಪಸ್ ಇಲ್ಲಿ ಕರ್ಕೊಂಡ್ ಬರ್ಬೇಕು ನಮ್ಮ ದಾರಿಗೆ ಅನ್ನೋ ಥರ. ಆ ಥರ ಐಡಿಯಾಗಳು ನಿಮ್ಗೆ ಏನಾದ್ರು ಇದೆಯಾ ಅಂತ? ಇಲ್ಲಪ್ಪ, ಅಯ್ಯೋ ಸಾಹಸ ಕೈ ಹಾಕಲ್ಲ. ಇಷ್ಟ ಇದೆಯಾ, ನನ್ನ ಕಂಟೆಂಟ್ ನೋಡು, ಇಷ್ಟ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊ, ಇಲ್ಲ ಅಷ್ಟು ಮಾತ್ರ ಹೇಳ್ತೀನಿ. ಇಲ್ಲ ನಾನು ನಂದೇ ಕೇಳಬೇಕು ಅಂದರೆ ನಾನು ಆ ಥರ ನಿಜ ಮಾಡೋದಿಲ್ಲ. ಇವಾಗ ಜನಕ್ಕೆ ಏನದು ಯಾವುದೋ ಒಂದು ಟ್ರೆಂಡ್ ಆಗ್ತಿರೋ ಹಾಡುಗಳದ್ದು ಬೇಕು ಕಾಂಟೆಂಟ್, ಅದನ್ನ ಕೊಡ್ತೀನಿ. ಅದರಿಂದ ನೀನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀಯ ಅಥವಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀಯ, ನಿನಗೆ ಇದನ್ನ ಕೊಟ್ಟು ನನ್ನ ಕಾಂಟೆಂಟಿಗೆ ನಿನ್ನ ಅಡಿಕ್ಟ್ ಮಾಡ್ತೀನಿ. ಅದಾದಮೇಲೆ ನನಗೆ ಇಷ್ಟ ಇರೋಂಥ, ನಾನು ಇಷ್ಟಪಡೋಂಥ ಮ್ಯೂಸಿಕ್ ಏನಿದೆಯೋ ಅದನ್ನ ಪೋಸ್ಟ್ ಮಾಡ್ತೀನಿ, ನಿನಗೆ ಅದು ಆಮೇಲೆ ಇಷ್ಟ ಆಗುತ್ತೆ ಅನ್ನೋ ಥರ. ಆ ಥರ ಏನಾದ್ರು ಲೈಕ್ ಪ್ರಿಪೇರ್ ಅಂತ ಏನೂ ಮಾಡೋದಿಲ್ಲ ನಾನು. ಇಷ್ಟ ಆದ್ರೆ ಇರು, ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಇಲ್ವೇ ಇಲ್ಲ, ಬೇಡವೇ ಬೇಡ. ಅಯ್ಯೋ ಜೀವನನೇ ಎಷ್ಟಿದೆ ನಮ್ದು, ಸಿಕ್ಕಾಪಟ್ಟೆ ಕೆಲ್ಸಗಳು ಇರ್ತವೆ, ಅದ್ರ ಮಧ್ಯೆ ಇದೆಲ್ಲ ಮಾಡ್ಕೊಂಡಿಲ್ಲ, ನಿಜ ಇಲ್ಲ. ಈಗ ರೀಸೆಂಟ್ ಆಗಿ ನಾನು BGM ಸೀರೀಸ್ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಕನ್ನಡ ಸಿನಿಮಾ BGMs ಯಾವ್ದಾವ್ದಿದೆಯೋ. ಸೊ ಅದ್ರದ್ದು ಯಾಕಂದ್ರೆ ವೀಣೆ ಕೇಳಿರ್ತಾರ ಅದನ್ನ, ಬರೀ ವೀಣೆ, ಓನ್ಲಿ ವೀಣೆ ಕೇಳಿರಲ್ಲ ಯಾರು. ಸೊ ಅದನ್ನ ಯಾಕೆ ಹೋಗಿರುತ್ತೆ. ಸೊ ಹಾಗೆ ಒಂದು 7 ಆಗಿದೆ, 7 BGMs ಆಗ್ತಾ ಇದೆ. ಎವ್ರಿ ಸ್ಯಾಟರ್ಡೆ 9 AM ಬರುತ್ತೆ. ಇದೊಂದು ಇನೋವೇಷನ್ ಅಷ್ಟೇ ಈ ಥರ ಅಂತ. ಅದು ಮತ್ತೆ ನಿಮ್ಮದು ಒಂದು ದಿನದಲ್ಲಿ ಮೆಜಾರಿಟಿ ಮ್ಯೂಸಿಕ್ಕೇ ಇರುತ್ತೆ. ಮ್ಯೂಸಿಕ್ಕೇನೆ ಬೇರೆ ಬೇರೆ ರೀತಿಯಲ್ಲಿ ಟೈಮ್ ಕನ್ಸ್ಯೂಮ್ ಮಾಡ್ಬೋದು ನಿಮ್ಮದು. ಸೊ ನಿಮ್ಮದು ಸ್ಕೆಡ್ಯೂಲ್ ಅಂತ ತೊಗೊಂಡ್ರೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯುಸಿ ಇವತ್ತು ನಾನು ಅಂದರೆ ಯಾವ್ಯಾವ ಥರ ಟೈಮ್ ಹೋಗಿರುತ್ತೆ? ಸೋಷಿಯಲ್ ಮೀಡಿಯಾ ಪಾರ್ಟ್ ಆಫ್ ಮ್ಯೂಸಿಕ್ಗೆ ಎಷ್ಟು, ಲೈವ್ ಇದ್ದರೆ ಎಷ್ಟು, ಆ ಥರ? ಈಗ ಶೆಡ್ಯೂಲ್ ಬಂದು ನಂದು ಲೈವ್ ಮ್ಯೂಸಿಕ್ ಜಾಸ್ತಿ ಇರೋದು. ಒಂದು ಬ್ಯಾಂಡ್ ಜೊತೆ ಜಾಮಿಂಗ್ಸ್ ಇರುತ್ತೆ, ಆಮೇಲೆ ಲೈವ್ ಶೋಸ್ ಇರುತ್ತೆ, ಪ್ಲಸ್ ನಾನು ಕ್ಲಾಸ್ಗೆ ಹೋಗ್ತೀನಿ ಈಗ, ಲೈಕ್ ಹೇಳಿಸ್ಕೊಳಕ್ಕೆ ವೀಣೆನ, ಅದೊಂದು ಹೋಗುತ್ತೆ. ಆಮೇಲೆ ಸಣ್ಣ ಪುಟ್ಟ, ಆಮೇಲೆ ಇದು ಮೇಜರೇ ಇದು ಇನ್ಸ್ಟಾಗ್ರಾಮ್. ನೀವು ಬೇರೆಯವ್ರದ್ದು ನೋಡೋದು, ಅದರಲ್ಲೂ ಬರೀ ಮ್ಯೂಸಿಕ್ ಅನ್ಕೊಂಡು ಹೋಗ್ತೀವಿ ನಾವು, ಬರೀ ಕ್ರಿಂಜ್ ರೀಲ್ಗಳೇ ಸಿಗ್ತವೆ. 2 ರೀಲ್ ಮ್ಯೂಸಿಕ್ ಇರುತ್ತೆ, ಬಟ್ ಅದರಿಂದಾನು ಒಂದು ಏನಾರು ತಗೋಬೇಕಲ್ವ, ನಾವು ತಗೊಂಡ್ಬಿಟ್ಟು ಮೀಮ್ ಮಾಡೋದು, ಅದೇ ಇಲ್ಲಿಂದ ಹೋಗಿ ಅಲ್ಲಿಗೆ ಹಾಕೋದು ಅಷ್ಟೇ. ಅದು ಒಂದು ಮಾಡ್ತಿರ್ತೀನಿ. ಕರೆಕ್ಟ್. ಈ ಟ್ರೆಂಡ್ಗಳೆಲ್ಲ ಒಂದು ಲೆಕ್ಕ ಸಿಗುತ್ತೆ ಅವಾಗ. ಬಟ್ ಕಷ್ಟ, ನೀವು ಹೇಳ್ದಂಗೆ ಒಂದ್ಸಲಿ ಸ್ಕ್ರೋಲ್ ಮಾಡೋಕೆ ಶುರು ಮಾಡಿದ್ರೆ ಸಂಜೆ ಪಾಡ್ಕಾಸ್ಟ್ ರೆಕಾರ್ಡಿಂಗ್ ಇದೆ, ಇನ್ನೊಂದು 10 ನಿಮಿಷ ಅಂತ ಹಂಗೆ ಹೋಗ್ಬಿಡುತ್ತೆ ಅದು. ಕರೆಕ್ಟ್. ಈ ಥರ ನಿಮ್ಮದು ಯೂಶಲಿ ಅಂದರೆ ಕರೆಕ್ಟ್ ಆರ್ಟಿಸ್ಟ್ ಆದಮೇಲೆ ಅನ್ಸ್ಟ್ರಕ್ಚರ್ಡ್ ಲೈಫ್ ಅದು. ಹೌದು, ಇವತ್ತು ಇದನ್ನೇ ಮಾಡ್ತೀನಿ ಅಂದ್ರೆ ಆಗಲ್ಲ, ಇವತ್ತೇನು ಕೆಲಸ ಇದೆಯೋ ಅದನ್ನೇ ಮಾಡಬೇಕು ಅನ್ನೋ ಥರ. ನಾಟ್ ಟಾಕಿಂಗ್ ಅಬೌಟ್ ದ ನಂಬರ್ಸ್, ಅಂದರೆ ಈ ರೆವೆನ್ಯೂ ಮ್ಯಾನೇಜ್ಮೆಂಟ್ ಹೇಗಾಗುತ್ತೆ ಒಬ್ಬ ಆರ್ಟಿಸ್ಟ್ಗೆ ಅನ್ನೋದು. ನಿಮ್ಮನ್ನು ಕೇಳೋದು ಯಾಕೆ ಸರಿ ಅನಿಸ್ತು ನನಗೆ ಅಂದರೆ, ಒಬ್ಬ ಆರ್ಟಿಸ್ಟಿಗೆ ಯಾವ್ಯಾವ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಇದೆ, ಎಸ್ಪೆಷಲಿ ಮ್ಯೂಸಿಷಿಯನ್ಗೆ. ಅಂದರೆ ಒಂದು ಮೇನ್ ಲೈವ್, ಇನ್ನೊಂದು ರೆಕಾರ್ಡಿಂಗ್ಗಳು ಮಾಡ್ಕೊಳ್ಳೋದು, ಇನ್ನೊಂದು ಸ್ಟ್ರೀಮ್. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್, ಅದರಿಂದ ಏನು ಬರುತ್ತೆ, ಬ್ರ್ಯಾಂಡ್ಸ್ ಇರ್ಬೋದು ಅಥವಾ ಮಾನಿಟೈಸೇಷನ್ ಇರ್ಬೋದು. ಅದು ಬಿಟ್ಟರೆ ಟೀಚಿಂಗು. ಸೊ ನಿಮ್ದು ಅಂದ್ರೆ ಟೀಚಿಂಗು ಮಾಡ್ತೀರಾ ಅಥವಾ? ಟೀಚಿಂಗ್ ಸದ್ಯಕ್ಕೆ ಮಾಡ್ತಿಲ್ಲ, ಮುಂದೆ ಪ್ಲಾನ್ಸ್ ಇದೆ. ತುಂಬಾ ಜನ ಕೇಳ್ತಾರೆ ಮಾಡಿ ಅಂತ, ಬಟ್ ಈಗ ಸದ್ಯಕ್ಕೆ ಆಗ್ತಿಲ್ಲ. ನನ್ನ ಶೆಡ್ಯೂಲೇ ತುಂಬಾ ಇದೆ, ಅದಕ್ಕೆ ಅದು ಮಾಡ್ತಿಲ್ಲ. ಸೊ ಟೀಚಿಂಗ್ ಸೊ ಮುಂದೆ. ಈ ರೆಸ್ಟ್ ಆಫ್ ಇಟ್ ಅಲ್ಲಿ ರೆವೆನ್ಯೂನ ಮ್ಯಾನೇಜ್ ಮಾಡೋದು ಹೇಗೆ? ಫಸ್ಟ್ ಆಫ್ ಆಲ್ ಮ್ಯಾನೇಜ್ ಮಾಡಕ್ ಆಗತ್ತಾ ಆಸ್ ಅ ಮ್ಯೂಸಿಷಿಯನ್? ಇಷ್ಟು ರೆವೆನ್ಯೂಸ್ ಓಪನ್ ಮಾಡಿ ಇಟ್ಕೊಂಡ್ರೆ ಸಸ್ಟೈನ್ ಆಗ್ಬೋದಾ ಒಂದು? ಆದರೆ ಅಂದರೆ ಹೌ ಟು ಕ್ಲೆವರ್ಲಿ ಸಸ್ಟೈನ್ ಆಸ್ ಅ ಮ್ಯೂಸಿಷಿಯನ್, ಫುಲ್ ಟೈಮ್ ಮ್ಯೂಸಿಷಿಯನ್ ಅಂತ? ಈಗ ರೆವೆನ್ಯೂ ಇಷ್ಟೇ ಬರುತ್ತೆ ಅಂತ ಫಿಕ್ಸ್ ಆಗೋಕ್ಕಾಗಲ್ಲ, ತುಂಬ ವೇರಿಯೇಷನ್ಸ್ ಇರುತ್ತೆ ಇದರಲ್ಲಿ. ಒಂದು ವೆಡ್ಡಿಂಗ್ದೇ ಒಂದು ಬೇರೆ ನಂಬರ್ಸೇ ಬರುತ್ತೆ, ಈಗ ರೆಕಾರ್ಡಿಂಗ್ಸ್ಗೆ ಇನ್ನೊಂದು ಬರುತ್ತೆ. ಇಷ್ಟೇ ಇನ್ಕಮ್ಮು ಮಂತ್ಲಿ ಇಷ್ಟೇ ಬರುತ್ತೆ ಅಂತಿಲ್ಲ. ಸೊ ಎಷ್ಟು ಬರುತ್ತೋ ಬರ್ತಾ ಇರುತ್ತೆ, ಹಂಗೆ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಸೇವಿಂಗ್ಸ್ ಮಾಡಿ ಮ್ಯಾನೇಜ್ ಮಾಡಬೇಕು, ಅದೊಂದು. ಪೀಕ್ ಆದಾಗ ಬಂದಿರೋ ದುಡ್ಡನ್ನ
ಅಂದರೆ ಅದು ಮೇಜರ್ ಸೇವಿಂಗ್ಸೇ ಇಟ್ಬಿಡ್ತೀವಿ, ಅದು ಹೌದು. ಎಲ್ಲೂ ಖರ್ಚು ಮಾಡೋಕ್ಕೆ ಹೋಗಲ್ಲ. ನಮ್ಮದು ಈ ಬೇರೆಯವ್ರು ಏನು ಮಾಡ್ತಾರೆ, ಈ ಯಾವುದೋ ಟ್ರೆಡಿಷ್ನಲ್ ಫಾರ್ಮ್ ಆಫ್ ಇನ್ಕಮ್ ಇರುತ್ತೆ, ಒಂದು ಕೆಲ್ಸಕ್ಕೆ ಹೋಗೋದು ಅಥವಾ ಒಂದು ನಾರ್ಮಲ್ ಯಾವುದೋ ಒಂದು ಬಿಸ್ನೆಸ್ ಇರೋದು, ಏನೋ ಈ ಥರದ್ದೇನೋ ಇರೋರು ಏನು ಮಾಡ್ತಾರೆ, ಅವರಿಗೆ ಕನ್ಸಿಸ್ಟೆಂಟ್ ಇನ್ಕಮ್ ಅಂತ ಇಷ್ಟು ಬರ್ತಾ ಇರುತ್ತೆ. ಯಾವುದೋ ಒಂದು ಪಾಯಿಂಟಲ್ಲಿ ಜಾಸ್ತಿ ಆಗುತ್ತೆ ಅದು ಲೆವೆಲ್, ಒಂದು 10 ಇರೋದು 30 ಆಗುತ್ತೆ ಅಂತ. 30 ಆದಾಗ ಅವ್ರ ಲೈಫ್ ಸ್ಟೈಲ್ ಅಪ್ಡೇಟ್ ಮಾಡಿಬಿಡ್ತಾರೆ 30ಗೆ. ಅವ್ರಿಗೆ ಸರಿ ಅದು, ಯಾಕಂದ್ರೆ ಅವ್ರದ್ದು 30ಇಂದ ವಾಪಸ್ ರಪ್ ಅಂತ ವಾಪಸ್ 10 ಬರಲ್ಲ. ನಮ್ಮ ಆರ್ಟಿಸ್ಟ್ಗಳದ್ದು ಯಾವ ತರ ಆಗುತ್ತೆ, 10 ನಾಳೆ ಬೆಳಗ್ಗೆ 100 ಆಯ್ತು, ಒಂದ್ 3 ದಿನ 100 ಅಲ್ಲೇ ಓಡ್ತಾ ಇದೆ ನಮ್ದು. ಬಂದ್ರು ಆಗುತ್ತದು. ಲೈಫ್ 100ಗೆ ಅಪ್ಗ್ರೇಡ್ ಇದು ಕ್ವಾಲಿಟಿ ಆಫ್ ಲೈಫ್ ಅಥವಾ ನಮ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ 100% ಇನ್ಕಮ್ಗೆ ಅಪ್ಡೇಟ್ ಮಾಡ್ಬಿಟ್ವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ನಾಳೆ ಎಲ್ಲಿಗೆ ಬೇಕಾದ್ರೆ ಕಷ್ಟ ಆಗೋಗುತ್ತೆ ಆಮೇಲೆ. ಹೌದು, ಬಟ್ ಅದು ಯಾವ ತರ ಬ್ಯಾಲೆನ್ಸ್ ಮಾಡೋದು, ಏನು ಸೆಟ್ ಫಾರ್ಮುಲಾ ಅಂತ ಇಲ್ಲ. ಒಂದು ನಾನು ಜಾಸ್ತಿ ಅಪ್ಗ್ರೇಡ್ ಮಾಡಕ್ ಹೋಗೋದಿಲ್ಲ. ಅಪ್ಗ್ರೇಡ್ ಮಾಡಿದ್ರೆ ಬರೀ ನಂದು ಏನು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸೇ ಜಾಸ್ತಿ ಇರುತ್ತೆ ಅಪ್ಗ್ರೇಡ್, ಅದಕ್ಕೆ ಅಮೌಂಟ್ ಹೋಗುತ್ತೆ. ಮ್ಯೂಸಿಕ್ ರಿಲೇಟೆಡ್ ಏನು ಮ್ಯೂಸಿಕ್ ರಿಲೇಟೆಡ್ ಅಷ್ಟೇ, ಓಕೆ, ಮ್ಯೂಸಿಕ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ಅಷ್ಟೇ, ಅದಕ್ಕೆ ಮಾತ್ರ ಜಾಸ್ತಿ ಹೋಗುತ್ತೆ. ಈಗ ಲ್ಯಾಪ್ಟಾಪು, ಆಡಿಯೋ ಇಂಟರ್ಫೇಸ್, ಅದಕ್ಕೆ ಮಾನಿಟರ್ಸು, ಅದಕ್ಕೆ ಮಾತ್ರ ನೋಡ್ತೀನಿ ನಾನು. ಡೈಲಿ ಲೈಫಿಗೆ ಏನು ನೋಡೋದಿಲ್ಲ. ಎಷ್ಟು ಬರುತ್ತೆ ಅದರಲ್ಲಿ ಇಷ್ಟು % ನಂದಲ್ಲ ಅಂದ್ಬಿಟ್ಟು ಸೇವಿಂಗ್ಸ್ ಆಗಿ ಇಟ್ಬಿಡೋದು. ಅದು ಟಚ್ ಮಾಡಲ್ಲ, ಹೆವಿ ಮುಖ್ಯ, ಟಚ್ ಮಾಡಲ್ಲ. ಆಮೇಲೆ ಕೆಲವನ್ನ ಏನು ಇನ್ಶೂರೆನ್ಸ್ ಟೈಪ್ ಅಥವಾ SIP ಏನಾರು ಆ ಥರ ಮಾಡಿದ್ರು ಖಂಡಿತ ಮಾಡ್ಬೋದು. ಸೇವಿಂಗ್ಸ್ ಅಂತ ಇರಬೇಕಷ್ಟೆ. ಸೊ ಈಗ ನಾರ್ಮಲ್ ವರ್ಕಿಂಗ್ ಮಾಡಿದ್ರೆ ಅವ್ರಿಗೆ ಇಷ್ಟೊಂದು 30,000 ಬಂದರೆ ಅಷ್ಟನ್ನು ಖರ್ಚು ಮಾಡ್ಬೋದು ಅವರು 96 ಮಾಡೋ, ಯಾಕಂದ್ರೆ ನೆಕ್ಸ್ಟ್ ಮಂತ್ ಅಷ್ಟೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. ನಂಗೆ ಇಲ್ವೇ ಇಲ್ಲ, ನೆಕ್ಸ್ಟ್ ಮಂತ್ 3 ರೂಪಾಯಿ. ನಿನ್ನೆ ಈ ಮಂತ್ 1,00,000 ದುಡಿದ್ರೆ ನೆಕ್ಸ್ಟ್ ಮಂತ್ 1,000 ಬರಲ್ಲ, ಹಂಗಾಗೋಗುತ್ತೆ. ಈ ದುಡ್ಡಿದೆ ಅಂತ ಖರ್ಚು ಮಾಡಬಾರ್ದು, ಅದೊಂದು ದುಡ್ಡಿದೆ ಅಂತ ಅದೊಂದು ಹೇಳ್ತಿರ್ತೀನಿ ಯಾವಾಗಲೂ, ಅನಗತ್ಯ ಖರ್ಚು ಅಪರಾಧ ಅಂತ. ಕರೆಕ್ಟ್, ಅಷ್ಟೇ. ಖಂಡಿತ ಅದು ಕಷ್ಟ. ಅಂದ್ರೆ ಈ ಶೋ ಬಿಸ್ ಅಂತ ಸುಮ್ಮನೆ ಕರೆಯಲ್ಲ. ಹೌದು, ಅಲ್ಲ ರಿಕ್ವೈರ್ಮೆಂಟ್ ಇದ್ರೆ ಗ್ಯಾರಂಟಿ ಬರ್ತಿತ್ತು. ನೀನು ಏನೊಂದು 1 or 2 lakhs ಪ್ರಾಡಕ್ಟ್ ತೊಗೊತಿದ್ಯಾ ಅಂದ್ರೂ ಅದು ನಿಂಗೆ ವರ್ತ್ ಆಗಿರ್ಬೇಕು, ನಿಮ್ಮ ಪ್ರೊಫೆಷನಾಗಿ ಇರಬೇಕು, ಅದು ಡೈಲಿ ಲೈಫ್ ಯೂಸ್ ಆಗಲೇಬೇಕು ಅಂಥದ್ದು ಇದ್ರೆ ಓಕೆ. ಅವ್ನು ಮಾಡ್ದ ಅಂತ ನೀನು ಮಾಡಕ್ ಕೂತ್ರೆ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ರೆಫರೆನ್ಸ್ ಪಾಯಿಂಟ್ಗಳು ತುಂಬಾ ವೇರಿ ಆಗುತ್ತಲ್ವಾ. ಕೋಟಿಗಳಲ್ಲಿ ದುಡಿಯೋರು ಜೊತೆಲೇ ಕೆಲಸ ಮಾಡ್ತಾ ಇರ್ತಾರೆ, ಹೌದು, 1000ದಲ್ಲಿ ದುಡಿಯೋರು ಜೊತೆಲೇ ಇರ್ತಾರೆ. ಇವನು ಇದಂತಾನೆ, ಇವನು ನೋಡಲ್ಲ ನಾವು, ಹೌದೌದು. ಅವ್ನು ನಮ್ಮನ್ನ ನೋಡ್ತಾ ಇರ್ತಾರೆ, ನಾವು ಇನ್ನೊಬ್ರು ನೋಡ್ತಾ ಇರ್ತೀವಿ. ಅವರು ಇನ್ನೂ ಈ ಹೀರೋ ಈ ಕಾರ್ ತಗೊಂಡ, ನಾನು ಒಂದಿನ ತಗೋತೀನಿ ಅಂತ ಯಾವ್ದೋ ಒಂದು ಪೇಮೆಂಟ್ ಬಂದ್ಬಿಡುತ್ತೆ, EMI ತಗೊಂಡ್ಬಿಡ್ತಾನೆ, ಹೋಯ್ತು ಅಲ್ಲಿಗೆ ಸಾಲ, ಮತ್ತೆ ಅದು ಇದು ಅಂತ. ಅದೇ ಅವ್ರು ತಗೊಂಡ್ರು ಅಂತ ನಾವು ತಗೊಳಕ್ ಹೋದ್ರೆ ಹೋಯ್ತಲ್ಲಿ. ನಿನಗ್ ಬೇಕಾ, ಯೂಸ್ ಇದೆಯಾ, ವರ್ತ್ ಇದೆಯಾ ನಿನ್ನ ಲೈಫ್ಗೆ, ಆಗುತ್ತಾ ಅದು ನೋಡಿ ಎಲ್ಲ ಯೋಚನೆ ಮಾಡಿ ಒಂದು ತಗೋಬೇಕು. ಅದು ಪ್ರೆಷರ್ ಆಗ್ಬಾರ್ದು ಯಾವತ್ತೂ, ಅದು ಮೇನ್ ಪ್ರಾಬ್ಲಮ್. ಫಿನಾನ್ಸ್, ಅಯ್ಯೋ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಿಲ್ಲೋದೇ ಇಲ್ಲ. ಬಟ್ ಅದಕ್ಕೆ ಏನು ಅವ್ರವ್ರೇ ಕಂಡುಹಿಡ್ಕೋಬೇಕಷ್ಟೇ, ಸೀಕ್ರೆಟ್ ಏನು ಹ್ಯಾಕ್ಸ್ ಅಷ್ಟೇನಾಗೋದು ಅಂತ. ಆ್ಯಂಡ್ ಈಗ ಕೆಲವರಿಗೆ ಏನೋ ಒಂದು ಕೆಲಸ ಇರುತ್ತೆ, ಮ್ಯೂಸಿಕ್ ಹಾಬಿ ಇರುತ್ತೆ, ನಿಮಗೆ ಮ್ಯೂಸಿಕ್ಗೆ ಕೆಲಸ, ನಿಮ್ದು ಹಾಬಿ ಏನು? ಓಕೆ, ಮ್ಯೂಸಿಕ್ ಕೇಳ್ತೀನಿ, ಮ್ಯೂಸಿಕ್ ಕೇಳ್ತೀನಿ. ಓಕೆ ಓಕೆ, ಒಂದು ಪರ್ಫಾರ್ಮ್ ಮಾಡೋದು ಬೇರೆ, ಮ್ಯೂಸಿಕ್ ಕೇಳೋದು ಒಂದು ಹಾಬಿ. ಆಮೇಲೆ ಬ್ಯಾಡ್ಮಿಂಟನ್ ಆಡ್ತೀನಿ, ಅದೊಂದಿದೆ. ಆಮೇಲೆ ಅಷ್ಟೇ, ಇನ್ನೇನು ಮಾಡೋಣ, ಅಷ್ಟೇ, ಸಿನಿಮಾ ಇದ್ದೇ ಇರುತ್ತೆ. ಈ ಮ್ಯೂಸಿಕ್ ಕೇಳೋವಾಗ ನಿಮ್ಮ ಪರ್ಸ್ಪೆಕ್ಟಿವ್ ಯಾವ ಥರ ಇರುತ್ತೆ ಅಂದರೆ, ನೀವು ಆ ಮ್ಯೂಸಿಕ್ ಕೇಳೋ ಟೈಮ್ ಒಂದು 2 hours ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಹೈಪೋಥೆಟಿಕಲಿ ಎಕ್ಸಾಂಪಲ್. ಇನ್ನು 24 hours 2 hours ಮ್ಯೂಸಿಕ್ ಕೇಳಿದ್ರಿ, ಇನ್ನು 22 ಗಂಟೆನೂ ಮ್ಯೂಸಿಕ್, ಬಟ್ ಬೇರೆ ಒಂದು ಆ್ಯಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತೀರ. ತಕ್ಷಣ ನೀವು ಇವಾಗ ನಾನು ಮ್ಯೂಸಿಕ್ ಕೇಳಕ್ಕೆ ಅಂತ ಕೇಳ್ತಾ ಇದ್ದೀನಿ ಅಂತ ಆ ಟೈಮ್ ಜನರಲ್ ಆಡಿಯನ್ಸ್ ಕೇಳ್ತಾರೆ ಮ್ಯೂಸಿಕ್, ಕಾಮನ್ ಆಡಿಯನ್ಸ್ ಯಾರು ಮ್ಯೂಸಿಕ್ ಗೊತ್ತಿಲ್ಲ ಕೇಳ್ತಾರೆ, ಕೇಳ್ಬಿಟ್ಟು ಹಿಂಗೆ ವೈಬ್ ಮಾಡ್ತಾ ಚೆನ್ನಾಗಿದೆ ಹಿಂಗಂತಾರೆ. ಮ್ಯೂಸಿಷಿಯನ್ಸ್ ಪಾಯಿಂಟ್ ಹಂಗಿರಲ್ಲ. ಹೌದು, ಬರೀ ತಪ್ಪು ಹುಡುಕ್ತಾ ಇರ್ತೀವಿ ನಾವು, ಯಾವ ಸಾಂಗ್ ಏನು ಕಾಪಿ ಮಾಡೋರು, ಇದ್ಯಾವ್ರು ಇದು, ಅದು ಬಿಡಬೇಕು ಫಸ್ಟು ಬಿಟ್ಬಿಟ್ಟು ಚೆನ್ನಾಗಿದೆಯಾ ಎಂಜಾಯ್ ಮಾಡು, ಇಲ್ಲ ಕೇಳಿದ್ದೀನ ಇದಿರ್ಬೋದು ಅದಕ್ಕೆ ಮಾಡಿದ್ದಾರೆ ಅಂತ ಅನ್ಕೊಂಡು ಸುಮ್ಮನಾಗಿ ಬಿಡ್ಬೇಕು, ಅದೊಂದು. ಆಮೇಲೆ ಆ ಸ್ವರಾಸ್ ಎಲ್ಲ ಮೈಂಡಲ್ಲಿ ಓಡ್ತಿರುತ್ತೆ ನಮ್ಗೆ, ಆ ಸಾಂಗ್ ಎಂಜಾಯ್ ಮಾಡೋಕ್ಕಾಗಲ್ಲ ಕೆಲವು ಸರಿ. ಏನು ತಪ್ಪು ಮಾಡ್ತಾವ್ರಿ, ಯಾವ ಸ್ವರ ಬಂತು, ಇದು ಯಾಕೆ ಹಿಂಗೆ ಬಂತು,
ಬೇರೆ ಸ್ವರ ಬರಬೇಕಿತ್ತಲ್ವ ಇಲ್ಲಿ, ಹಿಂಗೆಲ್ಲ ಮೈಂಡ್ ನಾನು ನುಡ್ಸಿದ್ರೆ ಬೇರೆ ಹೌದು, ನಾನು ಕಂಪೋಸ್ ಮಾಡಿದ್ರೆ ಹಿಂಗೆ ಆಗ್ತಿತ್ತು. ಇದೆಲ್ಲ ಬಂದ್ಬಿಡುತ್ತೆ ಮೈಂಡ್ಗೆ. ಸೊ ಸರಿಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಕಾಮನ್ ಆಡಿಯನ್ಸ್ ಥರ ಕೇಳ್ತೀನಿ ಒಂದಷ್ಟು. ಬಟ್ ಕಷ್ಟ ಆಗಲ್ವಾ ಅದು? ಅಂದರೆ ಅಭ್ಯಾಸ ಮಾಡ್ಕೋಬೇಕೇನೂ ಆಗಲ್ಲ, ಮ್ಯೂಸಿಕ್ ಅಂದಮೇಲೆ ಇದ್ದೇ ಇರುತ್ತಲ್ಲ. ನನಗೆ ಅದೇ ನನಗೆ ಅದು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಟೈಮ್ ಸಿಗ್ನೇಚರ್, ಈ ಇನ್ಸ್ಟ್ರೂಮೆಂಟ್, ಇದು ಯಾವ ಇನ್ಸ್ಟ್ರೂಮೆಂಟು, ಅಯ್ಯೋ ಬರೀ EDM ಇದೆ, ಲೈವ್ ರೆಕಾರ್ಡ್ ಮಾಡು ಅಂತ ಅದೇ ಓಡ್ತಾ ಇರುತ್ತೆ ಚಿತ್ರಾನ್ನ ಆಗೋಗುತ್ತೆ ಮೈಂಡು. ಬಟ್ ಆದರೂ ಕೇಳಬೇಕು ಕಾಮನ್ ಮ್ಯಾನ್ ಥರ. ನನಗೆ ಯೂಶಲಿ ಹಾಗೆ, ನೀನು ಮ್ಯೂಸಿಷಿಯನ್ ಶೋಸ್ ಎಲ್ಲ ಮಾಡ್ತಿರ್ತೀಯಲ್ಲ, ಸಾಂಗ್ಸ್ ರೆಕಮೆಂಡ್ ಮಾಡು ಅಂತಾರೆ. ಅಪ್ಪ ನಾನು ಮ್ಯೂಸಿಕ್ ಕೇಳಲ್ಲ ಸಾಂಗ್, ನನಗೆ ಆಗಲ್ಲ. ನೀನು ಹಾಡು ಹಾಕಿದ್ರೆ ನನಗೆ ರಿಲ್ಯಾಕ್ಸ್ ಆಗಲ್ಲ, ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ. ಮತ್ತೆ ವಾಪಸ್ ದರ್ಬುಕನ ಏನೋ ಒಂದು ಇಟ್ಕೊಂಡು ಹಿಂಗೆ ಕೂತಿರ್ತೀನಿ, ಓ ಈ ಗ್ರೂ ನುಡಿಸ್ತಾ ನನ್ನ ಕೈಗೆ, ನಂಗೆ ಬರುತ್ತಾ ಬರಲ್ವಾ ಇದು ಅಂದ್ಬಿಟ್ಟು. ಅದು ಅದೇ ನಾನು ಫಿಗರ್ ಔಟ್ ಮಾಡ್ಕೋಬೇಕು. ಇದು ಕ್ಲಾಸಸ್ ನಾವು ಏನು ಪರ್ಫಾರ್ಮ್ ಮಾಡ್ತೀವೋ ಆಲ್ಮೋಸ್ಟ್ ಒಂದು 30 to 40% ಐಡಿಯಾ ಬರೋದೇ ಕೇಳೋದ್ರಿಂದ. ನಿಜ, ಕರೆಕ್ಟ್. ಎಷ್ಟು ಕೇಳ್ತೀವೋ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ನಾವು. ಬಟ್ ನನ್ನ ಕಂಪ್ಲೇಂಟ್ ಏನಂದ್ರೆ, ನಾನು ಕೇಳಿದಾಗೆಲ್ಲ ಪರ್ಫಾರ್ಮೆನ್ಸ್ಗೆ ಯೂಸ್ ಆಗ್ಲಿ ಅನ್ನೋ ಆ ದೃಷ್ಟಿಕೋನದಿಂದ ಕೇಳ್ತಾ ಇರ್ತೀನಲ್ಲ, ಅದು ನನ್ನ ಪ್ರಕಾರ ಅದು ತಪ್ಪು. ಹೌದು, ಈ ಆರಾಮಾಗಿ ಕುತ್ಕೊಂಡು ಆಡಿಯನ್ಸ್ ಆಗಿ ಕೇಳೋದು ಆ ಎಕ್ಸ್ಪೀರಿಯನ್ಸ್. ಹಾಡ್ತಿದ್ದಾರೆ ಅಂದ್ರೆ ಅದನ್ನ ಫೀಲ್ ಮಾಡಿ ಎಂಜಾಯ್ ಮಾಡಿ ಆಮೇಲೆ ತಗೋಬೇಕು. ಸುಮ್ಮನೆ ಅದು ಹಿಂಗೆ ಆಡ್ತಿದ್ರೆ, ಓ ಇದು ಆಡಿದ್ರ, ಈ ತಾಳಕ್ಕೆ ಆಡಿದ್ರು, ಕರೆಕ್ಟ್, ಸರಿ, ಅದೇನು ಫಾರ್ಮೆಟ್ ಇತ್ತು ಹಂಗೆ ಆಡಿದ್ರು ಸರಿ. ಹಿಂಗೆ ಮಾಡಿದ್ರೆ ಮ್ಯೂಸಿಕ ತಲೆಗೊತ್ತಲ್ಲ. ಇಲ್ಲ, ಹೌದು. ನನಗೆ ಇದು ಯಾವಾಗ ರಿಯಲೈಸ್ ಆಯಿತು ಅಂದರೆ, ಮನೇಲಿ ಕೂತು ಹಾಡು ಕೇಳಿದಾಗೂ ಅಲ್ಲ, ಲೈವ್ ಹೋಗಿದ್ದೀನಿ, ಯಾರ್ದು ಫ್ಯಾಂಡಮ್ಗೆ ಹೋಗಿದ್ದೆ, ಹೀಗೆ ಒಂದು ಕಾನ್ಸರ್ಟ್ ಕೇಳೋಕ್ಕೆ. ಸರಿ, ನಾನು ಮನೆಗೆ ಬರ್ತಾ ನನ್ನ ತಲೆಯಲ್ಲಿ ಇರೋದು ಏನು ಅಂದರೆ, ಹೆವಿ ಎಂಜಾಯ್ ಮಾಡಿಬಿಟ್ಟೆ ಇವತ್ತು, ಒಳ್ಳೆ ಆಡಿಯನ್ಸ್ ಆಗಿ ನಿಂತಿದ್ನಪ್ಪ ಎಷ್ಟೊಂದು ದಿನ ಆದಮೇಲೆ ಅಂತ. ಮನೆಗೆ ಬಂದ್ಮೇಲೆ ನ್ಯಾಪ್ಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾವ್ಯಾವ ಸಾಂಗು ಎಲ್ಲ ನ್ಯಾಪ್ಕಾಯ್ತು. ಸರಿ, ಈ ಸಾಂಗ್ ಈ ಸಿಂಗರ್ ಹಾಡಿದ್ರ, ಹೇಗೆ ಹಾಡಿದ್ರು, ಏನು ಡಿಫ್ರೆಂಟಾಗಿ ಹಾಡಿದ್ರು ಅಂದರೆ, ಏನು ಹಾಡಿದ್ರು, ಯಾರು BGM ಇಲ್ಲಿ ಗಿಟಾರ್ BGM ಏನು ಬರ್ತಾ ಇಲ್ಲ ತಲೆಗೆ. ನನ್ಗೆ ಇದೆಲ್ಲ ಇದು ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಈ ರೋಲ್ ಕೊಟ್ರು, ಇಲ್ಲಿ ಪರ್ಕಷನ್ ರೋಲ್ ಬಂತು, ಇಲ್ಲಿ ಡ್ರಮ್ಮರ್ ಪಾಸ್ ಕೊಟ್ಟ, ಬರೀ ಇದೆ. ಪರ್ಕಷನಿಸ್ಟ್ ಆಗಿ ಏನ್ ನೋಡಿದ್ರು ಅದನ್ನ ಮಾತ್ರ ಯೋಚನೆ. ಆಮೇಲೆ ಗೊತ್ತಾಯ್ತು ನಾನು ಕಾನ್ಸರ್ಟ್ ಕೇಳಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಂತ. ಅಪ್ಪ, ಕರೆಕ್ಟ್. ಕಾಮನ್ ಆಡಿಯನ್ಸ್ ಆಗಿರೋದು ಚೂರು ಕಷ್ಟನೇ. ಈ ನಿಜ, ಅದೂ ಸಿನಿಮಾದವ್ರಿಗೆ ಇನ್ನೆಷ್ಟು ಕಷ್ಟ ಆಗ್ಬೇಡ, ಕಾಮನ್ ಆಡಿಯನ್ಸ್ ಆಗಿ ವಾಪಸ್ ಯಾವುದೋ ಬೇರೆ ಸಿನಿಮಾ ಡೈರೆಕ್ಟ್ರು ಇನ್ನೊಂದು ಸಿನಿಮಾಗೆ ಹೋಗಿ ಸುಮ್ಮನೆ ಕುತ್ಕೊಂಡು ನೋಡಕ್ಕೆ ಯಪ್ಪ ಚಾನ್ಸ್ ನಿಜ ಕಷ್ಟ ಆಗೋಗುತ್ತೆ ಅದು ಮಾತ್ರ. ಬಟ್ ಇನ್ಪುಟ್ ಬೇಕು ಅಂದರೆ ನೋಡಲೇಬೇಕಾಗುತ್ತೆ. ಅದೇ ಹೆಂಗೆ ಮಾಡಿದ್ದಾರೆ ಅಂತ. ನೀವು ಸಪ್ರೇಟಾಗಿ ಇದು ಖುಷಿಗೋಸ್ಕರ ಸಂಗೀತ ಕೇಳೋದು ಅದೊಂದು ಕಡೆ ಆದರೆ, ಈಗ ಒಂದು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈಗೇನೋ ಪೋಸ್ಟ್ ಮಾಡಬೇಕು, ಆ ಟೈಮಲ್ಲಿ ಯಾವ ಹಾಡು ಮಾಡಬೇಕು ಅಂತ ಅದಕ್ಕೋಸ್ಕರ ಹುಡ್ಕೊಂಡು ಹೋಗೋವಂಥದ್ದು ಏನಾದ್ರು ಪ್ರೋಸೆಸ್ ಇರುತ್ತಾ? ಅಥವಾ ಎಲ್ಲೋ ಈ ಹಾಡು ಸಡನ್ನಾಗಿ ಎಲ್ಲೋ ಕೇಳಿಸ್ತು, ಎಲ್ಲೋ ಹೋಗೋವಾಗ ಕೇಳಿಸ್ತು, ಪಾಸಿಂಗ್ ಶಾರ್ಟಲ್ಲಿ ಬಂತು ಆ ಸಾಂಗು, ಕರೆಕ್ಟ್ ಅಲ್ವಾ ಇದೊಂದು ಹಾಡಿದೆ, ಆಮೇಲೆ ಟ್ರೈ ಮಾಡಿ ವೀಣೆಯಲ್ಲಿ ಚೆನ್ನಾಗಿ ಕೇಳಿಸಿದ್ರೆ ಕವರ್ ಮಾಡೋದು ಯಾವ ಥರ? ಈಗ BGM ಸೀರೀಸ್ ಮಾಡ್ತಿದ್ದೀನಲ್ಲ, ಸೊ ಇದೇ ರೀತಿ ಇದೇ ಕಾನ್ಸೆಪ್ಟ್ ನಂಗೆ ಮೈಂಡ್ ಬಂದಿದ್ದು. ಸುಮ್ಮನೆ ಕೇಳ್ಕೊಂಡು ಹೋಗ್ತಾ ಇರ್ತೀನಿ, ಯಾವುದೊಂದು ಮಧ್ಯದಲ್ಲಿ ಒಂದು ವೀಣೆ ಬಿಟ್ಟು ಬಂತು, ಅವಾಗ ಶುರುವಾಗಿದ್ದು ಥಾಟ್, ವೀಣೆ BGM ಒಂದು ಮಾಡೋಣ ಅಂದ್ಬಿಟ್ಟು. ಬರೀ ವೀಣೆಯಲ್ಲಿ ಯಾರು ಕೇಳಿರಲ್ಲ, ಸೊ ಕೇಳಿಸೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಬಟ್ ಒರಿಜಿನಲ್ ಅಷ್ಟು ಮ್ಯಾಚ್ ಮಾಡೋದು ಕಷ್ಟ, ಬಟ್ ತಕ್ಕ ಮಟ್ಟಿಗೆ ಮಾಡ್ಬೋದು. ಒರಿಜಿನಲ್ ತುಂಬ ಕಷ್ಟ ಅದು. ಇಟ್ ಡಿಪೆಂಡ್ಸ್ ಆನ್ ಹೂ ವಾಸ್ ರೆಕಾರ್ಡೆಡ್ ದಟ್ ಲೈವ್. ಮತ್ತೆ ಅಲ್ಲಿ ಮುಂಚೆ ವೀಣೆ ಪ್ಲೇಯರ್ಸ್ಗೆ ಅಥವಾ ಯಾವುದೇ ಆರ್ಟಿಸ್ಟ್ಗೆ ಇದು ಹೆಸರು ಆಗ್ತಿರ್ಲಿಲ್ಲ ಯೂಟ್ಯೂಬಲ್ಲಿ. ಹೌದು, ಅದಕ್ಕೆ ಯಾರು ನುಡಿಸಿದ್ದು ಅಂತಲೂ ಗೊತ್ತಾಗಲ್ಲ. ಈಗೀಗ ಆಗ್ತಾರೆ, ಮುಂಚೆ ಯಾರು ಅಂತಲೂ ಗೊತ್ತಾಗಲ್ಲ. ಅವರು ಎಷ್ಟು ವಿದ್ವಾಂಸರಾಗಿರ್ಬೋದು, ಇನ್ನು ಬಿಗಿನರೇ ಆಗಿರ್ಬೋದು, ನುಡಿಸಿದ್ದಾರೆ ಅಷ್ಟೇ, ಯಾರು ಅಂತ ಗೊತ್ತಾಗಲ್ಲ. ಸೊ BGM ಒಂದ್ಸರಿ ಸಪ್ರೇಟಾಗಿ ವೀಣೆನಲ್ಲಿ ಹೆಂಗೆ ಕೇಳುತ್ತೆ ಅಂತ ಒಂದು ಥಾಟ್ ಅಷ್ಟೆ. ಅದು ಇನ್ನೂ ಟ್ವಿಸ್ಟ್ ಬರ್ಬೋದು ಅದರಿಂದ. ನೀವು ಸಪ್ರೇಟಾಗಿ ನುಡಿಸಿರ್ತೀರ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಅವ್ರಿಗೆ ಗೊತ್ತಿರಲ್ಲ ಒರಿಜಿನಲ್ ಯಾರು ನುಡಿಸಿರೋದು. ನೀವೇನಾ ಮೂವಿಗೆ ನುಡಿಸಿರೋದು? ನಾನು ಹುಟ್ಟೇ ಇರಲಿಲ್ಲ ಅದು ಇನ್ನೊಂದು ಮಜಾ ಇರಲ್ಲ. ಈಗ ಕನ್ನಡ BGMಸ್ನ ಜಾಸ್ತಿ ಆಗ್ತಾ ಇದ್ದೀನಿ. ಎಷ್ಟೊಂದು ಕೇಳಿರ್ತೀವಿ ಸುಮ್ಮನೆ, ಅದು ವೀಣೆ ಅಂತಾನೆ ಗೊತ್ತಿರಲ್ಲ ಕೆಲವ್ರಿಗೆ. ಹೌದು, ಅದು ಇದೆ, ಸುಮಾರು ಸಲ ಆಗುತ್ತೆ. ಕರೆಕ್ಟ್. ಹೌದು, ಯಾಕಂದ್ರೆ ಇವಾಗ ಯಾವ ಗಿಟಾರ್ಗೆ ಯಾವ ಪ್ಯಾಚ್ ಹಾಕೊಂಡು ನುಡಿಸಿದ್ರೆ ಹೆಂಗೆ ಕೇಳ್ತೋ ಗೊತ್ತಾಗಲ್ಲ. ಒಂದು ಇದೆಯಪ್ಪ, ಅದು ವೀಣೆ ಇದೆ, ವೀಣೆಗೆ ಮಿಡಿ ಕನೆಕ್ಟ್ ಮಾಡ್ಬಿಟ್ಟು ನಾದಸ್ವರ ಮಾಡ್ಬಿಟ್ಟವ್ರೆ. ನಾದಸ್ವರ ಥರನೇ ಬರುತ್ತದು, ಬಟ್ ಅಲ್ಲಿ ಫೀಲೇ ಬರಲ್ಲ. ಅವ್ನು ಹಿಂಗೆ ನುಡಿಸ್ತಾವನೆ ನಾದಸ್ವರ, ಹಿಂಗೆ ನುಡಿಸ್ತಾ ಇರೋದು.
ಓಕೆ, ಇದು ಇನ್ನೋವೇಷನ್ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಮ್ಯೂಸಿಕಲ್ಲಿ ಏನು ನಾದಸ್ವರ ನಂಬ್ಕೊಂಡು ಬದುಕ್ತಿರೋ ಆರ್ಟಿಸ್ಟ್ಗಳಿದ್ದಾರೆ, ಕರೀರಿ ಅವ್ರನ್ನೇ ಅಂತ. ಬಟ್ ಅದು ಎಲ್ಲರಿಗೂ ಹೇಳಕ್ಕಾಗಲ್ಲ, ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್. ಅಟ್ಲೀಸ್ಟ್ ಆ ಸೌಂಡ್ ಆದ್ರೂ ತನ್ನ ಸರಿ ಒಂದು ಇನ್ನೋವೇಷನ್ ಆದ್ರೂ ಕರ್ಕೊಂಡು ಹೋಗ್ತಾರೆ ಅವಾಗ. ಬಟ್ ಇನ್ನೊಂದು ಏನು ಅಂದ್ರೆ ಏನದು ಏನೋ ಒಳ್ಳೆ ಪಾಯಿಂಟ್ ಬಂದಿತ್ತರಪ್ಪ ಅಂತಾಯ್ತಂಗೆ, ಹೀಗೆ ಏನೋ ಫ್ಲಾಶ್ ಆಗಿತ್ತು ಹಿಂಗೆ. ನಾದಸ್ವರಕ್ಕಿಂತ ಮುಂಚೆ ಇರ್ಲಿ ಪರವಾಗಿಲ್ಲ. ಹೀಗೆ ಅಂದ್ರೆ ವೀಣೆಗೆ ಕ್ಲೋಸ್ ಆಗಿ ಬರುವಂತ ಇನ್ಸ್ಟ್ರೂಮೆಂಟ್ಗಳು ಯಾವ್ದು ಅಂದ್ರೆ ನಾನು ವೀಣೆ ಕಲ್ತಿದ್ದೀನಿ. ಎಲ್ಲಿವರೆಗೂ ಕಲ್ತಿದ್ದೀರ ಹೋಗ್ಲಿ? ನಾನಲ್ಲ, ನಾನು ಹೇಳ್ತೀನಿ ವೀಣೆ ಕಲ್ತಿದ್ದೀರ, ಗಂಧ ಗಾಳಿನೇ ಇಲ್ಲ ನಂಗೆ. ನೀವು ವೀಣೆ ಕಲ್ತಿದ್ದೀರಾ? ಬೇರೆ ಯಾವ ಇನ್ಸ್ಟ್ರೂಮೆಂಟ್ಗಳು ಅಂದ್ರೆ ನೀವು ಇವತ್ತು ಪಿಕ್ ಮಾಡಿದ್ರೆ ಒಂದು ಹೊಸ ಇನ್ಸ್ಟ್ರೂಮೆಂಟು ಅಂತ ಒಂದು ರೇಂಜಿಗೆ ನುಡಿಸ್ಬೋದು ಅಥವಾ ಬೇಗ ಕಲಿಬೋದು. ಬಿಕಾಸ್ ಐ ಹ್ಯಾವ್ ಅ ಬ್ಯಾಕ್ ಗ್ರೌಂಡ್ ಫ್ರಮ್ ವೀಣೆ ಅಂತ. ಯಾವ ಇನ್ಸ್ಟ್ರೂಮೆಂಟ್ಗಳಿದೆ ಸಿಮಿಲರ್ ಇರೋದು ಅಂತ? ಬಿಕಾಸ್ ನೀವು ನಾದಸ್ವರ ಅಂದಾಗ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಆಯ್ತಲ್ಲ, ಸಂಬಂಧ ಇರೋ ಇನ್ಸ್ಟ್ರೂಮೆಂಟ್ಗಳು ಯಾವ್ದು ಹತ್ರ ಇರೋವು ಅಂತ? ಹತ್ರ ಇರೋದು ಸಿತಾರ್ ಮಾಡ್ಬೋದು, ವೀಣೆ, ಸಿತಾರು ಬಿಟ್ರೆ ನಮ್ಗೆ ವೀಣೆ ಕಲ್ತಿರೋದ್ರಿಂದ ಫ್ರೆಟ್ಸ್ ಯಾವ್ದ್ರಲ್ಲಿದೆ ಅದು ಚೂರು ಪ್ಲೇ ಮಾಡ್ಬೋದು. ಲೈಕ್ ಗಿಟಾರ್ ಒಂಚೂರು ಪ್ಲೇ ಮಾಡ್ಬೋದು. ಗಿಟಾರ್, ಲೀಡ್ ಒಂಚೂರು ಈಸಿ ಆಗುತ್ತೆ. ವೈಲಿನ್ ಕಷ್ಟ, ವೈಲಿನ್ ಹೆವಿ ಕಷ್ಟ, ಮಸಲ್ ಮೆಮೊರಿ ಪ್ಯೂರ್. ಹೌದು, ಒಂದು ಹಿಂಗ್ ಪ್ಲೇ ಮಾಡಬೇಕು, ಇನ್ನೊಂದು ಹಿಂಗ್ ಪ್ಲೇ ಮಾಡ್ಬೇಕು. ಅಪ್ಪ ನಮ್ದು ವೀಣೆ ಹಂಗಿಲ್ಲ, ಬರೀ ಹಾರಿಜಾಂಟಲ್ ಅಷ್ಟೇ, ಅದು ವರ್ಟಿಕಲ್ ಹಾರಿಜಾಂಟಲ್ ಬರೀ ಪ್ಲಕ್ಕಿಂಗ್ಸ್ ಇರುತ್ತೆ ಅಷ್ಟೇ. ಅದೇನು ಹಾಕೊಳ್ಳೋದು ಕೈಗೆ ರಿಂಗ್ಸ್ ಅಂತ ಹೇಳ್ತೀನಿ ನಾನು. ಹಿಂಗ್ ಹಾಕೊಂಡು ಅದು ಕ್ಲಾರಿಟಿ ಬರುತ್ತೆ, ಇನ್ನು ಕ್ರಿಸ್ಪ್ ಆಗಿ ಕೇಳಿಸುತ್ತೆ ವೀಣೆ, ಅವಾಗ ಫ್ಲಾಟ್ ಆಗಲ್ಲ. ಇಲ್ಲ ಅಂದ್ರೆ ಉಗ್ರು ಬಿಡ್ಬೇಕಾಗುತ್ತೆ. ಇದೆ, ಈಗ್ಲೂ ಇದೆ. ಏನಾದ್ರು ರಿಂಗ್ಸ್ ಮರ್ತೋದ್ರೆ ಮಾಡ್ಲೇಬೇಕು. ಓಕೆ, ಯೂಶಲಿ ಗಿಟಾರಿಸ್ಟ್ಗಳದ್ದು ಕಾಮನ್ ಕಂಪ್ಲೇಂಟ್ ಪಿಕ್ ಚೆನ್ನಾಗಿಲ್ಲ ಅನ್ನೋದು ಅಲ್ಲ. ನನ್ನ ತಲೆಗೆ ಬಂದಿದ್ದು ಕೈ ಮಾರ್ಕ್ ಆಗುತ್ತೆ, ರಕ್ತ ಬರುತ್ತೆ. ಇದು ಇದೆ ಅವ್ರದ್ದು ತಂತಿ ಇರೋದು ಇಷ್ಟು, ನಿಮಗೆ ಎಷ್ಟು ಮಾರ್ಕ್ ಆಗ್ಬೇಡ, ಎಷ್ಟು ರಕ್ತ ಬರುತ್ತೆ. ಜಾಸ್ತಿ ಫ್ಲೋ ಜಾಸ್ತಿ ಅಲ್ವಾ ಗಿಟಾರಲ್ಲಿ, ಹಂಗೆ ಸಿಕ್ಬಿಡುತ್ತೆ ನೋಟ್ಸ್ ಎಲ್ಲ. ಗಿಟಾರಲ್ಲಿ ಹೋಲ್ಡ್ ಮಾಡೋದು ಜಾಸ್ತಿ. ಹೌದು, ಪೂರ್ತಿ ಬರ್ಬೇಕು. ಈಗ ಸಾ ಇಲ್ಲಿದ್ರೆ ಇಲ್ಲಿ ಫುಲ್ ಬರ್ಬೇಕು. ನಾವು ಗಿಟಾರಲ್ಲಿ ಅಲ್ಲಲ್ಲೇ ಸಿಕ್ಬಿಡುತ್ತೆ. ಅವ್ರು ಬರೀ ಯಾವ್ದೋ ಒಂದ್ ಬಾರ್ ಎಂಡಿಗೆ ಮಾತ್ರ ಸ್ಲೈಡ್ ಮಾಡ್ತಾರೆ. ಎಲ್ಲಾ ಸ್ಲೈಡ್ ಎಲ್ಲದಕ್ಕೂ ಗಮಕಗಳು ಅಂತ ಹೇಳ್ತೀವಿ, ಅದನ್ನು ಮಾಡ್ತಿರ್ತೀವಿ. ಸೊ ಎಕ್ಸ್ಪೆರಿಮೆಂಟ್ ಮಾಡೋ ಆಸಕ್ತಿ ಏನಾರು ಬೇರೆ ಬೇರೆ ಅಂದ್ರೆ ಇನ್ನೊಂದು ಯಾವ್ದು ತುಂಬಾ ಇದೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ಫೋಕಲ್ ಮಾಡಬೇಕು ಅಂತಿದ್ದೀನಿ. ಬೇರೆ ಯಾರು ವೆಸ್ಟರ್ನ್ ಅಲ್ಲಿ ಯಾರು ಸಿಕ್ಕಿದ್ರೆ ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡಿ ಅದು ಯಾವ ರೀತಿ ಮಾಡ್ಬೋದು ಅದೊಂದಿದೆ. ಅಲ್ಲಿ ಡೈಮೆನ್ಷನ್ನೇ ಚೇಂಜ್ ಆಗೋದು ಮ್ಯೂಸಿಕಲ್ಲಿ. ಕರೆಕ್ಟ್, ಕೊಲಾಬ್ರೇಷನ್ ಯಾರು ಮಾಡಿದ್ರೆ. ಸೊ ಅದೊಂದು ನ್ಯೂ ಎಕ್ಸ್ಪೀರಿಯನ್ಸ್, ಒಂದು ಕಲಿಕೆ. ಹೌದು, ಅಂದರೆ ಈ ಸುಮಾರು ಫೋಕ್ ಸಾಂಗ್ಸಲ್ಲಿ ಒಂದು ನೆಮ್ಮದಿ ಇರುತ್ತೆ. ಯಾಕೆ ಆ ಥರ ಫೀಲ್ ಆಗುತ್ತೆ ನಮಗೆ ಅಂದರೆ, ಫೋಕ್ ಸಾಂಗ್ಸ್ ಆರ್ ಬಿಲ್ಟ್ ಔಟ್ ಆಫ್ ಪ್ಯೂರ್ ಇನ್ನೋಸೆನ್ಸ್ ಅಲ್ವಾ? ಅಂದ್ರೆ ತೀರಾ ಕಲ್ತಿರೋರಲ್ಲ. ಹೌದೌದು, ಇವನ್ ಕಲ್ತಿರೋದೇ ಇಲ್ಲ, ಯಾರು ಏನು ಕಲ್ತಿರಲ್ಲ. ಅದೊಂದು ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರ್ತಾರೆ. ಅಂಡ್ ಅವ್ರದ್ದು ರಾ ಎಮೋಷನ್ಸ್, ಭಾವನೆಗಳು ಏನಿರುತ್ತೆ ಹಂಗೆ ಎಷ್ಟು ರಾ ಆಗಿದೆಯೋ ಹಂಗೆ ಆಚೆ ಹಾಕ್ತಾರೆ ಅದನ್ನ ತಗೊಂಡು. ಸೊ ಆ ಥರ ಆರ್ಟ್ ಫಾರ್ಮ್ ಆಗಿರೋದ್ರಿಂದ ವೀಣೆ ಅನ್ನೋದೇನಿದೆ ದಟ್ ಈಸ್ ಅ ವೆರಿ ಸೆಲೆಬ್ರೇಟೆಡ್ ಟೆಕ್ನಿಕಲ್. ಅಂದ್ರೆ ತುಂಬಾ ಅದಕ್ಕೆ ಈ ಡೆಕೋರೇಷನ್ಸ್ ಜಾಸ್ತಿ ಇದೆ, ಅದಕ್ಕೆ ಅಲಂಕಾರ ಸಿಕ್ಕಾಪಟ್ಟೆ ಮಾಡಿ ಈ ರೂಲ್ಸ್ ಇದೆ ಫಾಲೋ ಮಾಡಬೇಕು ಅಂತ. ನಿಮಗೆ ಫೋಕಲ್ಲಿ ಇದನ್ನ ಇಂಬೈಬ್ ಮಾಡಬೇಕು ಅಂತ ಆ ಐಡಿಯಾ ಬಂದಾಗ, ಫೋಕ್ ಅಷ್ಟು ಫ್ರೀ ಫ್ಲೋಯಿಂಗ್ ಫಾರ್ಮ್, ಇದು ಒಂದಷ್ಟು ಚೌಕಟ್ಟುಗಳಿರುವಂಥ ಫಾರ್ಮ್. ಸೊ ಪ್ರಾಕ್ಟಿಕಲಿ ಎಷ್ಟು ಪಾಸಿಬಲ್ ಆಗ್ಬೋದು ಅದು ಅಂತ. ವೀಣೆಗೆ ಬೌಂಡ್ರಿ ಇದೆ, ಅದನ್ನ ಅಷ್ಟರಲ್ಲೇ ಫೋಕ್ಗೂ ಅಳವಡಿಸ್ಬೋದು ಆ್ಯಕ್ಚುಲಿ ಮಾಡಿದ್ರೆ. ಆಮೇಲೆ ಫೋಕಲ್ಲಿ ವೀಣೆ ಯಾರು ಯೂಸ್ ಮಾಡಲ್ಲ. ಹೌದು, ಅದು ಇನ್ಸ್ಟ್ರೂಮೆಂಟೇ, ಫೋಕ್ ಇನ್ಸ್ಟ್ರೂಮೆಂಟ್ ಅಲ್ಲ, ನಿಜ. ಸೊ ಇದ್ರಲ್ಲಿ ಒಂದು ತರ್ಬೋದಲ್ವಾ ಅಂತ ಒಂದು ಅಷ್ಟೇ, ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ನಾನು. ಸೊ ವಿತಿನ್ ದಟ್ ಬೌಂಡ್ರಿ. ತಿರ್ಗಾ ಆಚೆ ಹೋಗಿ ಕಮರ್ಷಿಯಲ್ ಟಚ್ ಎಲ್ಲ ಕೊಡಬಾರ್ದು ಇದಕ್ಕೆ. ಸಾಂಗ್ ಹೋಗುತ್ತೆ ಆಮೇಲೆ ಅದು ತುಂಬಾ ಡೇಂಜರ್. ಫೋಕ್ ಸಾಂಗ್ಸ್ ಹುಷಾರಾಗಿ ಮಾಡ್ರಿ. ಹೌದು, ಅದು ರೀಜನಲ್ ಡಯಟಿ ಬಗ್ಗೆ ಏನಾರು ಮಾಡಿದ್ರೆ ಅಂತೂ ಸೈಲೆಂಟ್ ಆಗಿ ಏನಿದೆ ಅಷ್ಟೇ ಮಾಡ್ರಿ ಅಂತ. ಇಷ್ಟೊಂದು ರೆಕಾರ್ಡಿಂಗ್ ಹಂಗೆ ಮಾಡಿದ್ದೀನಿ ನಾನು. ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳ್ತಾರೋ ಅಷ್ಟನ್ನು ಮಾತ್ರ ನುಡಿಸ್ತೀನಿ. ನಂದೇನಾರು ಐಡಿಯಾ ಹಾಕೋಕೆ ಹೋದ್ರೆ ಸುಮ್ಮನೆ ಯಾಕೆ ಒಂದು ಸುಮ್ಮನೆ ಯಾಕೆ, ಕೆಲವು ಸಲ ಪೇಮೆಂಟ್ ಇಶ್ಯೂ ಅದೊಂದಿರುತ್ತೆ.
ಇನ್ನು ಕೆಲವು ಸರಿ ನಂದೇ ಟೈಮ್ ಇಷ್ಟುದ್ದ ಹೋಗುತ್ತೆ, 4 hour ಹೋಗುತ್ತೆ, ಅಷ್ಟೆಲ್ಲ ಯಾಕೆ ರಿಸ್ಕ್ ಅಂದ್ಬಿಟ್ಟು. ಇಲ್ಲ ಮ್ಯೂಸಿಕ್ ಚೆನ್ನಾಗಿತ್ತು ಅಂದರೆ ನಾನೇ ಹೇಳ್ತೀನಿ ಸರ್ ಇದಕ್ಕೆ ನಾನು ಈ ಥರನೇ ಮಾಡ್ತೀನಿ, ಹಿಂಗೆ ಚೆನ್ನಾಗಿ ಕೇಳೋದು ಅಂತ ಹೇಳ್ತೀನಿ. ಸರ್ ಅವಾಗ ಕೂತಾರೆ, ಓಕೆ ಓಕೆ ಮಾಡ್ತಾರೆ, ಓಕೆ ಅನ್ನೋಕ್ಕೂ ಹೌದು ಅವ್ರಿಗೆ ಆ ಥರ ಮೈಂಡ್ ಸೆಟ್ ಹೌದು ಇರಬೇಕು. ಆಮೇಲೆ ಅದೊಂದು ಹೇಳಿದ್ರಲ್ಲ, ಯೂಟ್ಯೂಬಲ್ಲಿ ತುಂಬ ರೇರ್ ಇತ್ತೀಚೆಗೆ ಮಾಡ್ತಾ ಇದ್ದಾರೆ, ಬಟ್ ಮುಂಚೆಯಿಂದ ವಾಡ್ಕೆನೇ ಇಲ್ಲ. ದಟ್ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿರೋರು ಅಥವಾ ಇವಾಗ ನೀವು ವೀಣೆ ಪ್ಲೇ ಮಾಡಿದ್ರ ಅಂದ್ರೆ ಹೆಸರು ಇರಬೇಕು, ಬಟ್ ಇರಲ್ಲ, ಅಲ್ಲಿವರೆಗೂ ಬರೋದೇ ಇಲ್ಲ ಲಿಸ್ಟ್. ಅದು ಮ್ಯೂಸಿಕ್ ಡೈರೆಕ್ಟರು, ಸಿಂಗರು, ಮ್ಯಾಕ್ಸಿಮಮ್ ಬರ್ಬೋದು ಲಿರಿಕ್ಸ್. ಸದ್ಯ ನಮ್ಮ ಬುಡಕ್ಕೆ ಬಂತು. ಸರಿ ಅಷ್ಟೇ, ಅದ್ರ ಮೇಲೆ ಕ್ರೆಡಿಟ್ಸ್ ಇರಲ್ಲ ಅಂತ. ಒಬ್ಬ ಇನ್ಸ್ಟ್ರೂಮೆಂಟಲಿಸ್ಟ್ಗೆ ಇದೊಂದು ಜನರಲ್ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಲಕಿಲಿ ಫಾರ್ ಯು ನಿಮ್ಮ ಬ್ಯಾಂಡಲ್ಲಿ ವೋಕಲಿಸ್ಟ್ ಇಲ್ವೇ ಇಲ್ಲ ಅಲ್ವಾ? ಸೊ ಅಟೆನ್ಷನ್ ಹಿಂಗೆ ಬರುತ್ತೆ, ಡೈರೆಕ್ಟ್ ಆಗಿ ಬರುತ್ತೆ. ಅಂಡ್ ಜನಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇದರಲ್ಲೂ ಕೇಳೋವಂಥದ್ದು ಏನೋ ಇದೆ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೇಳಿಸ್ಕೋತಾರೆ, ಬಿಕಾಸ್ ಯು ಆರ್ ಗಿವಿಂಗ್ ದಟ್ ಇಂಪಾರ್ಟೆನ್ಸ್ ನಿಮ್ಮ ಹೋಲ್ ಸೆಟಪ್ ಅಲ್ಲಿ. ಬಟ್ ಯೂಶಲಿ ಆಸ್ ಇನ್ಸ್ಟ್ರೂಮೆಂಟಲಿಸ್ಟ್ಸ್ ನಮಗೆ ಆ ಕ್ರೇವಿಂಗ್ ಯಾವಾಗಲೂ ಇರುತ್ತಾ ಅಂತ, ದಟ್ ಈಕ್ವಲ್ ಎಫರ್ಟ್ಸ್. ಹೌದು, ಹಂಗೆ ನೋಡಿದ್ರೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್. ನಾನು ವೋಕಲಿಸ್ಟ್ಗೆ ಯೂಶಲಿ ರೇಗಿಸ್ತಾ ಇರ್ತೀನಿ, ನಾವು ಬ್ಯಾಗ್ ಗಟ್ಲೆ ಹೊತ್ಕೊಂಡ್ಬಂದ್ರೆ ಇವ್ರು ಬಿಸಿನೀರು ಕುಡ್ಕೊಂಡ್ ಬಂದ್ಬಿಡ್ತಾರೆ ಅಂತ. ಆ ಥರ ಇಷ್ಟೆಲ್ಲ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಜಾಸ್ತಿ ಆಸ್ ಇನ್ಸ್ಟ್ರೂಮೆಂಟಲಿಸ್ಟ್ಸು. ಅದು ತಗೋ, ಇದು ತಗೋ, ಇದೇನೋ ಆ್ಯಡ್ ಮಾಡಿದ್ದಕ್ಕೆ, ಹೊಸ ಈ ಥರ ಇನ್ಸ್ಟ್ರೂಮೆಂಟ್ ಬಂದಿದೆ, ಟೋನ್ ಚೆನ್ನಾಗಿದೆ. ಟೋನು ಎಷ್ಟು ಚೆನ್ನಾಗಿದೆಯಪ್ಪ ಅಂದ್ರೆ ಇದಕ್ಕಿಂತ 5% ಚೆನ್ನಾಗಿದೆ. ಎಷ್ಟಪ್ಪ ಅಂದ್ರೆ 5 ಲಕ್ಷ ಜಾಸ್ತಿ, ಇಲ್ಲ ಅದೇ ಬೇಕು ನನಗೆ, ಅದೇ ಇನ್ಸ್ಟ್ರೂಮೆಂಟ್ ಬೇಕು ಅಂತ. ಇಷ್ಟೆಲ್ಲ ಮಾಡಿ ನಮ್ಮೇಲೂ ಸ್ವಲ್ಪ ಲೈಮ್ ಲೈಟ್ ಬರಕ್ಕೆ ಏನ್ ಮಾಡ್ಬೇಕು ನಾವು ಅಂತ ಆಸ್ ಇನ್ಸ್ಟ್ರೂಮೆಂಟಲಿಸ್ಟ್ಸ್. ಒಂದು ಬ್ಯಾಂಡಲ್ಲಿ ಅದು ಬರ್ಬೇಕು ಎಲ್ರಿಗೂ. ನನ್ನ ಬ್ಯಾಂಡು ಅಂತ ಬರ್ಬಾರ್ದು, ನಮ್ಮ ಬ್ಯಾಂಡು ಅಂತ ಬರ್ಬೇಕು. ನಮ್ಮ ಬ್ಯಾಂಡು ಈಕ್ವಲ್ ಎಫರ್ಟ್ಸ್ ಇರುತ್ತೆ, ಎಷ್ಟೇ ದುಡ್ಡು ಮಾಡಿದ್ರು ಅದರಲ್ಲೂ ಈಕ್ವಲ್ ಇರ್ಬೇಕು. ನಮ್ಮದು ಅಂತ ಬಂದರೆ ಅವಾಗ ಬರುತ್ತೆ ಎಲ್ಲರಿಗೂ ಲೈಫ್. ನಮ್ಮ ಬ್ಯಾಂಡಲ್ಲೂ ಅಷ್ಟೇ, ಈಗ ಯಾರೇ ಪರ್ಫಾರ್ಮ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಈಗೇನೋ ಒಂದು ಕೀಬೋರ್ಡ್ ಒಂದು ನುಡಿಸಿರ್ತಾನೆ ಏಮಾದ್ರಿ, ನುಡಿಸಿದಾಗ ಬಿಟ್ಬಿಡ್ತೀನಿ ನಾನು. ಎಷ್ಟೊತ್ತು ಬೇಕಾದ್ರೂ ನುಡ್ಸ್ಕೊಂಡ್ಬಿಟ್ಟು ಬಿಟ್ಬಿಡ್ತೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಮ್ಯೂಸಿಕಲ್ಲಿ ನೋಡ್ತೀವಿ, ಸಾಂಗ್ ಏನು ಬೇಕೋ ಅದು, ಸಾಂಗ್ ಏನು ಕೇಳುತ್ತೆ ಅದನ್ನು ಕೊಡಬೇಕಾಗತ್ತೆ ನಾವು. ಸೊ ಈಗ ಒಂದು ಸೋಲೋ ನುಡಿಸಿದ್ವಿ, ಸೋಲೋಗೆ ಅಂತ ಸಪ್ರೇಟು ಜಾಸ್ತಿ ಮಾಡೋದಿಲ್ಲ ನಾವು. ಹೌದು, ಈಗೇನೋ ಒಂದು ಇಂಪ್ರೂವೈಸ್ ಮಾಡ್ತಿರ್ತಾನೆ ಅವನು, ಚೆನ್ನಾಗಿ ಕೇಳಿಸಿದ್ರೆ ಬಿಟ್ಬಿಡ್ತೀನಿ ಈ ಪ್ಲೇ ಅಂತ. ಹಂಗೆ ಅವನು ಅಷ್ಟೇ, ನಾನು ಪ್ಲೇ ಮಾಡ್ಬೇಕಾದ್ರೆ ಅವ್ನು ಬ್ಯಾಕಿಂಗ್ ಮಾಡ್ತಿರ್ತಾನೆ. ಕರೆಕ್ಟ್. ಬಟ್ ರಿದಮ್ ಹಂಗಲ್ಲ, ಕಂಟಿನ್ಯೂಸ್ ಇರಲೇಬೇಕು. ನಮಗೆ ಹಾಡಲ್ಲಿ 1-2 ಕಡೆ ಸೋಲೋ ಸಿಗ್ಬೋದು, 1 ಕಡೆ ಅಥವಾ 2 ಹಾಡಲ್ಲಿ 1 ಕಡೆ, ಆ ಥರ. ಈಕ್ವಲ್ ಎಫರ್ಟ್ಸ್, ಈಕ್ವಲ್ ಶೇರ್ಸ್. ಆ್ಯಂಡ್ ಆ ಇನ್ಸೆಕ್ಯೂರಿಟಿಗಳು ಯಾವಾಗ ಕಿಕ್ಕಿನ್ ಆಗುತ್ತೆ ಅಂದರೆ, ನಾವು ಮ್ಯೂಸಿಷಿಯನ್ಸ್ಗಳೇ ಆಗಿರೋದ್ರಿಂದ ನಮಗೆ ಗೊತ್ತು, ಜನಕ್ಕೆ ಅರ್ಥ ಆಗಲ್ಲ, ಜನಕ್ಕೆ ಸಿಂಗರ್ ಅಷ್ಟೇ ಗೊತ್ತಿರೋದು, ನಾವು ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ತೊಂದರೆ ಆಗಲ್ಲ. ಯಾವಾಗ ಇನ್ಸೆಕ್ಯೂರಿಟಿ ಬರುತ್ತೆ ಅಥವಾ ನಮಗೆ ಯಾವಾಗ ಒಂದು ಅಸೂಯೇನೋ ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜಿ ಯಾವಾಗ ಬರುತ್ತೆ ಅಂದರೆ, ಜನಕ್ಕೆ ಅರ್ಥ ಆಗಲ್ಲ, ಸರಿ ನೀನು ಮ್ಯೂಸಿಷಿಯನ್, ನೀನು ಗೊತ್ತು ತಾನೆ ಎಲ್ಲರೂ ಈಕ್ವಲ್ ಅಂತ, ನೀನು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ಯಾ, ನಾರ್ಮಲ್ ಆಗಿರೋ, ಈಕ್ವಲ್ ಆಗಿ ಟ್ರೀಟ್ ಮಾಡು ಅಷ್ಟೇ. ಬಟ್ ಕಾಮನ್ ಆಡಿಯನ್ಸ್ಗೆ ಇದೆ ಅದು ಗೊತ್ತಾಗಲ್ಲ. ಅವ್ರದ್ದೇನಿದ್ರು ಜಸ್ಟ್ ಅದೊಬ್ರು ಮೇನ್ ಫೇಸ್ ಯಾರು ಇರ್ತಾರೆ ಅದನ್ನು ಮಾತ್ರ ನೋಡ್ತಾರೆ. ಬಟ್ ಹಿಂದೆ ತುಂಬ ಜನ ಕೆಲಸ ಮಾಡಿರ್ತಾರೆ. ಅದು ಮತ್ತೆ ನಿಮಗೆ ದಿಸ್ ವಿಯರ್ಡ್ ಥಿಂಗ್ ಹ್ಯಾಸ್ ಹ್ಯಾಪೆಂಡ್ ಅಲ್ವಾ, ನೀವು ಯು ಹ್ಯಾವ್ ಫೌಂಡ್ ಎ ಗ್ಯಾಪ್. ಈ ಫಾಲೋಯಿಂಗ್ ಅನ್ನೋದು ಅಥವಾ ಪೋಸ್ಟ್ ಮಾಡಿದ್ದು ವೈರಲ್ ಹೋಗೋದು, ಈ ಫೆನಾಮಿನಾಗಳೆಲ್ಲ ಯಾರಿಗಾಗುತ್ತೆ, ಸಿಂಗರ್ಸ್ಗೆ ಜಾಸ್ತಿ ಆಗುತ್ತೆ. ಅದು ಇತ್ತೀಚೆಗೆ ಅದೇ ಅವರೇ ಗಿಟಾರ್ ನುಡ್ಸ್ಕೊಂಡು ಹಾಡ್ತಾರೆ, ಜನಕ್ಕೆ ಅದೇ ಬೇಕು, ಪೀಸ್ಫುಲ್ ಆಗಿರುತ್ತೆ, ಪ್ರೊಡಕ್ಷನ್ ಏನು ಬೇಡ ಅನ್ನೋ ಥರ. ಬಟ್ ಲಕಿಲಿ ಫಾರ್ ಯು, ಆರ್ ಬಿಕಾಸ್ ಅಂದರೆ ಮೇನ್ಲಿ ಬಿಕಾಸ್ ಆಫ್ ಯುವರ್ ಎಫರ್ಟ್ಸ್, ಬೀಯಿಂಗ್ ಅನ್ ಇನ್ಸ್ಟ್ರೂಮೆಂಟಲಿಸ್ಟ್ ಯು ಹ್ಯಾವ್ ಫೌಂಡ್ ದಟ್ ಅಲ್ವಾ. ಸೊ ಈ ಥರ ಇನ್ಸಿಡೆಂಟ್ಗಳು ಏನಾರು ಆಗಿದೆಯಾ ಅಂದರೆ, ನಮ್ಗಳಿಗೆ ಆಸ್ ಇನ್ಸ್ಟ್ರೂಮೆಂಟಲಿಸ್ಟ್ಸ್ ತುಂಬ ಏಲಿಯನ್ ಇನ್ಸಿಡೆಂಟ್ಗಳಿದೆ, ಯಾರೋ ರೆಕಗ್ನೈಸ್ ಮಾಡೋದು, ಲೈಕ್ ಪಬ್ಲಿಕಲ್ಲಿ ರೆಕಗ್ನೈಸ್ ಮಾಡೋದು, ಈ ಥರ. ಸೊ ಈ ಥರ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಗಳಾಗಿವೆಯಾ? ಆಗಿದೆ, ತುಂಬ ಆಗಿದೆ. ಲಾಸ್ಟ್ ವೀಕು ಒಂದಾಯಿತು, ಅಲ್ಲೆಲ್ಲೋ ನಾಗಸಂದ್ರ ಹತ್ರ ಹೋಗಿದ್ದೆ, ಅಲ್ಲೊಬ್ರು ಬೇಕ್ರಿಲಿ ಪಪ್ಸ್ ತಿಂತಿದ್ದೆ, ಅದು ಬಂದ್ಬಿಟ್ಟು, ಸರ್ ನೀವು ಮಹೇಶ್ ಪ್ರಸಾದ್ ಅಲ್ವಾ? ಹ್ಞೂನಪ್ಪ. ಎಲ್ಲಿ ಸರ್ ವೀಣೆ? ಅಪ್ಪ ಬರಬಾರ್ದ ವೀಣೆ ಇಲ್ದೆ, ನಾನು ಓಡಾಡ್ಲೇಬಾರ್ದು, ವೀಣೆ ತಗೊಂಬಂದಿಲ್ಲ ಅಂತ. ವೀಣೆ ತಗೊಂಬಂದಿಲ್ಲ, ಶಬಾಷ್ ಅನ್ಬೇಕಿತ್ತು. ಹಿಂಗೊಂದಾಗಿತ್ತು. GT ಮಾಲಲ್ಲಿ ಒಬ್ರು ಸಿಕ್ಕಿ ಪರಿಚಯ ಮಾಡಿದ್ರು. ಆಮೇಲೆ ಮಲ್ಲೇಶ್ವರದಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೆ, ಅವ್ರು ಯಾರೋ ಬಂದು ರೆಕಗ್ನೈಸ್ ಮಾಡಿ
ಫೋಟೋ ಎಲ್ಲ ತೊಗೊಂಡು ನೀವು ಶುರು ಮಾಡಿದ್ಮೇಲೆ ನಮ್ಮ ಮಗಳೂ ವೀಣೆ ಕಲಿತಾ ಇದ್ದಾರೆ. ಅದು ಇನ್ನೂ ಖುಷಿ ಆಗುತ್ತೆ. ಕರೆಕ್ಟ್. ಏನೋ ಒಂದು ಸೊಸೈಟಿಗೆ ಏನೋ ಕೊಡ್ತಾ ಇದ್ದೀವಿ ಅಂತ ಅವಾಗ ಗೊತ್ತಾಗುತ್ತೆ ನಮಗೆ. ನಿಜ. ಬಟ್ ಅದು ಇದೊಂದು ಇನ್ಸ್ಟ್ರೂಮೆಂಟಲಿಸ್ಟ್ಗಳಿಗೆ ಯೂಶಲಿ ಸಿಗದೆ ಇರೋದು ಇದು ಜನದ ರೆಕಗ್ನಿಷನ್. ಆಮೇಲೆ ಬಟ್ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ರೆಕಗ್ನಿಷನ್ ಇಲ್ಲ ಅಂದರೆ ಕಷ್ಟ. ಇವಾಗ ಸೇಮ್ ಸಿಚುವೇಶನ್ ಇರೋದು. ಇವಾಗ ಈಗ ಒಂದು ಯಾವುದೋ ಒಂದು 20 to 25 ಮೆಂಬರ್ಸ್ ಇರ್ತಾರೆ ಬ್ಯಾಂಡಲ್ಲಿ ಫಾರ್ ಎಕ್ಸಾಂಪಲ್. ಯಾವುದು ಒಳ್ಳೆ ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ. ಅವ್ರ ಹೆಸರು ಯಾರು ಗೊತ್ತಿರಲ್ಲ, ಜಸ್ಟ್ ಒಬ್ಬರು ಮಾತ್ರ ಸಿಂಗರ್. ಬಟ್ ಹೋಗ್ಲಿ ಅಲ್ಲಿ ಪರಿಚಯ ಮಾಡಿಸ್ಬೇಕು ಅವರು, ಇಂಥವ್ರು ನುಡ್ಸಿದ್ದಾರೆ ಇದಕ್ಕೆ ಪ್ರಾಜೆಕ್ಟ್ಸ್ಗೆ ಅಂತ. ಅಟ್ಲೀಸ್ಟ್ ಅವತ್ತಿನ ಮಟ್ಟಿಗಾದ್ರೂ ಜ್ಞಾಪಕ ಇರಲಿ ನುಡ್ಸಿರೋರು ಅಂತ. ನಿಜ. ಅದೊಂದು. ಮತ್ತೆ ನಾವು ಆ ರೆವೆನ್ಯೂ ಸೇಮ್ ವಿತ್ ಟೆಕ್ನಿಷಿಯನ್ಸ್ ಆಲ್ಸೋ. ಹಾಂ ಕರೆಕ್ಟ್. ಸಾಮ್ರಾಟ್ ಆಗಿದ್ದಾನೆ. ಅದು ಇದ್ದಿದ್ದು ವರ್ಷ ಪಾಪ ಅವರಿಗೆ. ನಮಗೆ ಅಟ್ಲೀಸ್ಟ್ ಲೈಮ್ ಲೈಟ್ ಇಲ್ಲ ಅಂದ್ರೆ ಸ್ಪಾಟ್ ಲೈಟ್ ಆದ್ರೂ ಬೀಳ್ತಾ ಇರುತ್ತೆ, ಅವ್ರಿಗೆ ಅದು ಇಲ್ಲ. ನಮ್ಮ ಲೈಟ್ ಬಿದ್ದರೆ ಅವ್ರದ್ದು ಕೆಲಸ ನಡೆಯುತ್ತೆ, ಎಸ್ಪೆಷಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ದು. ಆ ರೆವೆನ್ಯೂ ಸ್ಟ್ರೀಮ್ಗಳ ಬಗ್ಗೆ ಮಾತಾಡ್ತಾ ನಾವು ಎಲ್ಲ ಕವರ್ ಮಾಡಿದ್ವಿ, ಲೈವ್ ರೆಕಾರ್ಡಿಂಗ್ಗಳಲ್ಲಿ ಇಷ್ಟಿಷ್ಟು ಅಂತ. ಈ ಸೋಷಿಯಲ್ ಮೀಡಿಯಾಯಿಂದ ದುಡ್ಡು ಹೇಗೆ ಮಾಡೋದು ಅಂದರೆ, ದುಡ್ಡು ನನಗೆ ಸದ್ಯಕ್ಕೆ ಯೂಟ್ಯೂಬ್ ಅಷ್ಟೇ. ಯೂಟ್ಯೂಬ್, ಹಾಂ, ಇನ್ಸ್ಟಾಗ್ರಾಮ್ ಗೊತ್ತೂ ಇಲ್ಲ ಏನು ಅಂತ. ಮಾನಿಟೈಸ್ ಹೆಂಗ್ ಮಾಡೋದು ಮಿಲಿಯನ್ ಗಟ್ಟಲೆ ಹೋಗಿದೆ, ನಂಗೆ ಅದು ಐಡಿಯಾನೂ ಇಲ್ಲ ಏನು ಮಾಡೋದು. ಇನ್ಸ್ಟಾಗ್ರಾಮ್ ಮಾನಿಟೈಸ್ ಆಗಲ್ಲ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಇಂದ ಇಷ್ಟು ದುಡಿತಿದ್ಯಾ ಅಷ್ಟು ದುಡಿತಿದ್ಯಾ. ನನಗೆ ಝೀರೋ ನಾಲೆಡ್ಜ್ ಅದಕ್ಕೆ. ಇನ್ಸ್ಟಾಗ್ರಾಮಲ್ಲಿ ರೀಚ್ ಸಿಕ್ಕು, ಅದು ಬ್ರ್ಯಾಂಡ್ಗಳವ್ರಿಗೆ ಗೊತ್ತಾಗಿ ಈ ಕಂಪನಿ ಅಂತ. ಇವಾಗ ಯಾವ ಥರ ಆಗ್ಬೋದು ಅಂದರೆ, ನಂದು ಕರ್ನಾಟಕದ ಕಂಪನಿ, ನಾನು ಸ್ಪೆಕ್ಸ್ ಹಾಕೊಂಡು ಒಂದು ಕವರ್ ಮಾಡಿ ಸರ್ ನೀವು ಮಾಡಿಬಿಟ್ಟು ಕೆಳಗಡೆ ಈ ಸ್ಪೆಕ್ಸ್ ಹಾಕೊಂಡಿದ್ದೀನಿ ಅಂತ ಹೇಳಿ ಅದಕ್ಕೆ ಇಷ್ಟು ದುಡ್ಡು. ಈ ಥರ ಬ್ರ್ಯಾಂಡಿಂಗ್ ಇಲ್ಲ, ಆ ಥರ ಅದು ಮಾಡಿಲ್ಲ. ಇಂಟ್ರೆಸ್ಟು ಇಲ್ಲ ನನಗೆ ಆ್ಯಕ್ಚುಲಿ. ಈಗ ನಾನು ವೀಡಿಯೋಸ್ ಹಾಕ್ತೀನಲ್ಲ, ಇಷ್ಟು ಓಡಬೇಕು ಅಂತ ಇಲ್ಲವೇ ಇಲ್ಲ ನನಗೆ. ಸುಮ್ಮನೆ ಹಾಕ್ತೀನಿ, ಪೋಸ್ಟ್ ಓಡಿದ್ರೆ ಖುಷಿ, ಇಲ್ಲ ಅಂದರೆ ಬೇರೆ ಹಾಡ್ಗಳು ಮಾಡ್ಕೊಂಡು ನಾಳೆ ಇನ್ನೊಂದು ಹಾಕೋಣ ಅಷ್ಟೇ. ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಪೋಸ್ಟ್ ಮಾಡೋದು, ಅಥವಾ ಪ್ಲಾನಿಂಗ್ ಯಾವ ಥರ ಇರುತ್ತೆ? ಮೇ ಬಿ ವೀಕ್ಲಿ ಒನ್ಸ್. ಈಗ BGM ಸೀರೀಸೇ ಬರುತ್ತೆ ಒಂದು, ಇನ್ನೊಂದು ಯಾವುದಾದ್ರು. ಕರೆಕ್ಟ್. ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಅದನ್ನು. ಈ ನಿಮ್ಮಲ್ಲಿ ಏನಾದ್ರು ಚೇಂಜ್ ಆಯ್ತಾ ಅಂದರೆ, ಯಾವುದೋ ಒಂದು ಪಾಯಿಂಟಲ್ಲಿ ಒಂದು 10K ಫಾಲೋವರ್ಸ್ ಆದಾಗಲೂ ಅಥವಾ ಒಂದು 25K ಆದಾಗಲೂ, ಇವಾಗ 77, 80 ಆ ಥರ ಇದೆ. ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಇಲ್ಲ ಸೋಷಿಯಲ್ ಮೀಡಿಯಾನ ಸೀರಿಯಸ್ ಆಗಿ ತೊಗೋಬೇಕು, ತುಂಬ ರ್ಯಾಂಡಮ್ ಆಗಿ ಪೋಸ್ಟ್ ಮಾಡಬಾರ್ದು ಅಂತ ಅನ್ಸಿದ ಪಾಯಿಂಟ್ ಯಾವ್ದಾರು ಇದೆಯಾ? ಇನ್ಸ್ಟಾಗ್ರಾಮ್ ಹೊಸದಾಗಿ ಶುರುವಾಗಿತ್ತಲ್ಲ, ಅವಾಗ ಹೆವಿ ಕ್ರೇಜ್ ಇತ್ತು. 1,000 ಫಾಲೋವರ್ಸ್ ಆಗ್ಬಿಟ್ರು. ನಾನೇ ಒಳ್ಳೆ ದೊಡ್ಡವನು, ಬರೀ ನಾನು ಮಾತ್ರ ನೋಡ್ತಾನೆ ಅನ್ನೋದು ಬಂತು ಅವಾಗ ಒಂಚೂರು. 1000 ಫಾಲೋವರ್ಸ್ ಗೊತ್ತಾಯ್ತು. ನೀನು ಏನು ಮಾಡಿದ್ರಿ ಅನ್ನೋ, ನಿನ್ನ ಆಚೆ ಕಡೆ ಜನ ಏನು ನೋಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಸೋಷಿಯಲ್ ಮೀಡಿಯಾ ಏನೂ ಇಲ್ಲ ಅಂತ ಅವಾಗ ಗೊತ್ತಾಯ್ತು. ಹಾಂ, ಅಲ್ಲ ಅಂದರೆ ಅದರಿಂದ ನಾವು ನಮ್ಮದು ಇದೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಬಿಹೇವಿಯರ್ ಚೇಂಜ್ ಆಗೋದು ಅನ್ನೋದಕ್ಕಿಂತ ಅಂದರೆ ಇಷ್ಟು ಜನ ಇಷ್ಟು ಖುಷಿಯಾಗಿ ಕೇಳ್ತಿದ್ದಾರಲ್ಲಪ್ಪ ನಾನು ನೋಡ್ಸೋದನ್ನ, ನಾನು ಇನ್ನೊಂದು ಸ್ವಲ್ಪ ಅಂದರೆ ಪ್ಲ್ಯಾನ್ ಮಾಡಿ ರೆಕಾರ್ಡ್ ಮಾಡಬೇಕು, ಅಥವಾ ನೀವು ಹೇಳ್ದಂಗೆ ವಾರಕ್ಕೊಂದು ಮಾಡಬೇಕು. ಈ ಸ್ಟ್ರಕ್ಚರ್ ಯಾವಾಗ ತಂದ್ರಿ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾ ಗೇಮ್ಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಇದಕ್ಕೆ ಅಂತ ಒಂದು ಪ್ಲಾನ್ ಮಾಡಿಲ್ಲ. ಅದು ಆ್ಯಕ್ಚುಲಿ ಮೆಸೇಜ್ಗಳು ಬರೋದು ನನಗೆ, ಡೈಲಿ ಒಂದು ಹಾಕಿ ಡೈಲಿ ಒಂದು, ನಾನೇನು ಅದನ್ನೇ ಮಾಡ್ಕೊತಿಲ್ಲ, ಬೇರೆ ಕೆಲಸ ಬೇಡವಾ, ಸೊ ಡೈಲಿ ಒಂದು ವೀಕ್ಲಿ ಒಂದು ಪೋಸ್ಟ್ ಮಾಡಿ ಅಂತ. ಸೊ ಪಾಪ ಕೇಳ್ತಾವ್ರೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಮುಂಚೆ ಲೈವ್ ಮಾಡ್ತಿದ್ದೆ, ಲೈವ್ ಸೆಷನ್ಸ್ ಕೋವಿಡ್ ಟೈಮಲ್ಲಿ, ಇನ್ಸ್ಟಾಗ್ರಾಮ್ ಲೈವ್ ಅಂತ. ಅದು ಹೆವಿ ಓಡ್ತಾ ಇತ್ತು ಅವಾಗ. ಇಷ್ಟೇ ಜನ ಬರೋದು ಮುಂಚೆ, ಅದಕ್ಕೂ ಮುಂಚೆ ಕೋವಿಡ್ಗೂ ಮುಂಚೆ ಲೈವ್ ಮಾಡ್ಬೇಕಾರೆ ನಾನು ಒಬ್ಬರೋ ಇಬ್ಬರೋ ಏನೋ ಬರೋರು ಲೈವ್ ಇನ್ಸ್ಟಾಗ್ರಾಮ್ ನೋಡೋಕ್ಕೆ. ನನಗೆ ಅದೊಂದು ಬೇಜಾರಾಯಿತು, ಇಷ್ಟೆಲ್ಲ ಬರ್ತಿದ್ವಿ ಒಬ್ಬರೋ ಇಬ್ಬರೋ ಅಂದರೆ ಕಷ್ಟ ಆಗತ್ತೆ, ಏನೂ ಸಿಗಲ್ಲ, ಲೈವ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹಿಂಗೆ ಮಾತಾಡ್ತಿದ್ದೆ. ಧನಂಜಯ್ ಕೀಸ್ ಅವನೊಂದು ಮಾತು ಹೇಳಿದ್ದ, ನಾವು ಒಬ್ರಿಗಾರು ಯೂಸ್ ಆಗ್ತಿದೆಯಲ್ಲ ಅಂತ ಹೇಳ್ದ. ಹೌದು, ಕರೆಕ್ಟ್ ಅಲ್ಬೋದು. ಈ ಪಾಯಿಂಟೇ ಯೋಚನೆ ಮಾಡಿರಲಿಲ್ಲ ನಾನು. ಬರೀ ಒಬ್ರೇನ ಅನ್ನೋದು ಹೆಂಗಿದೆ, ಒಬ್ಬರಾದ್ರೂ ಬರ್ತಾವ್ರಲ್ಲ, ಇವ್ರು ಗೇನಿಂಗ್ ಒಂದು ನ್ಯೂ ಫಾಲೋವರ್ ಅಂದ್ಬಿಟ್ಟು. ಸೊ ಅಲ್ಲಿಂದ ಲೈವ್ ಆಮೇಲೆ ನಿಲ್ಸ್ಬಿಟ್ಟೆ. ಕೋವಿಡ್ ಟೈಮಲ್ಲಿ ಮಾಡಿದ್ದೆ, ಟ್ರೆಂಡ್ ಆಗೋಯ್ತದ ಲೈವ್ ಮಾಡೋದು. ಎಲ್ಲರೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಂದ ಹಿಡಿದು ಎಲ್ಲರೂ ಲೈವ್, ಅವಾಗ ಎಲ್ಲ ಲೈವ್ ಬಂದು ಹಿಂಗಾಯ್ತು. ಅವ್ರಿಗೂ ಟೈಮ್ ಪಾಸು, ಕೇಳೋರ್ಗೂ ಟೈಮ್ ಪಾಸ್ ಅಷ್ಟೇ ಅಂತ. ಅದೇ ನಾವು ಮತ್ತೆ ಹೇಳ್ತೀವಲ್ಲ, ಶಾರ್ಟ್ ಫಾರ್ಮ್ಯಾಟ್ ನೋಡ್ತಾರೆ ಬರೀ ಜನ, ಕಚೇರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಾವೇ ರೀಲ್ಸ್ ಹಾಕ್ತೀವಲ್ಲ, ಆ ಥರ.
ಈ OTT ಅಲ್ಲಿ ನೋಡ್ತಾರೆ, ಹೌದು ವರ್ಚುವಲ್ ಕಾನ್ಸರ್ಟ್ ಕೇಳ್ತಾರೆ, ನಿಜವಾದಕ್ಕೆ ಬರಲ್ಲ ಅಂದ್ಬಿಟ್ಟು ನಾವೇ ವರ್ಚುವಲ್ ಮಾಡಿದ್ರೆ ನೀನೇ ಕೊಡ್ತಿದ್ದೀಯ ಯಾಕೆ ಬರ್ತಾರೆ ಅಂದ್ಬಿಟ್ಟು ಈಗೆಲ್ಲ ಪ್ರಪಂಚನೇ ಕೈಯಲ್ಲಿ ಸಿಗುತ್ತೆ ಇವಾಗ ನಮಗಿದೆ. ಅದು ಎಷ್ಟು 10 ಸೆಕೆಂಡ್ ಒಳಗಡೆ ಬೇಕು, 15 ಸೆಕೆಂಡ್ ಒಳಗಡೆ ಬೇಕು ನಿಮಗೆ. 60 ಸೆಕೆಂಡು ಅಲ್ಲ ಇವಾಗ, ತಪ್ಪು ನಾವು ಮಾತಾಡೋದು. ಸೂಪರ್ ಇರಬೇಕು, ಮ್ಯೂಸಿಕ್ ಇರಬೇಕು, ನೀನು ಮಾತಾಡಬೇಕು, ಕಂಟೆಂಟ್ ಇರಬೇಕು, ರಿಲೇಟಬಲ್ ಇರಬೇಕು. ಅದೊಂದು ಮೇನ್ ಇವಾಗ, ರಿಲೇಟಬಲ್ ಆಗಿರಬೇಕು. ನಿನ್ ರಿಲೇಟಬಿಲಿಟಿ ಯಾವುದು ನನಗೆ ಹೆಂಗೆ ಗೊತ್ತಾಗಬೇಕು ಅಂತ. ಮುಂಚೆ ಆದರೂ ಏನ್ ಬ್ರೋ ನಾವು ಇದು ಮಾತಾಡ್ತಿದ್ವಲ್ಲ, ಈ ಅಲ್ಗಾರಿದಮ್ ಹೇಗೆ, ಫೇಸ್ಬುಕ್ ಹೇಗೆ, ಜನ ಹೇಗಿದಾರಲ್ಲಿ ಕೆಲಸ ಮಾಡೋರು ಅಂತ. ನೀವು ಇವತ್ತು ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀರ, ತುಂಬ ಹ್ಯಾಪಿ ಮೂಡ್, ಜಾಲಿ ಮೂಡಲ್ಲಿ ಇರ್ತೀರ. ನೀವು ಜಾಲಿ ಮೂಡಲ್ಲಿ ಇದ್ದಾಗ ಯಾವುದೋ ಒಂದು ಸ್ಯಾಡ್ ಕೋಟೋ ಅಥವಾ ಯಾವುದೋ ಒಂದು ಪೋಯಮ್ ಗೇಮ್ ಏನಾರು ಬಂದರೆ ಹಿಂಗೆ ಅನ್ಬಿಡ್ತೀವಿ. ಜೋಕ್ ಬಂದರೆ 60 ಸೆಕೆಂಡ್ 40 ಸೆಕೆಂಡ್ ಆದರೂ ನೋಡ್ತೀವಿ. ಅಲ್ಗಾರಿದಮ್ ಎಷ್ಟು ಶಾರ್ಪ್ ಆಗಿದೆ ಅಂದರೆ ಮೂಡ್ ಕ್ಯಾಚ್ ಮಾಡುತ್ತೆ ಅದರಲ್ಲೇ. ಹೌದು, ರೀಲ್ಸ್ ಅಲ್ಲಿ ನೆಕ್ಸ್ಟ್ ಬರೋ 20 ವಿಡಿಯೋ ಕಾಮಿಡಿದೇ ಇರುತ್ತೆ, ನೀನ್ ನೋಡ್ಲೇಬೇಕು, ನೀನ್ ಯಾವ ಮೂಡ್ ಅದೇ ಕೊಡ್ತೀವಿ. ಅದೊಂದು ಹೆವಿ ಇದೆ. ನಾನು ಕೆಲವು ರೀಲು 60 ಸೆಕೆಂಡ್ಸ್ ಇದ್ರೆ ಗೊತ್ತು ಇದೇ ಬರುತ್ತೆ ಲಾಸ್ಟ್ ಫೈನಲ್ ಪಾಯಿಂಟಿಗೆ ಅಂದ್ಬಿಟ್ಟು ಫೈನಲ್ ಓಡಿಸ್ಬಿಡ್ತೀನಿ. ಲಾಸ್ಟ್ ಏನಿದೆ ಓ ಇದಾ ಅಂತ ಯಾವುದೊಂದು ಟ್ರೆಂಡ್ ಆಗಿರೋ ಮ್ಯೂಸಿಕ್ ಹಾಕ್ಬಿಟ್ಟು ಮುಗಿಸ್ಬಿಡ್ತಾರೆ. ಬಟ್ ಅದೇ ನಾವು ಬೇಜಾರಲ್ಲಿದ್ರೆ ಬೇಜಾರದೇ ಬರ್ತಾರೆ. ಹೌದು, ಅದೊಂದು ರೀಚ್ ಇದೆ ಟ್ರೆಂಡ್ ಮ್ಯೂಸಿಕ್. ಈಗ ಅದನ್ನ ಹಾಕ್ಬಿಟ್ಟು ವಾಲ್ಯೂಮ್ ಫುಲ್ಲು ಕಡಿಮೆ ಮಾಡಿ ಬರೀ ಮಾತ್ರ ಅವ್ರ ಕಂಟೆಂಟ್ ಆಗೋದು, ಸೊ ರೀಚ್ ಜಾಸ್ತಿ ಆಗುತ್ತೆ. ನಾನು ಮಾಡಿದ್ದೀನಿ, ಎಲ್ಲರೂ ಮಾಡ್ತಾರೆ. ಸುಮ್ಮನೆ ಡಿಸ್ಕವರಿ ಪೇಜ್ ಅಲ್ಲಿ ಹೋಗುತ್ತೆ ಅಂತ ಅಷ್ಟೇ. ಡಿಸ್ಕವರಿ ಚಾನಲ್ ಆಗ್ಬಿಟ್ಟಿದೆ ಇನ್ಸ್ಟಾಗ್ರಾಮ್, ಡಿಸ್ಕವರಿ ಪೇಜ್ ಹೋಗ್ಬಿಟ್ಟು. ಓಕೆ, ಸೊ ಈಗ ಈ ಸೆಗ್ಮೆಂಟು ಸ್ಪೆಸಿಫಿಕಲಿ ಯಾವ ಇದಕ್ಕೆ ಅಂದರೆ ಏನೋ ಒಂದು ಕಲ್ತ್ಕೊಳ್ಳೋಣ ಅಂತ ಬಂದಿರೋರಿಗೆ. ಸೊ ಸುಮ್ಮನೆ ಕೇಳಿಸ್ಕೊಳಕ್ಕೆ ಬಂದಿರೋರು ಒಂದಷ್ಟು ಜನ ಇರ್ತಾರೆ. ವೀಣೆ ಕಲಿಬೇಕು ಅಂತನೋ ಅಥವಾ ಇನ್ ಜನರಲ್ ಮ್ಯೂಸಿಕ್ ಕಲಿಬೇಕು ಅಂತನೋ. ಒಟ್ಟಿನಲ್ಲಿ ಓಕೆ, ಐ ಫಾಲೋ ದಿಸ್ ಕಾಂಟೆಂಟ್ ಕ್ರಿಯೇಟರ್ ಕಾಲ್ಡ್ ಮಹೇಶ್ ಪ್ರಸಾದ್. ಅವ್ರ ಆಡಿಯನ್ಸ್ ನಾನು. ಅವರಿಂದ ಏನೋ ಕಲಿಬೇಕು ಅಂತ ಬಂದಿರೋರಿಗೆ ಏನಾದರೂ ಒಂದು ನಾಲೆಡ್ಜ್ ಟಿಟ್ಬಿಟ್ ಕೊಡ್ಬೋದು. ಸ್ಪೆಷಲಿ ಅದಕ್ಕೆ ಈ ಸೆಗ್ಮೆಂಟ್ ಯಾವ ಥರ ಇರ್ಬೋದು ಅಂದರೆ, ನೀವೊಂದು ವಿಡಿಯೋ ನಿಮ್ದು ರೀಲ್ ಕ್ರಿಯೇಟ್ ಮಾಡೋ ಪ್ರೋಸೆಸ್ ಯಾವ ಥರ. ನಾನು ಈ ಥರ ಕ್ಯಾಮ್ರಾ ಇಡ್ತೀನಿ, ಸಿಂಪಲ್ ಆಗಿ ಹಿಂಗೆ ನುಡಿಸ್ತೀನಿ, ನನ್ನ ರೆಕಾರ್ಡಿಂಗ್ ಈ ಥರ ಇರುತ್ತೆ, ಆ ಥರ ಸ್ಟೆಪ್ ಬೈ ಸ್ಟೆಪ್ ಟೆಕ್ನಿಕಲಿ ಅವರಿಗೆ ಅವ್ರು ಅಳವಡಿಸ್ಕೊಳಕ್ಕಾಗೋ ಅಂತ ಟೆಕ್ನಿಕಲಿ ಏನಾದರೂ ಸಜೆಷನ್ ಏನಾದ್ರು ಕೊಡ್ಬೇಕಂತ. ಲೈಕ್ ಅದೇ ಬೇಸಿಕ್ ಆಗಿ ಒಂದು ಸಾಫ್ಟ್ವೇರ್ ನಾಲೆಡ್ಜ್ ಇರಬೇಕು, ಅಂದರೆ ಪ್ರೊಫೆಷ್ನಲ್ ಆಗಿ ಮಾಡಬೇಕು ವಿಡಿಯೋ ಅಂದ್ಬಿಟ್ಟು. ಸೊ ಅದಕ್ಕೆ ಆಡಿಯೋ ಬಗ್ಗೆ ನಾಲೆಡ್ಜ್ ಇರಬೇಕು. ಬರೀ ವೀಣೆ ನುಡ್ಸಿದ್ರೆ ಸಾಕಾಗಲ್ಲ. ವೀಣೆ ನುಡಿಸಿ ಅದನ್ನು ರೆಕಾರ್ಡ್ ಮಾಡೋಕ್ಕೊಂದು ಟ್ರೈಪಾಡ್ ಸ್ಟ್ಯಾಂಡು, ಬೇಸಿಕ್ ಫೋನು, ಆಮೇಲೆ ಸಾಫ್ಟ್ವೇರ್ಸ್ ಗೊತ್ತಿರಬೇಕು, ರೆಕಾರ್ಡಿಂಗ್ ಸಾಫ್ಟ್ವೇರ್ಸು. ಸೊ ಅದರಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಬರಬೇಕು, ಅದೊಂದಿದೆ. ಪ್ರೋಸೆಸ್ ಮಾಡಿ ಸೌಂಡಿಂಗ್ ನೀಟಾಗಿ ಮಾಡಬೇಕು. ರಾ ಸೌಂಡು ವರ್ಕೌಟ್ ಆಗಲ್ಲ ಆ್ಯಕ್ಚುಲಿ ಇದರಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಪ್ರೋಸೆಸ್ ಮಾಡಿ ಸೌಂಡ್ ಡಿಸೈನ್ ಎಲ್ಲ ನೀಟಾಗಿ ಮಾಡಿ ಚೆಕ್ ಮಾಡಿ ಆಮೇಲೆ ಅದನ್ನು ಎಡಿಟಿಂಗ್ ಕೂರಬೇಕಲ್ಲ, ಅದು ಇನ್ನೊಂದು ಟಾಸ್ಕು, ಹೆವಿ ಟಾಸ್ಕು. ಎಡಿಟಿಂಗ್ ಎಲ್ಲೆಲ್ಲಿ ಪಾಯಿಂಟ್ ಬೇಕು, ಎಲ್ಲೆಲ್ಲಿ ಟ್ರಾನ್ಸಿಷನ್ಸ್ ಬೇಕು, ಅದೆಲ್ಲ ನಾಲೆಡ್ಜ್ ಇದ್ದರೆ ಯು ಕ್ಯಾನ್ ಬಿಕಮ್ ಎ ಪ್ರೊಫೆಷನಲ್ ಥರ ಮಾಡ್ಬೋದು. ನೀವು ಪ್ರೊಸೆಸಿಂಗ್ ಅಂದಾಗ ನನಗೆ ಫಸ್ಟ್ ಬಂದಿದ್ದು, ಪ್ರೊಸೆಸಿಂಗ್ ಎಷ್ಟೇ ಚೆನ್ನಾಗಿದ್ರು, ಮೊನ್ನೆ ಜಸ್ಟ್ ನೆನ್ನೆ ಬೆಳಗ್ಗೆ ಒಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ ಚರಣ್ ರಾಜ್ ಸರ್ದು. ಅವ್ರು ಹೇಳ್ತಾ ಇದ್ರು ದಟ್ ನಂದು ಸ್ವಾರ್ಥ ಏನಂದರೆ, ನಾನು ಏನೇ ಮಾಡ್ಬೋದು, ನನ್ನ ಹತ್ರ ಇರೋ ಡೇಟಾ, ನನ್ನ ಹತ್ರ ಈ ಸೌಂಡ್ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಏನೇ ಮುಂದಕ್ಕೆ ಮಾಡ್ಬೋದು, ಬಟ್ ನನಗೆ ಆ ರಾ ಸೌಂಡ್ ಸಿಗೋವಾಗ ಹೈಯೆಸ್ಟ್ ಕ್ವಾಲಿಟಿ ಬೇಕು. ಹೌದು, ಡೆಫಿನೆಟ್ಲಿ. ಸೊ ಟು ಗೆಟ್ ದಟ್ ಹೈಯೆಸ್ಟ್ ಕ್ವಾಲಿಟಿ ಇರೋ ರಿಸೋರ್ಸಸ್ಸಲ್ಲಿ ವೀಣೆ ಅಂತ ಸ್ಪೆಸಿಫಿಕ್ ಆಗಿ ತೊಗೊಂಡ್ರೆ ಮೈಕ್ ಹೇಗೆ ಮಾಡ್ತೀರಾ ಅದನ್ನ, ಅಥವಾ ಜಾಕ್, ಗಿಟಾರ್ಸಲ್ಲಿ ಜಾಕ್ ಇರುತ್ತೆ, ವೀಣೆಯಲ್ಲಿ ಯಾವ ಥರ ಇರುತ್ತೆ? ಬರ್ತೀನಿ, ನಿಮ್ದು ಎಲೆಕ್ಟ್ರಿಕ್ ವೀಣೆ ಬಗ್ಗೆ ಮಾತಾಡ್ತೀನಿ. ಎಲೆಕ್ಟ್ರಿಕ್ ವೀಣೆನೂ ಇದೆ ಅದಕ್ಕೆ. ನಾನು ಟ್ರೆಡಿಷ್ನಲ್, ನಾನು ಯಾವುದೇ ರೆಕಾರ್ಡಿಂಗ್ ಆದರೂ ಐ ಡೂ ವಿತ್ ಟ್ರೆಡಿಷನಲ್ ಒನ್. ಸೊ ಇದು ನಾನು ತೊಗೊಂಡಿರೋದು ಎಲೆಕ್ಟ್ರಿಕ್ ವೀಣೆ ಬಂದ್ಬಿಟ್ಟು ಲೈವ್ಗೆ ಅದು ಮತ್ತೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಅದು ಮೇಜರು. ಇಲ್ಲಾಂದರೆ ಇಷ್ಟು ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು. ಆಮೇಲೆ ರಿಸ್ಕು ಜಾಸ್ತಿ, ಸಿಕ್ಕಾಪಟ್ಟೆ ರಿಸ್ಕ್. ಅದು ಮಾತ್ರ ತುಂಬ ಸರಿ ಹೊಡೆದೋಗಿದೆ ವೀಣೆ ಸೈಡಲ್ಲಿ. ಅವಾಗ ಗೇಟ್ ಬರೋದಲ್ಲ, ರೈಲ್ವೆ ಗೇಟು ಸೈಡಿಂದ ಹಾಕ್ತಿದ್ರು, ಹಿಂಗೆ ಆಗ್ತಿರ್ಲಿಲ್ಲ, ಸೈಡಿಂದ ಹಾಕೋರು. ಸೈಡಿಂದ ಹಾಕ್ದ ಆಟೋ ಹಿಂಗಿತ್ತು, ಹೋಗಿ ಹೊಡೆದ್ಬಿಟ್ಟ, ಅದಕ್ಕೆ ಬೇರೆ ಹೋಯ್ತು. ಸೊ ಕಮ್ಮಿಂಗ್ ಬ್ಯಾಕ್, ಮೈಕಿಂಗ್ ಹೇಗೆ ಅಥವಾ ರೆಕಾರ್ಡ್ ಹೇಗೆ ಮಾಡೋದು ಅಂತ. ಎಸ್, ಒಂದು
ಕೊಡ ರೈಟ್ ಸೈಡ್ ಇರುತ್ತಲ್ಲ, ಫಿಂಗರ್ ಎಲ್ಲಿ ನುಡಿಸ್ತೀವೋ ಸೊ ಅಲ್ಲಿ ಪ್ಲೇಸ್ ಮಾಡ್ತಾರೆ ಮೇಕಿಂಗು. ಸೊ ಅಲ್ಲಿಂದಾನೆ ಜಾಸ್ತಿ ಸೌಂಡ್ ಬರೋದು. ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಇಷ್ಟು ದೊಡ್ಡ ಇನ್ಸ್ಟ್ರೂಮೆಂಟ್ ಇಷ್ಟೇ ಸೌಂಡು ಅಂದ್ಬಿಟ್ಟು. ಅದು ಗೈನ್ ಕಡಿಮೆ. ಹೌದು. ಸೊ ಗೈನ್ ಜಾಸ್ತಿ ಮಾಡಿ ಮಾಡಿ ಆಮೇಲೆ ರೆಕಾರ್ಡ್ ಮಾಡ್ತಾರೆ ಪ್ರೋಸಿಂಗ್. ಸೊ ಆ ಥರ ಮೈಕ್ ಮಾಡ್ಕೊಂಡ್ರೆ ಆ ಥರ. ನಿಮ್ಮದು ಎಲೆಕ್ಟ್ರಿಕ್ ವೀಣೆ ಯಾವಾಗಿಂದ ಇದೆ ಅದು? ಅಂದರೆ ಹೌದು, ಇವಾಗ ಇಂಟರ್ನ್ಯಾಷನಲ್ ರಿನೌಂಡ್ ಇನ್ಸ್ಟ್ರೂಮೆಂಟ್ ವೀಣೆ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಗ್ಲೋಬಲಿ ಅದಕ್ಕೆ ಕಸ್ಟಮರ್ಸ್ ಅಂತ ಇರೋದು ಕಮ್ಮಿ. ಒಂದು ಗಿಟಾರ್ನ ಎಲೆಕ್ಟ್ರಿಫೈ ಮಾಡಿದ್ದು ಯಾಕೆ ಅಂದ್ರೆ ಅದಕ್ಕೆ ನೀ ಎಲ್ಲೇ ಹೋದ್ರೂ ಒಂದಷ್ಟು ಕೋಟಿ ಜನ ತಗೊಳ್ಳೋರು ಇರ್ತಾರೆ ಗಿಟಾರ್ಗಳನ್ನ, ಬಟ್ ವೀಣೆಗೆ ತುಂಬಾ ಕಮ್ಮಿ. ಸೊ ಈ ಇನೋವೇಷನ್ ಆಗಿದ್ದು ಯಾವಾಗ? ನಿಮ್ದು ಎಲೆಕ್ಟ್ರಿಕ್ ವೀಣೆ ಅಂದ್ರೆ ಯಾವ ಕಂಪನಿದು, ಎಷ್ಟು ಪ್ರೈಸು, ಅಂಡ್ ಜನ ಹೇಗೆ ನೋಡ್ತಾರೆ, ಇದು ಏನೋ ತಂದೇನಲ್ಲ ಅಂತ ನೋಡ್ತಾರೆ. ಫಸ್ಟು ಇದು ಕೇರಳದಲ್ಲಿ ಒಬ್ರು ಮಾಡ್ತಾರೆ, ವಿಷ್ಣು ಅಂತ ಅವರು. ಓಕೆ. ಸೊ ಅವರು ಫಸ್ಟ್ ಇದನ್ನ ಮಾಡಿದ್ದು ಎಲೆಕ್ಟ್ರಿಕ್ ವೀಣೆ. ಅಲ್ಲಿ ಲೋಕಲ್ ಮಾಡ್ತಿದ್ರು. ಓಕೆ. ಸೊ ನನಗೆ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಸಿಕ್ತು ಅವ್ರ ಪೇಜ್. ಸೊ ನೋಡ್ಬಿಟ್ಟು ಒಂದು ಟ್ರಾವೆಲ್ಗೂ ಈಸಿ ಆಗುತ್ತಲ್ವ ನಮಗೆ ಅಂದ್ಬಿಟ್ಟು ಸೊ ಒಂದು ಅಲ್ಲಿಂದಾನೇ ಆರ್ಡರ್ ಮಾಡಿ, ಅಲ್ಲೇನು ಹೋಗಿಲ್ಲ ನಾನು. ಸೊ ಅಲ್ಲಿ ಫೋನ್ ಮೂಲಕನೇ ಕಮ್ಯುನಿಕೇಟ್ ಮಾಡಿ ಸೊ ಅದನ್ನು ತರಿಸಿದ್ದು. ಸೊ ಅದು ಇನ್ಬಿಲ್ಟ್ ಪಿಕಪ್, ಸೇಮ್ ಎಲೆಕ್ಟ್ರಿಕ್ ಗಿಟಾರ್ ಥರನೇ, ವೆರಿ ಸಿಮಿಲರ್ ಟು ಎಲೆಕ್ಟ್ರಿಕ್ ಗಿಟಾರ್. ಸೊ ಇನ್ಬಿಲ್ಟ್ ಪಿಕಪ್, ಅದಕ್ಕೊಂದು ಜಾಕು. ಸೊ ನೀವು ಅದ್ರ ಮೇಲೆ ಸೊ ಈಗ ವೈರ್ಲೆಸ್ ಮಾಡಿದ್ದೀನಿ ನಾನು. ಇದನ್ನ ವೈರ್ಲೆಸ್ ತಗೊಂಡಿದ್ದೀನಿ. ವೈರ್ಲೆಸ್ ಟ್ರಾನ್ಸ್ಮಿಟರ್ ತಗೊಂಡಿದ್ದೀನಿ. ಸೊ ಅದೊಂದು 100 ಮೀಟರ್ ರೇಂಜಲ್ಲಿ ಎಲ್ಲಿ ಓಡಾಡಿದ್ರು ಓಕೆ, ಬಟ್ ಕ್ಯಾರಿ ಮಾಡೋಕ್ಕೆ ಸಿಂಪಲ್ ಆಗುತ್ತೆ. ಆಮೇಲೆ ವಿಡಿಯೋ ಶೂಟ್ಸ್ಗೆ ಹೆಲ್ಪ್ ಆಗುತ್ತೆ ಸಿಕ್ಕಾಪಟ್ಟೆ. ನಾನು ಏನೇ ರೆಕಾರ್ಡ್ ಮಾಡಿದ್ರು ದೊಡ್ಡ ವೀಣೆಯಲ್ಲಿ ಶೂಟ್ ಮಾಡಿ, ಹೌದೌದು, ಅದು ಈಸಿ ಆಗುತ್ತೆ. ಕರೆಕ್ಟ್. ಸೊ ನೀವು ಇವಾಗ ಲೀಡ್ ಗಿಟಾರಿಸ್ಟ್ ಥರ ಸ್ಟೇಜ್ ಮುಂದೆ ಬಂದೆಲ್ಲ ನೋಡಿಸ್ತೀರಾ? ಆಗುತ್ತೆ, ಅದು ತುಂಬ ಆಗಿದೆ ಅದು. ಆಮೇಲೆ ಈ ಅಭ್ಯಾಸ, ಈ ಎಲೆಕ್ಟ್ರಿಕ್ ತಗೊಂಡ್ಮೇಲೆ ಸ್ಟ್ರ್ಯಾಪ್ ಹಾಕೊಂಡು ವೀಣೆ ನುಡ್ಸೋದು ಅಭ್ಯಾಸ ಆಗಿದೆ. ಅದು ಎಷ್ಟು ವಿಚಿತ್ರ ಅನ್ಸುತ್ತೆ ಸ್ಟಾರ್ಟಿಂಗು. ಮುಂಚೆ ಇಲ್ಲಿ ಶೋಲ್ಡರ್ ಪೇನ್ ಬರೋದು, ಬರೀ ಒಂದೇ ಸೈಡ್ ಹಾಕೊಂಡು ನೋಡ್ಸಿದ್ರೆ. ಆಮೇಲೆ ಅಭ್ಯಾಸ ಆಗೋದು, 1 to 1.5 hour. ಈಗ ನಿಮಗೆ ಈ ಪ್ಲೇಸ್ಮೆಂಟ್ಸು ಸೇಮ್ ವೀಣೆ ಏನಿದೆಯೋ, ವೀಣೆ ಫ್ರೆಟ್ಸ್ ಇರುತ್ತಲ್ಲ, ಸೇಮ್ ಫ್ರೆಟ್ಸ್ ಸೇಮ್ ಸೈಜು ಇಲ್ಲ ಇದರಲ್ಲೂ ಇರುತ್ತೆ ಎಲೆಕ್ಟ್ರಿಕ್ ಗಿಟಾರ್. ಬಟ್ ಇಲ್ಲಿ ನಿಂತು ನುಡಿಸ್ತಾ ಇರೋದು, ನಿಂತು ನುಡಿಸ್ಬೋದು, ಕುತ್ಕೊಂಡು ನುಡಿಸ್ಬೋದು, ನಾರ್ಮಲ್ ಆಗಿ. ಬಟ್ ಈ ಸ್ಟ್ರ್ಯಾಪ್ ಎಲ್ಲ ಗಿಟಾರ್ ಫೀಲೇ ಬರುತ್ತೆ ಅವಾಗೂ. ಅದಕ್ಕೆ ಅದ್ರ ಹೆಸರು ಆಕ್ಚುಲಿ ವಿಟಾರ್ ಅಂತ, ವೀಣೆ ಪ್ಲಸ್ ಗಿಟಾರ್. ಸೊ ಇಟ್ಸ್ ವಿಟಾರ್. ಅದಕ್ಕೆ ನಾನು ರುದ್ರ ಅಂತ ಸುಮ್ಮನೆ ಒಂದು ಹೆಸರು ಇಟ್ಟಿದ್ದೀನಿ. ನೀವು ರುದ್ರ ಅಂತ ಕರಿತಿರೋದನ್ನ. ಈ ರುದ್ರವೀಣೆ ಅಂದ್ರೆ ಏನು? ರುದ್ರವೀಣೆ ಬೇರೆ, ಅದು ವೀಣೆಗಿನ್ನ ದೊಡ್ಡದಾಗಿರುತ್ತೆ, ನಾರ್ಮಲ್ ವೀಣೆಗಿನ್ನ ದೊಡ್ಡದಾಗಿರುತ್ತೆ. ಅದು ತುಂಬಾ ಬೇಸ್ ಸೌಂಡ್ ಜಾಸ್ತಿ. ಸೊ ಜಾಸ್ತಿ ಯೂಸ್ ಮಾಡಲ್ಲ, ರೇರ್ ಯೂಸ್ ಮಾಡೋರು. ಇನ್ಸ್ಟ್ರೂಮೆಂಟ್ ನುಡ್ಸೋರು ರೇರ್. ಇವಾಗ ನೀವು ಒಬ್ರು ನಾರ್ಮಲ್ ವೀಣಾ ಪ್ಲೇಯರ್ ಅದನ್ನ ಪ್ಲೇ ಮಾಡ್ಬೋದಾ? ಟ್ರೈ ಮಾಡಿಲ್ಲ, ಮಾಡ್ಬೋದೇನೋ. ಏನೋ ಬೇರೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಒಂದು ಇನ್ಸ್ಟ್ರೂಮೆಂಟಲ್ಲಿ ಒಂದೊಂದು ಇರುತ್ತೆ. ಸೊ ಕಲಿಯೋಕ್ಕದೆಲ್ಲ ಆಯಿತು, ಕರೆಕ್ಟ್. ಸೊ ಅದು ಬಿಟ್ಟು ನೆಕ್ಸ್ಟ್ ಸೆಗ್ಮೆಂಟ್ ಏನಂದರೆ ಅದೇ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ಇಟ್ ಸುಮ್ಮನೆ ತಲೆಗೆ ಬಂದಿದ್ದ ಟಾಪಿಕ್ ಎಲ್ಲ ಮಾತಾಡ್ತಾ ಇದ್ವಿ. ಇವಾಗ ಒಂದು ಸೆಗ್ಮೆಂಟ್ ಅಂತ ಮಾಡ್ಕೊಂಡ್ರೆ ಸುಮ್ಮನೆ ಎಂಡಿಂಗ್ ಚೆನ್ನಾಗಿ ಸ್ಟ್ರಕ್ಚರ್ಡ್ ಆಗಿರಲಿ ಅಂದ್ಬಿಟ್ಟು. ಸೊ ಕಲಿಯೋಕ್ಕೆ ಅಂದರೆ ಅದೇ ಒಂದು ಯಾವುದಾದ್ರೂ ಒಳ್ಳೆ ಡಾಕ್ ಅಲ್ಲಿರಿ, ಸಾಫ್ಟ್ವೇರ್ ಯಾವುದಾದ್ರೂ ಕರೆಕ್ಟಾಗಿ ಯೂಸ್ ಮಾಡೋದು ಬರಲಿ, ಒಂದು ಬೇಸಿಕ್ ಮೈಕ್ರೋಫೋನ್ ಇರಲಿ, ಮತ್ತು ಟ್ರೈಪಾಡು, ಫೋನ್ ಸಾಕಿಷ್ಟು ಅನ್ನೋ ಥರ. ವಿಡಿಯೋ ಎಡಿಟ್ ಮಾಡೋಕ್ಕೆ ಬರಬೇಕು, ಇರೋ ಕಾಂಟೆಂಟ್ನ ಸ್ಟಿಚ್ ಮಾಡೋಕ್ಕೆ ಬರಬೇಕು ಅಂತ. ಈ ನೆಕ್ಸ್ಟ್ ಪಾರ್ಟು ಇದು ಆಡಿಯನ್ಸ್ಗೋಸ್ಕರ ಕೇಳಿದ ಸೆಗ್ಮೆಂಟ್ ಇಲ್ಲ ಆಯಿತು. ನೆಕ್ಸ್ಟ್ ಸೆಗ್ಮೆಂಟ್ ನನಗೋಸ್ಕರ. ಅದಕ್ಕೆ ಏನು ಸೆಗ್ಮೆಂಟು ಅಂದರೆ ಸಿಂಪಲ್, ನೀವು ಗೆಸ್ಟಾಗಿ ಬಂದಿದ್ರಲ್ವ ಪಾಡ್ಕಾಸ್ಟ್ಗೆ. ಸೊ ನಿಮ್ಗೊಂದು ಅಭಿಪ್ರಾಯ ಇರುತ್ತೆ, ಈ ಥರ ಇತ್ತು, ಈ ಥರ ಮಾತಾಡಿದೆ ಅಂದ್ಬಿಟ್ಟು. ಇವಾಗ ನಿಮ್ಮ ಬಾಯಲ್ಲಿ ಹೇಳಿಸೋದು, ಈ ಬೇರೆ ಯಾರ್ಯಾರು ಬರ್ಬೋದಿಲ್ಲಿ ಅಂತ, ಅದನ್ನ ನಾವು ಎಡಿಟಿಂಗ್, ನಮಗೆ ಬರೋ ಎಡಿಟಿಂಗ್ ಯೂಸ್ ಮಾಡಿ ಕಟ್ ಮಾಡಿ ಅವ್ರಿಗೆ ತೋರಿಸೋದು. ಮಹೇಶ್ ಅವರು ನೀವು ಬರ್ಬೋದು ಅಂತ ಹೇಳಿದ್ರು, ದಯವಿಟ್ಟು ಬನ್ನಿ ಅಂತ. ಆ ಥರ ನಮಗೊಂದು 4-5 ಹೆಸರುಗಳು ಕೊಡಿ ದಯವಿಟ್ಟು. ಇಲ್ಲಿಗೆ ಬರೋರು ಬರ್ಬೋದಾದಂಥವ್ರು ಅಥವಾ ಸಡನ್ ಆಗಿ ಕೇಳ್ಬಿಟ್ರಿ ಹಿಂಗೆ ಸುಮ್ಮನೆ. ದೀಪಕ್ ಗೌಡ ರಘು ಅವ್ರ ಜೊತೆ ಮಾಡ್ತಾರಲ್ಲ, ದೀಪಕ್ ಗೌಡ ಅವ್ರದ್ದೊಂದಿದೆ. ಓಕೆ. ಆಮೇಲೆ ಸಡನ್ ಆಗಿ ಕೇಳಿದ್ರೆ ಗೊತ್ತಿಲ್ಲ. JB ಆಲ್ರೆಡಿ ಬಂದಾಯ್ತು, ರಘು ಆಲ್ರೆಡಿ ಬಂದಾಯ್ತು. ಇನ್ಯಾರು ಬರ್ಬೋದು, ಫೋನ್ ನೋಡ್ಕೊಂಡು ಹೇಳ್ಬಿಡ್ತೀನಿ. ಈ ಥರ ಗಣೇಶ್ ಕಾರಂತ್ ಮೈ ಫೇವ್ರೇಟ್, ಅವರು ಒಬ್ರು
ಆಮೇಲೆ ಮಲ್ಟಿ ಕಲಾವಲ್ಲಭ. ಕಲ್ಯಾಣ್ ಬರ್ಬೋದು. ಕಲ್ಯಾಣ್ ಅಂಡ್ ಧನಂಜಯ್ ಬ್ರೋ ಆಗ್ಬೋದು. ಆಮೇಲೆ ಒಂದು ಕಚೇರಿ ಗ್ಯಾಂಗ್ ಗ್ರೂಪ್ ಎಪಿಸೋಡ್ ಮಾಡೋದು ಮಾಡೋಣ. ವಿತ್ ಇನ್ಸ್ಟ್ರೂಮೆಂಟೇ ತಗೊಂಬಂದ್ಬಿಡ್ತೀವಿ ನೋಡಿ ಅಷ್ಟೇ. ಸದ್ಯಕ್ಕೆ ಇಷ್ಟ ಹೆಸರು ಆಗೋಯ್ತು. ಅಯ್ಯೋ ನಂಗೆ 4 ಎಪಿಸೋಡ್ ಸಿಕ್ಬಿಡ್ತಿಲ್ಲ. ಓಕೆ, ಈ ಲಾಸ್ಟ್ ಸೆಗ್ಮೆಂಟ್ ಆಫ್ ಇಟ್ ಏನು ಅಂದರೆ, ನಂದು ಇನ್ವಾಲ್ವ್ಮೆಂಟ್ ಇರಲ್ಲ ಇಲ್ಲಿ. ಆಬ್ವಿಯಸ್ಲಿ ನೀವು ನಿಮ್ಮ ಆಡಿಯನ್ಸ್ ಜೊತೆ ಮಾತಾಡೋಕೆ ನಿಮ್ಮ ಪ್ಲ್ಯಾಟ್ಫಾರ್ಮೇ ಇದೆ, ಒಂದಷ್ಟು ರೀಚ್ ಇದೆ, ಅದರಲ್ಲಿ ಎಲ್ಲ ಓಕೆ. ಬಟ್ ನಿಮ್ಮ ಚಾನಲ್ಗೆ ಅಂತ ಜನ ಬಂದಾಗ ಒಂದು ವೀಣೆ ಕವರ್ ಕೇಳೋಕ್ಕೆ ಅಥವಾ ಮ್ಯೂಸಿಕ್ ರಿಲೇಟೆಡ್ ಏನಾದ್ರು ನೋಡೋಕ್ಕೆ ಅಂತ ಬಂದಿರ್ತಾರೆ. ಇನ್ ಜನರಲ್ ಅವ್ರ ಜೊತೆ ಮಾತಾಡೋಕ್ಕೆ ಅಥವಾ ಅವ್ರಿಗೆ ಏನಾದ್ರು ಹೇಳೋಕ್ಕೆ ಅಂತ ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಟೈಮ್ ತೊಗೊಳೋದಿಲ್ಲ. ಯೂಶಲಿ ಏನು ಕಾಂಟೆಂಟ್ ಇದೆಯೋ ಅದನ್ನು ಮಾತ್ರ ಪ್ರೊವೈಡ್ ಮಾಡ್ತಾ ಇರ್ತೀರ. ಇವಾಗ ನಾನು ಒಬ್ಬ ಆಡಿಯನ್ಸ್ ಆಗ್ತೀನಿ, ಕುತ್ಕೊಂಡು ಅವರು ಆಗ್ತಾರೆ. ನಿಮ್ಗೆ ಎಷ್ಟು ಟೈಮ್ ಬೇಕೋ ಅದು ತೊಗೊಂಡು ನಿಮ್ಮ ಫಾಲೋ ಮಾಡೋರು ಯಾರಿದ್ದಾರೆ ಅಥವಾ ನಿಮ್ಮ ಆಡಿಯನ್ಸ್ ಅಂತ ಯಾರಿದ್ದಾರೆ ಅವ್ರಿಗೆ ಏನು ಹೇಳ್ಬೇಕು ಅನ್ಸ್ತೋ ಅದನ್ನ ಹೇಳ್ಬೋದು. ಕೇಳ್ಬಿಟ್ರೆ ನಂಗೆ ನಿಜ ಮಾತಾಡಕ್ ಬರೋದಿಲ್ಲ. ಸುಮ್ಮನೆ ಚಾಟಿಂಗ್ ಅಂದ್ರೆ ಮಾಡ್ಬೋದು. ಏನೋ ಒಂದು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದಿರ್ಬೋದು ಅಥವಾ ಏನಾರಾಗಿರ್ಲಿ, ಜಸ್ಟ್ ಥ್ಯಾಂಕ್ಸ್ ಬಿಟ್ರೆ ಇನ್ನೇನು ಇಲ್ಲ. ಆ್ಯಕ್ಚುಲಿ ಒಂದು ಈ ಥರ ಹೊಸ ಸೌಂಡಿಂಗ್ ವೀಣೆನಲ್ಲಿ ಮೂವಿ ಸಾಂಗ್ಸ್ನೆಲ್ಲ ಮಾಡೋರು ಕೇಳೋರಿಗೆ ಒಂದು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಯಾರೂ ಅಷ್ಟು ಬೇಗ ಒಪ್ಕೊಳ್ಳಲ್ಲ ವೀಣೆಲ್ಲ ಮಾಡಿದ್ರೆ. ಅದು ಹಿಂಗಿತ್ತು ಈ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಅದನ್ನು ಒಪ್ಕೊಂಡು ಅದನ್ನು ಕೇಳಿ ಮತ್ತಷ್ಟು ಶೇರ್ ಮಾಡೋರಿಗೆ ವಿಲ್ ಆಲ್ವೇಸ್ ಸೇ ಥ್ಯಾಂಕ್ ಯು. ವೆರಿ ಥ್ಯಾಂಕ್ಫುಲ್, ಅಷ್ಟೇ. ವೆರಿ ಥ್ಯಾಂಕ್ಫುಲ್. ಸಿಂಪಲ್, ಸ್ಟ್ರೇಟ್ ಆ್ಯಂಡ್ ಸಿಂಪಲ್ ಅಂತ. ಎಸ್. ಆಮೇಲೆ ನಮ್ಮ ಗುರುಗಳಿಗೆ ಆಲ್ವೇಸ್ ಗ್ರೇಟ್ಫುಲ್ ಟು ದೆಮ್ ಅಷ್ಟೇ. ಸೊ ವೀಣೆ ಬಗ್ಗೆ ಮಾತಾಡಿದ್ವಿ, ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ, ಲಾಂಗ್ ಫಾರ್ಮೇಟು, ಶಾರ್ಟ್ ಫಾರ್ಮೇಟು. ಅದೇ ಸಿಂಪಲ್. ಏನು ನಾನೇನು ತೊಗೊಂಡು ಹೋಗ್ತೀನಿ ಈ ಎಪಿಸೋಡಿಂದ ಅಂದರೆ, ಕಚೇರಿಗಳಿಗೆ ಬನ್ನಿ, ಕಾನ್ಸರ್ಟ್ಸಿಗೆ ಬನ್ನಿ, ಲೈವ್ ಎಕ್ಸ್ಪೀರಿಯನ್ಸ್ ಒಂದ್ಸಲಿ ಮಾಡಿದ್ರೆ ದರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಅದೇ ಒಂದು ಚಟ ಆಗಿಬಿಡುತ್ತೆ. ಸೊ ಅಷ್ಟು ಹೇಳ್ತಾ ಹೇಳ್ಬೇಕನ್ಸ್ತು ಹೇಳ್ದೇಲಿ. ತುಂಬ ಕಮ್ಮಿ ಹೇಳಿದಂಥ ಗೆಸ್ಟ್ಗಳಲ್ಲಿ ಇವರು ಒಬ್ರು. ಅಂದರೆ ಅವ್ರದ್ದು ಸಹಜ ಸ್ವಭಾವ ಅದು. ಅಂದರೆ ಅಷ್ಟು ಮಾತಾಡಿ ಅಭ್ಯಾಸ ಇಲ್ಲ. ಒಂದು ಲೈನಲ್ಲಿ ಪಂಚ್ ಡೈಲಾಗ್ ಹಿಂಗೆ ಹೊಡೆದು ನಗ್ಸ್ಬಿಟ್ಟು ಹೋಗ್ತಾ ಇರೋದು ಅವ್ರ ಅಭ್ಯಾಸ. ವಟ ಅನ್ನೋದೆಲ್ಲ ದೇವ್ರು ನಮಗೆ ಕೊಟ್ಬಿಟ್ಟಿದೆ. ಮಾತೆಲ್ಲ ನಮಗೆ ಸುರದೆ, ಒಬ್ಬೊಬ್ರಿಗೆ ಒಂದೊಂದು ಕಲೆ ಆ ಥರ. ಸೊ ಹೇಳ್ಬೇಕನ್ಸ್ತು ಹೇಳಿದೆ. 8ನೇ ಎಪಿಸೋಡಲ್ಲಿ ಹೇಳಕ್ಕೆ ಬಂದಿದ್ದು ಮಹೇಶ್ ಪ್ರಸಾದ್ ಅವರು ಸಕ್ಕದಾಗಿ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡಿದ್ದೀರಾ? ಇಷ್ಟ ಆಗಿದ್ರೆ ಏನೇನು ಮಾಡ್ಬೇಕು ಬ್ರೋ? ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ಇಷ್ಟನೋ ಸುಖನೋ ಲಾಭ ನನ್ನಷ್ಟನು ಆಡಂಬರವಿಲ್ಲದೆ ಆಗಿದ್ದು ಆದಂಗೆ ಹೇಳೋಕೆ ನಾ ಬಂದೆ. ಕಿವಿ ಕೊಟ್ಟು ಕೇಳಿ, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಕೇಳ್ಬೋದು, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ.